ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಪವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ. ಹರಿ ಓಂ. ಭೀಷ್ಮ ಪರ್ವ ಮುಗಿಸಿ ದ್ರೋಣ ಪರ್ವಕ್ಕೆ ಬರ್ತಾ ಇದ್ದೇವೆ. ದ್ರೋಣನಿಗೆ ಪಟ್ಟಾಭಿಷೇಕವನ್ನ ಮಾಡಿ ಮುಂದಿನ ಯುದ್ಧದ ಚುಕ್ಕಾಣಿಯನ್ನ ಅವನ ಕೈಗೆ ಒಪ್ಪಿಸುವಂತ ಕಥೆ. ಮತ್ತೆ ಕೆಲವು ದಿವಸಗಳಲ್ಲಿ ಸೇನಾಧಿಪತ್ಯವನ್ನು ವಹಿಸಿ ಕೌರವರ ಯುದ್ಧದ ಭಾರವನ್ನ ಹೊತ್ತು ಅದನ್ನ ಯಶಸ್ವಿಯಾಗಿ ಒಂದು ಹಂತದ ತನಕ ಮುಟ್ಟಿಸುವಂತಹ ಪ್ರಸಂಗವನ್ನ ಈ ಪರ್ವ ಹೇಳುತ್ತೆ. ಅಂದ್ರೆ ಭೀಷ್ಮಾಚಾರ್ಯರ 10 ದಿವಸದ ಯುದ್ಧದ ತೀವ್ರತೆ ಅದು ಎಷ್ಟಿತ್ತು ಅಂತ ಅನ್ನೋದನ್ನ ನಾವು ಹಿಂದಿನ ಅನೇಕ ವಿವರಣೆಗಳಲ್ಲಿ ನೋಡಿದ್ದೇವೆ. ಈ 10 ದಿವಸದ್ದು ಯುದ್ಧ ನಡೆದ ಮೇಲೆ ಸಂಜಯ ಬಂದು ಈ ಕಥೆಯನ್ನ ಇಲ್ಲಿ ವಿಸ್ತಾರವಾಗಿ ಬಿಡಿಸಿ ಹೇಳಿದ್ದು. ಈಗ ಹೀಗೆ ಅಂದ್ರೆ ದೇಹದ ಪಾತ ಆದ ಬಳಿಕ, ನೆಲಕ್ಕೆ ಬಿದ್ದು ಶರಶೈಯಲ್ಲಿ ಮಲಗಿದ ಬಳಿಕ ಮುಂದೇನಾಯ್ತು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಧೃತರಾಷ್ಟ್ರಸ್ತತೋ ರಾಜ ಶ್ರೀ ವೇದವ್ಯಾಸಾಯ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ನಾರಾಯಣನನ್ನು ನೆನೆದು ಮುಂದಿನ ಕಥೆಯನ್ನು ಹೇಳ್ತೇನೆ ಅಂತ ಮತ್ತೆ ಜನಮೇಜಯ ಕೇಳಿದ ಪ್ರಶ್ನೆಗೆ ವೈಶಂಪಾಯನರು ಹೇಳ್ತಾರೆ. ಜನಮೇಜಯ ಮತ್ತೆ ಪ್ರಶ್ನೆ ಕೇಳ್ತಾನೆ. ಧೃತರಾಷ್ಟ್ರಸ್ತತೋ ರಾಜ ಶೋಕವ್ಯಾಕುಲಲೋಚನಃ ಕಿಮಚಷ್ಟೇತ ವಿಪ್ರಶೇ ಹತೆ ಪಿತರಿ ವೀರ್ಯವಾನ್. ಅತ್ಯಂತ ಸಮರ್ಥನಾದಂತಹ ತಂದೆಯ ಸ್ಥಾನದಲ್ಲಿದ್ದು ತಮ್ಮನ್ನ ಪೋಷಿಸಿದಂತಹ ಭೀಷ್ಮಾಚಾರ್ಯರು ಕೆಳಕ್ಕೆ ಬಿದ್ದ ಬಳಿಕ ಧೃತರಾಷ್ಟ್ರ ಶೋಕದಿಂದ ತುಂಬ ನಲುಗಿ ಹೋದ. ಆಮೇಲೆ ಏನ್ ಯೋಚನೆ ಮಾಡ್ದ ಅಂತ ಜನಮೇಜಯ ಕೇಳ್ತಾನೆ. ತಸ್ಮಿನ್ ಹತೇತು ಭಗವಾನ್ ಕೇತೋ ಸರ್ಮಧನುಷ್ಮತಾನ್ ಯದಚಷ್ಟೇತ ಕೌರವ್ಯಸ್ತನ್ಮೇ ಬ್ರೂಹಿತ ಪೋಧನ. ವೈಶಂಪಾಯನರೇ, ಒಂದು ರೀತಿಯಲ್ಲಿ ವೀರಾಧಿವೀರರು ಅಂತ ಅನ್ನಿಸಿದವರಿಗೆ ಧ್ವಜಸ್ಥಾನದಲ್ಲಿದ್ದವರು ಭೀಷ್ಮಾಚಾರ್ಯರು. ಅವರನ್ನ ಬಿಟ್ರೆ ನಮ್ಗೆ ಯುದ್ಧದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಲ್ಲವರು ಇನ್ನೊಬ್ರು ಇದ್ದಾರೆ ಅನ್ನೋದನ್ನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸ್ಥಿತಿಯಲ್ಲಿ ಪಾಂಡವರು ಕೌರವರ ನಡುವಿನ ಯುದ್ಧ ಭೂಮಿಯನ್ನ ಪಡೆಯುವ ವಿಷಯದಲ್ಲಿ ಮುಂದೇನಾಯಿತು ಅನ್ನೋದನ್ನ ಕೇಳಿದಾಗ ತಸ್ಯ ಚಿಂತಯತೋ ದುಃಖಂ ಅನಿಶಂ ಪಾರ್ಥಿವಸ್ಯ ತತ್ ಆ ಜಗಾವ ವಿಶುದ್ಧಾತ್ಮ ಪುನರ್ಗಾವಲ್ಗಣಿಸ್ತದ. ಸ್ವಲ್ಪ ಹೊತ್ತು ಈ ಕಥೆಯನ್ನ ಕೇಳಿ ಅವನು ತುಂಬ ದುಃಖಿತನಾಗಿ ತಲೆ ತಗ್ಗಿಸಿ ಕೂತಿದ್ದಾಗ ಗವದ್ಗಣನ ಮಗನಾದ ಗಾವದ್ಗಣಿ ಅಂದ್ರೆ ಸಂಜಯನ ತಂದೆಯ ಹೆಸರು ಗವದ್ಗಣ. ಆ ಗಾವಲ್ಗಣಿ ಅವನು ದುಃಖ ಪಡ್ತಾ ಇರ್ಬೇಕಾದ್ರೆ ಒಂದ್ಸರ್ತಿ ಹೊರಕ್ಕೆ ಹೋಗಿ ತನ್ನ ಏನೇನೋ ಬೇರೆ ಕೆಲಸ ಇತ್ತು ಅನ್ಸುತ್ತೆ, ಹೋಗಿ ಪುನಃ ಆ ಜಗಾಮ ಮತ್ತೆ ಬಂದ, ಅಲ್ಲಿಗೆ ಧೃತರಾಷ್ಟ್ರನಿದ್ದಲ್ಲಿಗೆ ಬಂದ. ವ್ಯಾಸ ಪ್ರಸಾದಾತ್ ವಿಜ್ಞಾಯ ಸರ್ವಂ ವೃತ್ತಾಂತಮುತ್ತಮಂ ಸೈನಿಕಾನಾಂತು ಸರ್ವೇಶಾಂ ಸೇನಜೋರುಭಯೋಸ್ತದ. ಯಾವ್ದಾದ್ರೂ ಒಂದು ಕಡೆಯಲ್ಲಿ ನಿಂತ್ರೆ ಆ ಜಾಗದ ಕಥೆ ಮಾತ್ರ ಕಣ್ಣಿಗೆ ಕಾಣುತ್ತೆ. ಕುರುಕ್ಷೇತ್ರ ಅಂತ ಅನ್ನೋದು ಯಾವುದೋ ಒಂದು ಜಾಗದಲ್ಲಿ ಮಾತ್ರ ನಡೆಯುವ ಕಥೆ ಅಲ್ಲ. ಅದು ಸಿಕ್ಕಾಪಟ್ಟೆ ದೊಡ್ಡ ವ್ಯಾಪ್ತಿಯಲ್ಲಿ ಸೇನೆ ಅಂತೂ ಊರ ಹೊರಭಾಗದಲ್ಲಿ ಎಲ್ಲಾ ಕಡೆ ತುಂಬಿತ್ತು ಅಂತ ಹಿಂದೆ ನಾವು ನೋಡಿದ್ದೇವೆ ಉದ್ಯೋಗ ಪರ್ವದಲ್ಲಿ.
ಯಾಕಂದ್ರೆ ಈಗ ಇಲ್ಲಿ ಅವನು ಶಿಬಿರದಲ್ಲಿ ಏನ್ ಮಾತಾಯ್ತು ಎಲ್ಲವನ್ನೂ ಹೇಳ್ತಿದ್ದಾನೆ. ಇಲ್ಲಿ ಕೂತವನು ಶಿಬಿರದಲ್ಲಿ ಏನ್ ಮಾತಾಯ್ತು ಅಂತ ಹೇಗೆ ಹೇಳ್ತಾನೆ? ವ್ಯಾಸ ಪ್ರಸಾದಾತ್, ವ್ಯಾಸರ ಅನುಗ್ರಹದಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಭಾವನೆಗಳಿಂದಲೂ ಏನೇನು ಅಭಿವ್ಯಕ್ತಿ ಬಂತು ಅದನ್ನೆಲ್ಲವನ್ನು ಕೂಡ ಬಿಡಿಸಿ ಹೇಳುವುದು. ಅದು ಕೇವಲ ಒಬ್ಬರ ಕಡೆ ಇದ್ದಲ್ಲ, ಸೇನೆಯೋರು ಉಭಯೋರಪಿ, ಎರಡೂ ಸೇನೆಯ ನಡುವೆ ಅವರವರ ವ್ಯಕ್ತಿಗತವಾದಂತಹ ಚಿಂತನೆಗಳು ಕೂಡ ಅವನಿಗೆ ಕಾಣಿಸ್ತಾ ಇತ್ತು. ಶಿಬಿರಾತ್ ಸಂಜಯಂ ಪ್ರಾಪ್ತಂ ನಿಶಿನಾಗ ಸ್ವಯಂ ಪುರಂ ಆಂಬಿಕೆಯೋ ಮಹಾರಾಜ ಧೃತರಾಷ್ಟ್ರೋನ್ವ ಪುಚ್ಛತ. ಹಾಗೆ ಶಿಬಿರದಿಂದ ಬಂದ ಅಂದ್ರೆ ಇದು ಒಂದೇ ದಿವಸದಲ್ಲಿ ಅಷ್ಟು ಕಥೆಯನ್ನು ಹೇಳಿದ್ದಾನೆ ಅಂತ ಅರ್ಥ. ಅದು ಬಂದ 10ನೇ ದಿವಸದ ಕಥೆ, ರಾತ್ರಿಡೀ ಹೇಳಿದ್ದಾನೆ. ಮತ್ತೆ ಭೀಷ್ಮನ ನಿಧನದ ಸುದ್ದಿಯನ್ನ ಕೇಳಿದ ತಕ್ಷಣವೇ ಒಮ್ಮೆ ಮೂರ್ಛೆಗೊಂಡು ಮತ್ತೆ ಎದ್ದು ಕೇಳ್ತಾನೆ, ಕೋಹಿ ದೌರ್ಯೋಧನೆ ಸೈನ್ಯೇ ಪುಮಾನಾಸೀನ್ ಮಹಾರಥಃ ಯಂ ಪ್ರಾಪ್ಯ ಸಮರೇ ವೀರ ನ ತ್ರಸ್ಯಂತಿ ಮಹಾಭಯೇ. ಭೀಷ್ಮನ ಪರಾಕ್ರಮದ ಅನೇಕ ಘಟನೆಗಳನ್ನ ಮೆಲುಕು ಹಾಕಿ ಯಾರಿಂದಲೂ ಸೋಲಿಸಲಾರದೇ ಇರುವಂತಹ ಭೀಷ್ಮಾಚಾರ್ಯರು ಬಿದ್ದಿದ್ದಾರೆ ಎಂದಾಗ ಕೇವಲ ಯಾರೋ 4 ಜನ ಅಲ್ಲ, ಇಡೀ ಕುರುಕುಲದ ಸೈನ್ಯ ಪ್ರತಿಯೊಬ್ಬರೂ ಕೂಡ ಅವರಿಗೆ ಆದರ್ಶ. ಭೀಷ್ಮಾಚಾರ್ಯರು ಅಂದ್ರೆ ಯುದ್ಧದಲ್ಲಿ ಆದರ್ಶ. ಎಲ್ಲರೂ ಅತ್ಯಂತ ಶೋಕ ತಪ್ತರಾಗಿ ಮುಂದೇನು ಕಥೆ, ಭಯಮುತ್ಪಾದೆಯೇ ತೀವ್ರಂ, ಎಲ್ಲರಿಗೂ ಅತ್ಯಂತ ತೀವ್ರವಾದ ಭಯವನ್ನ ಹುಟ್ಟು ಹಾಕಿತು. ಈ ಸಂದರ್ಭದಲ್ಲಿ ಯಾರನ್ನ ಅನುಸರಿಸಿದರೆ ಮಹಾಭಯದಿಂದ ನಮ್ಮ ಸೇನೆ ಪಾರಾದೀತು ಅಂತ ಯೋಚನೆ ಎಲ್ಲರಿಗೂ ಇರುತ್ತೆ. ಧೃತರಾಷ್ಟ್ರನಿಗೂ ಅದೇ ಬಂತು. ಯಾರನ್ನ ಅನುಸರಿಸಿ ಮುಂದೆ ಭಯವನ್ನ ಕಳ್ಕೊಂಡ್ರು. ಈಗ ಯಾರಾದ್ರೂ ಬೇಕಲ್ವಾ, ನಾಳೆಗೆ ಆಧಾರ ಯಾರು? ದೇವವ್ರತೇತು ನಿಹತೆ ಕುರುಣ ವೃಷಭೇ ತದಾ ಕಿಮಕಾರ್ಷು ನೃಪತಯ ತನ್ಮಮ ಚಕ್ಷು ಸಂಜಯ. ಅವರ ನಂತರದ ಚಿಂತನೆ ಏನಾಯ್ತು ಅದನ್ನು ಹೇಳು. ಆಗ ಸಂಜಯ ಭೀಷ್ಮನ ಪಾತಿತ್ಯದ ಬಳಿಕ, ಭೀಷ್ಮನ ಪತನದ ಬಳಿಕ ವಿಸ್ಮಿತಾಶ್ಚ ಪ್ರಹೃಷ್ಟಾಶ್ಚ ಕ್ಷತ್ರ ಧರ್ಮಂ ನಿಶಾಮ್ಯ ಚ ಸ್ವಧರ್ಮಂ ನಿಂದಮಾನಾಸ್ತೆ ಪ್ರಣಿಪತ್ಯ ಮಹಾತ್ಮನೇ. ಕೆಲವರಿಗೆ ಆಶ್ಚರ್ಯ, ಕೆಲವರಿಗೆ ದುಃಖ, ಇನ್ನು ಕೆಲವರಿಗೆ ಎದುರಾಳಿಗಳಿಗೆ ಸಂತೋಷ. ಅಂತೂ ಎದುರಾಳಿಗ ಮಹಾ ಗೋಡೆ ಬಿದ್ದೋಯ್ತು ಅಂತ ಸಂತೋಷ. ಎಲ್ಲರೂ ಬಂದು ನಮಸ್ಕಾರ ಮಾಡಿ ಬಿದ್ದಿರುವ ಭೀಷ್ಮಾಚಾರ್ಯರನ್ನು ನೋಡಿ ಸ್ವಧರ್ಮಂ ನಿಂದಮಾನ, ನಾವು ಯಾಕಾದ್ರೂ ಕ್ಷತ್ರಿಯರಾಗಿ ಹುಟ್ಟಿದ್ವು, ಯಾಕಾದ್ರೂ ಈ ಯುದ್ಧದಲ್ಲಿ ಭಾಗವಹಿಸಿ ಇಷ್ಟು ಜನರ ಕೊಲೆಗೆ ನಾವು ಕಾರಣರಾದ್ವು, ನಮ್ಮ ಕಣ್ಣ ಮುಂದೆನೇ ನಮ್ಮ ಸಂಬಂಧಿಗಳು, ನಮ್ಮ ಬಂಧುಗಳು, ನಮ್ಮ ಮಿತ್ರರು ಇವರೆಲ್ಲ ಸಾಯುವ ಹಾಗಾಯ್ತಲ್ವಾ ಅಂತ ಎಲ್ರೂ ಹಾಗೇನೆ. ಯಾರು ಅವ್ರವ್ರು ಹುಟ್ಟಿದ ಜಾಗದಲ್ಲಿ ಖುಷಿ ಪಡೋರು ಅಂತ ಬಹಳ ಕಮ್ಮಿ. ಯಾರಾದ್ರೂ ಅಂತ ಒಬ್ಬ ಮೇಧಾವಿ ಇದ್ರೆ ಮಾತ್ರ ಅವನಿಗೆ ಅನ್ಸುವುದಷ್ಟೇ, ನಾನು ಹುಟ್ಟಿದ ಜಾಗದಲ್ಲಿ ಕ್ಷೇಮವಾಗಿದ್ದೇನೆ ಅಂತ. ಎಲ್ರಿಗೂ ಅನ್ಸೋದು ಬೇರೆಯವ್ರ ಕೆಲಸ ಚೆನ್ನಾಗಿದೆ, ನಮ್ ಕೆಲಸ ಚೆನ್ನಾಗಿಲ್ಲ, ಬೇರೆಯವ್ರ ಮನೆ ಚೆನ್ನಾಗಿದೆ, ನಮ್ಮ ಮನೆ ಚೆನ್ನಾಗಿಲ್ಲ, ಬೇರೆಯವ್ರ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ನಮ್ಮ ಅಪ್ಪ ಚೆನ್ನಾಗಿಲ್ಲ, ಬೇರೆಯವ್ರ ಗುರುಗಳು ಚೆನ್ನಾಗಿದ್ದಾರೆ, ನನ್ನ ಗುರುಗಳು ಚೆನ್ನಾಗಿಲ್ಲ, ಬೇರೆಯವ್ರ ಉದ್ಯೋಗ ಚೆನ್ನಾಗಿದೆ, ನಮ್ಮ ಉದ್ಯೋಗ ಚೆನ್ನಾಗಿಲ್ಲ. ಎಲ್ರಿಗೂ ಹಾಗೇನೆ. ಅದು ತೀರಾ ಕಮ್ಮಿ ಆ ತರ ವಿವೇಚನೆ ಮಾಡಿ, ಇಲ್ಲ ದೇವ್ರು ಸರಿಯಾದ ಜಾಗದಲ್ಲಿ ಇಟ್ಟಿದ್ದಾನೆ ಅಂತ. ಅದು ಶಾಸ್ತ್ರಜ್ಞಾನ ಬಂದ್ರೆ ಮಾತ್ರ ಬರುವ ಪ್ರಜ್ಞೆ. ಇಲ್ಲ ಅಂದ್ರೆ ನಮಗೆ ಅಸಹನೆಯೇ ಬರುತ್ತೆ. ಎಲ್ಲರೂ ಸ್ವಧರ್ಮಂ ನಿಂದಮಾನ, ಅಷ್ಟೂ ಜನ ತಮ್ಮ ತಮ್ಮ ಕತ್ತಿಯನ್ನು ಹಿಡಿದ ಕೈಗಳಿಗೆ ಧಿಕ್ಕಾರ ಅಂತ ಬೈಕೊಂಡ್ರಂತೆ. ಎಷ್ಟು ಜನರ ತಲೆ ಕಳೆದಿದ್ದೀನಿ ನೀನು, ಎಷ್ಟು ಜನರ ಕಾಲು ಕಳೆದಿದ್ದಿ, ಎಷ್ಟು ಜನರ ಕೈ ಕಳೆದಿದ್ದಿ, ನಿನಗೆ ಏನಾದ್ರೂ ಬುದ್ಧಿ ಇದೆಯಾ, ಯಾಕಾದ್ರೂ ಈ ಕೈಯಲ್ಲಿ ನಾನು ಕ್ಷತ್ರ ಧರ್ಮವನ್ನು ಆಶ್ರಯಿಸ್ಬೇಕಾಯ್ತು ಅಂತ ನಿಂದಮಾನ. ಆದ್ರೆ ಭೀಷ್ಮರನ್ನ ಅವರ ಸಾಮರ್ಥ್ಯ ಮಾತ್ರ ದೊಡ್ಡದು ಅಂತ ಪ್ರಣಿಪತ್ಯ ಮಹಾತ್ಮನಿಗೆ ನಮಸ್ಕರಿಸಿ ಅವನಿಗೆ ಮಲಗುವ ವ್ಯವಸ್ಥೆ ಎಲ್ಲ ಆಯ್ತು. ಆಗ್ಲೇ ಹಿಂದೆ ಹೇಳಿದ ಹಾಗೆ ಅವನಿಗೆ ಉಪಧಾನವನ್ನ, ತಲೆಗಿಂಬನ್ನ ಕೊಟ್ಟದ್ದಾಗಿತ್ತು. ಆಮೇಲೆ ಭೀಷ್ಮಾಚಾರ್ಯರ ಹತ್ರ ಮಾತಾಡಿದ್ರು. ಆಮೇಲೆ ಪ್ರದಕ್ಷಿಣೆ ಬಂದ್ರು, ಅವನ ಹತ್ರ ಒಪ್ಪಿಗೆ ಕೇಳಿದ್ರು. ಹೇಳ್ತಾ ಇದ್ರು ಭೀಷ್ಮಾಚಾರ್ಯರು, ಬೇಡ, ಯುದ್ಧ ಎಲ್ಲ ನಿಲ್ಲಿಸಿ, ಇಲ್ಲಿಗೆ ಮುಂದುವರಿಯುವುದರಲ್ಲಿ ಏನು ಅರ್ಥ ಇಲ್ಲ. ಹೀಗೆ ನನ್ನ ಹಾಗೆ ನೀವು ಕೂಡ ನಾಳೆ ಇದೇ ಹಾಸಿಗೆಯಲ್ಲಿ ಪಕ್ಕದಲ್ಲಿ ಮಲ್ಕೋತೀರಿ. ಬೇಡ, ಇದರ ಕಷ್ಟ ಏನು ನನಗೆ ಗೊತ್ತು, ತುಂಬಾ ಅಸಹನೀಯವಾದಂತಹ ಕಷ್ಟ ಇದು. ಯಾರು ಕೇಳಲಿಲ್ಲ. ವಿಧಾಯ ರಕ್ಷಾಂ ಭೀಷ್ಮಾಯ, ಭೀಷ್ಮನಿಗೆ ಕಾವಲು ಮಾಡಿದ್ರು. ಅಂದ್ರೆ ಇಲ್ಲಿ ನರಿ ನಾಯಿಗಳೆಲ್ಲ
ಒಳಗೆ ಬಂದು ಅವರಿಗೆ ಕಿತ್ತಾಡಿ ತೊಂದರೆ ಕೊಡಬಾರ್ದಲ್ಲ. ಅವ್ರೊಂದ್ ಸ್ವಲ್ಪ ವಿಶಿಷ್ಟ ವ್ಯಕ್ತಿ. ಎಷ್ಟು ಜನಕ್ಕೆ ಏನ್ ಮಾಡ್ಬೋದು, ಕೆಲವರನ್ನ ಕರ್ಕೊಂಡು ಹೋಗಿದ್ದಾರೆ ಪೆಟ್ಟು ಬಿದ್ದವರನ್ನ, ಇನ್ನು ಕೆಲವರು ಯಾರು ಎಲ್ಲಿ ಬಿದ್ದಿದ್ದಾರೆ ಅಂತ ಗೊತ್ತಾಗದೆ ಇದ್ದಾಗ ಅವ್ರನ್ನ ಬಿಟ್ಟಿರ್ತಾರೆ. ಆದ್ರೆ ಇವರು ಸೇನಾ ನಾಯಕರಾದ್ರಿಂದಾಗಿ ಇವರಿಗೆ ಅಲ್ಲೇ ಒಂದು ಬಾಣದ ಗೋಡೆ ತರ ಮಾಡಿ ಅದರಲ್ಲಿ ಯಾವ ರಾತ್ರಿ ಇವರೆಲ್ಲ ರಾತ್ರಿ ಅಲ್ಲೇನ್ ಇರ್ಲಿಕ್ಕೆ ಆಗುದಿಲ್ಲ, ಶಿಬಿರಕ್ಕೆ ಹೋಗ್ಬೇಕಾಗತ್ತೆ. ಹಾಗಾಗಿ ಅದಕ್ಕೆ ರಕ್ಷಾಂ ವಿಧಾಯ, ಸೇನೆಯ ಹೊರವಲಯದ ಕೆಲವು ಆಯುಧಗಳನ್ನೆಲ್ಲ ನೆಟ್ಟು ಯಾರು ಒಳಕ್ಕೆ ಹೋಗದಂತೆ ತಡೆದು ಮಾತಾಡಿದ್ರು. ಎಷ್ಟು ಮಾತಾಡಿದ್ರು ಅನಾದೃತ್ಯ ವಚ ಪಥ್ಯಂ, ಪಥ್ಯವಾದ ಮಾತನ್ನ ಹೇಳಿದ್ರೂ ಅನಾದೃತ್ಯ, ಅದನ್ನ ತಲೆಗೆ ಹಾಕಿಕೊಳ್ಳದೆ ಕಾಲೋಪಹತ ಚೇತಸಃ, ಕಾಲ ಮೃತ್ಯು ಕರೀಲಿಕ್ಕೆ ಶುರು ಮಾಡಿದ್ಮೇಲೆ ಯಾರ ಮಾತು ಕೂಡ ತಲೆಗೆ ಹೋಗುದೇ ಇಲ್ಲ. ಇಷ್ಟು ಅನ್ಯಾಯ ಆಗ್ತಾ ಇದೆ, ಇಷ್ಟು ಲೋಕದಲ್ಲಿ ಎಲ್ರಿಗೂ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಮತ್ತೆ ಯಥಾ ಪ್ರಕಾರ ನಾವೇನ್ ಕಮ್ಮಿ ಅವ್ರೇನ್ ಕಮ್ಮಿ ಅಂತ ಇಬ್ರು ಪರಸ್ಪರ ಜಗಳ ಶುರು ಆಗ್ತಾ ಇರುತ್ತೆ. ಜಗಳ 2 ದೇಶಕ್ಕಾದ್ರೆ ಅದರ ಪರಿಣಾಮ 100 ದೇಶಕ್ಕಿದೆ. ಅದು ಅರ್ಥ ಆಗಲ್ಲ. ಹೇಳಿದ್ರೆ ಅವ್ರ ಸಮಸ್ಯೆ ಬೇರೆ, ಅವ್ರಿಗೆ ದೇಶಕ್ಕೆ ಬಿದ್ರೆ ಅವ್ರು ನಮ್ ತರನೇ ಆಡ್ತಿದ್ರು ಅಂತ ಅವ್ರ ಹತ್ರ ಸಮರ್ಥನೆ ಇರುತ್ತೆ. ಹೀಗೆ ಅಮರ್ಷ ವಶಮಾಪನ್ನ, ಸ್ವಲ್ಪ ಹೊತ್ತು ದುಃಖಿಸಿದ್ರಂತೆ, ಪರಸ್ಪರ ಒಬ್ಬೊಬ್ರು ಮನಸ್ಸಿಗೆ ತುಂಬಾ ಬೇಸರ ಮಾಡಿಕೊಂಡ್ರು. ಶಂಖ, ಭೇರಿ, ಮದ್ದಳೆ, ಬೇರೆ ಬೇರೆ ತರದ ವಾದ್ಯಗಳೆಲ್ಲ ಆ ಕಡೆಯಿಂದ ಜೋರಾಗಿ ಕೂಗಿಕೊಳ್ತಾ ಇದ್ವು. ಜೊತೆಗೆ ಸಿಟ್ಟು ಬಂತು. ಕ್ರೋಧ ಸಂರಕ್ತ ನಯನ, ಮೊದಲು ದುಃಖಿಸಿದ್ರು, ದುಃಖ ಕೋಪವಾಗಿ ಬದಲಾಗಿ ಅಸಹನೆ ಮೂಡಿತು. ಅಸಹನೆ ಮೂಡಿದ ತಕ್ಷಣ ಇವ್ರ ಮಾತಿಗೆ ತಲೆಯೇ ಕೊಡದೆ ನೆರಿಯು ಭರತ ಶ್ರೇಷ್ಠ ಶಸ್ತ್ರಾಣಿ ಆದಾಯ ಸತ್ವರ, ತಮ್ಮ ಕೈ ಅಲ್ಲಿ ತನಕ ಶಸ್ತ್ರವನ್ನೆಲ್ಲ ಕೆಳಗಿಟ್ಟಿದ್ರು ನಮಸ್ಕಾರ ಮಾಡುವಾಗ. ಹೋಗುವಾಗ ಹಾಗೆ ಹೋಗ್ತಾರೆ ಅಂತ ಭೀಷ್ಮಾಚಾರ್ಯ ನೋಡ್ತಾ ಇದ್ರೆ ಪುನಃ ಶಸ್ತ್ರಾಣಿ ಆದಾಯ, ತಮ್ಮ ಶಸ್ತ್ರ ಹಿಡ್ಕೊಂಡು ವಧಾತ್, ತಮ್ಮ ಸಾವಿಗೆ ತಾವೇ ಗುಂಡಿ ತೋಡುವುದು ಅಂತ ಹೇಳ್ತಾರಲ್ಲ ಹಾಗೆ ತಮ್ಮ ಹೊಂಡವನ್ನ ತಾವೇ ತೋಡಿಕೊಳ್ಳುವ ಹಾಗೆ ಎಲ್ಲಾ ರಾಜರು ಕೌರವಾಹ ಮೃತ್ಯುನಾಹೂತಾಹ ಸಹಿತಾ ಸರ್ವರಾಜಭಿಹಿ, ಮೃತ್ಯುನ ಆಹೂತಾಹ, ಕಾಲ ಕರಿತಿದ್ಯಾ ಬರ್ತೇನೆ ಈಗ್ಲೇ ಅಂತ ಎಲ್ಲ ಮೃತ್ಯು ಕರೆಯುವ ದಿಕ್ಕಿನತ್ತ ನಡ್ಕೊಂಡು ಹೋಗ್ತಾ ಇದ್ರಂತೆ. ಅಜಾವಯ ಇವ ಗೋಪಾಹ ವನೇ ಶ್ವಾಪದ ಸಂಕುಲೇ. ಹೇಗಿತ್ತು ಅಂದ್ರೆ, ಈ ಆಡಿನ ಗುಂಪು ನಾಡಿನಿಂದ ತೋಳಗಳ ಗುಂಪಿರುವ ಕಾಡಿನೆಡೆಗೆ ಸಾಗಿದಂತಿತ್ತು. ಎಷ್ಟು ಚೆನ್ನಾಗಿದೆ ಉದಾಹರಣೆ. ಅಜಾವಯ ಇವ ಅಗೋಪಾಹ, ಯಾರಾದ್ರೂ ಗೋಪರಿದ್ರೆ, ರಕ್ಷಣೆ ಮಾಡೋರಿದ್ರೆ ಅವಾಗ ತೋಳದಿಂದ ರಕ್ಷಿಸ್ಲಿಕ್ಕಾಗತ್ತೆ. ಅವರು ಆಯುಧ ಹಿಡ್ಕೊಂಡಿರ್ತಾರೆ, ಏನೋ ಮಾಡ್ತಾರೆ. ಅಗೋಪಾಹ, ಯಾಕಂದ್ರೆ ಇಲ್ಲಿ ಭೀಷ್ಮಾಚಾರ್ಯ ಬಿದ್ದೋಗಿದ್ದಾರೆ. ಅಗೋಪಾಹ ಅಜಾವಯ ಇವ ಶ್ವಾಪದ ಸಂಕುಲೆ, ತೋಳಗಳ ರಾಶಿಯ ನಡುವೆ ಆಡುಗಳ ಗುಂಪು ಸಾಗಿದಂತಿತ್ತು. ಜೊತೆಗೆ ಹೋಗುವಾಗ ಅವರಿಗೆಲ್ಲ ಕರ್ಣೇತಿ ಚಾಕ್ರಂದ ಶೇಷ ಭಾರತ ಪಾರ್ಥಿವಾ, ಹೋಗ್ತಾ ಕರ್ಣ ಬರ್ಬೇಕೀಗ. ಕರ್ಣನ ಒಂದಿಷ್ಟು ಅನುಯಾಯಿಗಳಿರ್ತಾರೆ. ನಮ್ಮ ನಾಯಕ CM ಆಗ್ಬೇಕು ಅಂತ ಬೊಬ್ಬೆ ಹೊಡೆಯೋರು ಇರ್ತಾರಲ್ಲ ಎಲ್ಲಾ ಕಾಲದಲ್ಲೂ, ಹಂಗೆ ಇಲ್ಲಿ ಬೊಬ್ಬೆ ಶುರು ಆಯ್ತು. ಇದ್ದಕ್ಕಿದ್ದ ಫ್ಲೆಕ್ಸ್ ಗಳೆಲ್ಲ ಜೋರಾಗಿ ಎಲ್ಲಾ ಕಡೆ ಹಬ್ಬಿಕೊಳ್ಳಿಕ್ ಶುರು ಆಯ್ತು. ಬಕೆಟ್ ಚೇಂಜ್ ಆಗ್ಬಿಡ್ತು ಈ ಕಡೆಯಿಂದ ಈ ಕಡೆಗೆ. ಎಲ್ಲ ಕಾಲದಲ್ಲಿ ಇದ್ದದ್ದೇ. ವೃಷ ಮುದ್ವಿಗ್ನ ಮನಸಃ ಹೀನಾ ದೇವವ್ರತೇನತೆ. ಅಂದ್ರೆ ಒಂದು ಯಾರಾದ್ರೂ ಒಬ್ರು ಆಶ್ರಯ ಬೇಕು, ಯಾರಿಗೇ ಆದ್ರೂ ನಮ್ಮನ್ನು ನೋಡ್ಕೊಳ್ಳೋನೊಬ್ಬ ಇದ್ದಾನೆ ಅಂತ ಇದ್ರೆ ಅದಕ್ಕೆ ಸೇನೆ ಅಂತ ಕರೀತಾರೆ. ಉದ್ವಿಗ್ನ ಮನಸಃ, ತುಂಬಾ ಗಾಬರಿಯೂ ಆಗಿತ್ತು. ಯಾಕಂದ್ರೆ ಆ ಕಡೆಯಿಂದ ಇರೋದು ಭೀಮ, ಅರ್ಜುನ, ಜೊತೆಗೆ ಕೃಷ್ಣನ ಸಾರಥ್ಯ,
ಧೃತರಾಷ್ಟ್ರ, ಧರ್ಮರಾಜ, ದೃಷ್ಟದ್ಯುಮ್ನ ಇವರೆಲ್ಲ ಒಬ್ರಿಗಿಂತ ಒಬ್ರು ಭಯವನ್ನೇ ಹುಟ್ಟಿಸುವವರು. ದೇವವ್ರತೇನ ಹೀನಾಹ, ದೇವವ್ರತ ಅಂದ್ರೆ ಭೀಷ್ಮಾಚಾರ್ಯರಿಂದ ವಂಚಿತರಾದ ಸೇನೆಗೆ ಒಬ್ರು ಯಾರಾದ್ರೂ ಬೇಕು ಅಂತ ತುಂಬಾ ಮನಸ್ಸಿನಲ್ಲಿತ್ತು. ನಮ್ಗೆ ಯಾರಾದ್ರೂ ಒಬ್ಬ ನಮ್ಮವನು ನಮ್ಮನ್ನ ನಡೆಸಿಕೊಂಡು ಹೋಗೋನೊಬ್ಬ ಬೇಕು ಅಂತ ನಿರಂತರ ಯೋಚನೆ ಮಾಡ್ತಾ ಮುಂದೆ ಹೋಗ್ತಾ ಇತ್ತು. ಆ ಕುರುವಾಹಿನಿ ಹೇಗಿತ್ತು ಅಂತಂದ್ರೆ, ಜೌರಿವ ಅಪೇತ ನಕ್ಷತ್ರ. ಆಕಾಶ ಚಂದ ಹೇಗೆ, ನಕ್ಷತ್ರಗಳಿಂದ ತುಂಬಿದ್ರೆ ಆಕಾಶ ರಾತ್ರಿ ಚಂದ ನೋಡ್ಲಿಕ್ಕೆ. ಆಕಾಶದಲ್ಲಿ ಅಕಸ್ಮಾತ್ ರಾತ್ರಿ ನಕ್ಷತ್ರ ಇಲ್ಲದೆ ಇದ್ರೆ ಎಷ್ಟು ಭಯ ಇರ್ತಿತ್ತು. ರಾತ್ರಿ ತುಂಬಾ ಕಷ್ಟ. ನಕ್ಷತ್ರ ಇರುವುದ್ರಿಂದ ನಮ್ಗೇನೋ ಒಂದು ವಿಶ್ವಾಸ ಇಲ್ಲ, ಬೆಳಕು ಸ್ವಲ್ಪ ಆದ್ರೂ ಇದೆ, ಏನೋ ಒಂದು ಕಾಣ್ತಿದೆ ಅಂತಿರುತ್ತೆ. ಕಾಡಿನಲ್ಲಿ ಯಾಕೆ ಭಯ ಆಗುದು ಹೇಳಿ? ಕಾಡಿನಲ್ಲಿ ಅದು ಕತ್ತಲೆ ಕಣ್ಣಿಗೆ ಮೆತ್ಕೊಂಡಾಗ ಆಗ್ಬಿಡುತ್ತೆ. ಏನು ಕಾಣಲ್ಲ, ಏನೂ ಕಾಣದಿದ್ದಾಗ ಭಯ ಹುಟ್ಟತ್ತೆ. ಒಂದು ವೇಳೆ ಆಕಾಶದಲ್ಲಿ ನಕ್ಷತ್ರಗಳೇ ಇರ್ಲಿಲ್ಲ ಅಂತ ಆದ್ರೆ ಪ್ರತಿ ದಿವಸವೂ ನಮ್ಗೆ ಕಷ್ಟ ಇತ್ತು. ಈ ದೀಪಗಳು ಈಗ ಇದೆ, ನಮ್ಗೆ ಅದರ ಬಗ್ಗೆ ಪರಿಚಯ ಇಲ್ಲ. ನಮಗೆ ಈ ದೀಪಗಳು ಇಲ್ಲದೆ ಇರುವ ಸ್ಥಿತಿಯನ್ನು ಯೋಚನೆ ಮಾಡ್ಕೊಂಡು ಆಕಾಶ ನೋಡಿದ್ರೆ ಗೊತ್ತಾಗುತ್ತೆ ಅದೆಷ್ಟು ಕಷ್ಟದ ಸ್ಥಿತಿ ಅಂತ. ಅದಕ್ಕೆ ಅವ್ರು ಹೇಳುದು, ದ್ಯೌಹು ಇವ ಅಪೇತ ನಕ್ಷತ್ರ. ನಕ್ಷತ್ರಗಳೆಲ್ಲದೇ ಇರುವ ದ್ಯೌವಿನಂತೆ ಆ ಸೇನೆ ಕಾಣಿಸ್ತಾ ಇತ್ತು. ಒಂದೊಂದು ಉದಾಹರಣೆ ಎಷ್ಟು ಅವರಿಗೆ ಪ್ರಕೃತಿಯ ಬಗ್ಗೆ ಎಚ್ಚರ ಇತ್ತು ಅಂತಂದ್ರೆ, ಹೀನಂ ಕಮಿವ ವಾಯುನ. ಆಕಾಶ ಇದೆ, ಒಂದು ಹನಿ ಗಾಳಿ ಇಲ್ಲ ಅಂತಿದ್ರೆ ಇಲ್ಲಿದ್ದೇನು ಉಪಯೋಗ ಇರ್ತಿತ್ತು? ಒಂಥರ ಗೂ ಅಂತಿತ್ತು, ಶಬ್ದವೇ ಇಲ್ಲದೆ ಇದ್ದಾಗ. ಅದು ಶಬ್ದ ಇಲ್ಲದೆ ಇರುವುದು ಒಂದು ಭಯ. ಗಾಳಿ ಇದ್ರೆ, ಒಂದು ಗಾಳಿ ಬೀಸ್ತಾ ಇದ್ರೆ ನಮ್ಮೊಟ್ಟಿಗೆ ಯಾರೋ ಒಬ್ರು ಇದ್ದಾರೆ ಅನ್ನೋ ಫೀಲಿಂಗ್ ಇರುತ್ತೆ. ಅದೆಲ್ಲ ನಾವು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುದು. ಇಲ್ದೇ ಇದ್ರೆ ಒಂಥರ ಆಕಾಶ ಎಷ್ಟು ಫ್ರೀ ಇದ್ರು ಕೂಡ ಗಾಳಿ ಇಲ್ದೇ ಇದ್ರೆ ಅದೊಂಥರ ಭಯದ ವಾತಾವರಣ ಹುಟ್ಟಿಸತ್ತೆ. ಹಾಗಿತ್ತು ಆ ಸೇನೆ. ಆಮೇಲೆ ವಿಪನ್ನ ಸಸ್ಯೇವ ಮಹಿ. ಸಸ್ಯಗಳೆಲ್ಲ ಒಣಗಿ ಹೋದ ನೆಲ, ಎಲ್ಲಿ ನೋಡಿದ್ರು ಹಸಿರೇ ಇಲ್ಲದ ಒಣಗಿದ. ಅದು ಬರೀ ಮರುಭೂಮಿ ಆದ್ರೆ ಒಂಥರ ಬೇರೆ, ನಾವು ಫಿಕ್ಸ್ ಆಗಿರ್ತೇವೆ. ಇದು ಹಾಗಲ್ಲ, ಒಳ್ಳೆ ನೆಲ ಆದ್ರೆ ಒಂದೇ ಒಂದು ಗಿಡವೂ ಕೂಡ ಬದುಕಿಲ್ಲ, ಎಲ್ಲ ಸತ್ತೋದ ಸ್ಥಿತಿಯಲ್ಲಿದೆ. ಆಗ್ಲೂ ಒಂದು ವಿಚಿತ್ರವಾದ ಭಯ ಹುಟ್ಟತ್ತೆ ಒಳಗಿನಿಂದ. ನಮ್ಗೆ ಏನಾದ್ರು ತಿನ್ಲಿಕ್ಕೆ ಸಿಗುತ್ತೆ ಅಂತ ಅನ್ನೋ ಧೈರ್ಯ ನಮ್ ಬ್ಯಾಗಲ್ಲಿ ಇರೋ ತನಕ ಆಯ್ತು. ಬ್ಯಾಗ್ ಖಾಲಿ ಆದ್ಮೇಲೆ ಏನಾದ್ರೂ ಗಿಡದಿಂದ ಸಿಗುತ್ತೆ ಅಂದ್ರೆ ಒಂದೇ ಒಂದು ಗಿಡ ಒಣಗಿಲ್ಲ, ಅದು ಬದುಕಿಲ್ಲ, ಅಂದ್ರೆ ಸತ್ತು ಹೋಗಿದೆ. ವಿಪನ್ನ ಸಸ್ಯ, ಪೂರ್ತಿ ಆಪತ್ತಿಗೊಳಗಾಗಿ ಬಾಡಿ ಹೋಗಿರುವ ಸಸ್ಯಗಳ ರಾಶಿಯ ನಡುವಿರುವ ದೊಡ್ಡದಾದ ಮೈದಾನದಂತೆ ಆ ಸೇನೆ ಕಾಣಿಸ್ತಾ ಇತ್ತು. ವಾಕ್ಚೈವ ಸಂಸ್ಕೃತ ಯಥ. ಅಸಂಸ್ಕೃತವಾದ ವಾಕ್ ಹೇಗೋ ಹಾಗೆ. ಯಾವುದೇ ಅದಕ್ಕೆ ಸಂಸ್ಕಾರ ಅಂದ್ರೆ ಒಂದು ಮೆದುತನ, ಗೌರವ ಕೊಡ್ಬೇಕಾದ ಶಬ್ದದಲ್ಲಿ ಗೌರವ. ಈ ತೀರಾ ಹೊಡಿಬಡಿ ಕಡಿ ಮಾತಾಡೋರ ಹತ್ರ ನಾವು ಎಷ್ಟು ಸಮಾಧಾನ ಮಾಡಿದ್ರು ಅವರು ಸೀದಾ ಫಸ್ಟ್ ಮಾತಾಡದೆ ಬೈಗುಳದಿಂದ ಶುರು ಮಾಡಿದ್ರೆ ನಮ್ಗೆ ಹೇಗೆ ಅವರನ್ನ ಎದುರಿಸ್ಬೇಕು? ಒಂದು ವ್ಯಕ್ತಿ ನಾಯಕ ಅಂತ ಇದ್ದಾಗ ಅವುಗಳು ಶಿಸ್ತಲ್ಲಿರ್ತವೆ. ಇಲ್ಲ ಅಂದ್ರೆ ಸಿಕ್ಕಿದ್ ಬಕ್ಕಿದೆಲ್ಲ ಕಡ್ಕೊಂಡು ಓಡ್ಕೊಂಡು ಹೋಗ್ತಾ ಇರ್ತಾರೆ. ನಮಗೆ ಸಗರನ ಮಕ್ಕಳ ಕಥೆ ನೆನಪಿದ್ರೆ ಅವ್ರಿಗೆ ಹಾಗೆ ಅಲ್ಲಿ ಯಾರು ನಾಯಕರಿರ್ಲಿಲ್ಲ, ಎಲ್ರು ನಾಯಕರೇ. ಹಾಗಾಗಿ ಅವರು ಹೋದ ಊರೆಲ್ಲ ಧ್ವಂಸ ಆಗಿ ಹೋಯ್ತು. ಕೊನೆಗೆ ಅಂಶುಮಂತನಿಗೆ ಹುಡುಕುವ ಪ್ರಶ್ನೆಯೇ ಬರಲಿಲ್ಲ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ. ಈ ಊರು ಧ್ವಂಸ ಆಗಿದ್ಯಾ, ಹಾಗಾದ್ರೆ ಇಲ್ಲಿ ಹೋಗಿದ್ದಾರೆ ಇವರು ಅಂತ ಹಾಗೆ ಹುಡ್ಕೊಂಡು ಹೋಗಿದ್ದವನು. ಕೊನೆಗೆ ಅವನು ಹೋದದ್ದು ಪಾತಾಳಕ್ಕೆ. ಅಂದ್ರೆ ಹಾಗೆ ಈ ಸೇನೆ ಯಾವುದೇ ರೀತಿಯ ಒಂದು ರಕ್ಷಣೆ ಇಲ್ಲದ ಅಥವಾ ಸಂಸ್ಕಾರವಿಲ್ಲದ ಮಾತಿನಂತಿತ್ತು. ಆಸುರೀವ ಯಥಾ ಸೇನಾ ನಿಗೃಹೀತೆ ನೃಪೇ ಬಲವು. ಬಲಿ ನಿಗೃಹೀತನಾದಾಗ ಆಸುರಿ ಸೇನೆ ಹೇಗೆ ದಿಕ್ಕಾಪಾಲಾಯಿತೋ, ಬಲಿಯನ್ನು ವಾಮನ ನಿಗ್ರಹಿಸಿದ, ಆಗ ಅವರ ಸೇನೆ ಚಲ್ಲಾಪಿಲ್ಲಿಯಾಗಿ ಹೋಯ್ತು. ಹಾಗೆ ಈ ಸೇನೆಯು ಕೂಡ ಇತ್ತು. ಶುಷ್ಕತೋ ಏವ ನಿನ್ನಗ. ನದಿ ಅಂದ್ರೆ ಯಾವುದೇ ಹರಿಯುವ ನದಿ ಆಗ್ಬೋದು ಅಥವಾ ತುಂಬಿಕೊಂಡ ಕೆರೆ ಆಗಿರ್ಬೋದು. ಅದು ನೀರಿದ್ರೆ ಚಂದ. ನಿಮ್ಗೆ ಬರೀ ಒಡಕು ನೆಲ ಕಾಣುವ ಆಳವಾದ ಒಂದು ಪ್ರಪಾತ ಕಂಡ್ರೆ, ನೀರೇ ಇಲ್ಲ ಒಂದು ಹನಿ, ಹೆಂಗ್ ಅನ್ಸುತ್ತೆ ಪರಿಸ್ಥಿತಿ? ನಮ್ಗೆ ಬಾರಿಕೆ ಆಗಿದೆ. ಎಷ್ಟು ದೊಡ್ಡ ಕೊಳ ಅಂದ್ರೆ ಇದು ಒಂದು ಊರಿಗಲ್ಲ, 10 ಜಿಲ್ಲೆಗಳಿಗೆ ನೀರು ತುಂಬಬಲ್ಲ ಒಂದು ಕೇಂದ್ರ. ಆದ್ರೆ ಒಂದು ಹನಿ ನೀರಿಲ್ಲ, ನಮ್ಗೆ ನೀರು ಇದರಿಂದ ಸಿಗಲ್ಲ ಅಂತ ಗೊತ್ತಾದಾಗ ಹೇಗಿರುತ್ತೆ? ನಿಮ್ನಗ ಅತ್ಯಂತ ಆಳ ಇದೆ. ನಿಮ್ನ ಅಂದ್ರೆ ತಗ್ಗು ಅಂತ ಅರ್ಥ. ಅತ್ಯಂತ ತಗ್ಗಿನ ಕಡೆಗೆ ಸರಿಯುವಂತಹ ನದಿ ನೀವು ಕಾವೇರಿಯ
ಇದು ನೋಡ್ಬೇಕು ಪಾತ್ರ. ಕೊತ್ತಿರಕೊಯ್ಲೂರು ಆ ಕಡೆಗೆ ಹೋಗುವಾಗ ಏನಿಲ್ಲ ಅಂದ್ರೂ ಒಂದೂವರೆ ಕಿಲೋಮೀಟರ್ ಅಷ್ಟು ಅಗಲ ಇದೆ ನದಿ ಹೋಗುವ ದಾರಿ, ಬರೀ ಹೊಯ್ಗೆ. ನಮ್ಗೆ ಬ್ರಿಡ್ಜ್ ಹೋಗ್ಲಿಕ್ಕೆ 1 ಕಿಲೋಮೀಟರ್ ಇದೆ, ಒಂದು ಬ್ರಿಡ್ಜ್. ಒಂದು ಹನಿ ನೀರಿಲ್ಲ. ಅದು ನೋಡೋಕೆ ಹೇಗೆ ಅನ್ಸುತ್ತೆ ಅಂದ್ರೆ, ಇಷ್ಟು ಹರಿಬೇಕಾದ ನೀರಿನ ಜಾಗದಲ್ಲಿ ಒಂದು ನೀರಿಲ್ಲಲ್ಲ, ಏನ್ ಮುಂದೆ ಕತೆ? ಭಯ ಆಗುತ್ತೆ. ನಾವು ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ದೇವೆ ಎಲ್ರು. ನಾವು ದೊಡ್ಡ ಕೆಲಸಕ್ಕೆ ಹೋಗ್ಬೇಕು, ದೊಡ್ಡ ಸಂಪಾದನೆ ಮಾಡ್ಬೇಕು, ದೊಡ್ಡ ಮನೆ ಕಟ್ಟಬೇಕು, ಏನು ದೊಡ್ಡದು ಕನಸಿದೆ. ಆದ್ರೆ ನಾಳೆ ನೀರೇ ಇಲ್ಲ ಅಂದ್ರೆ, ಈ ಸೂರ್ಯ ನಮ್ಮನ್ನ ಸುಡುವ ಸ್ಥಿತಿಗೆ ಬಂದು ನಿಂತ್ರೆ, ನಿತ್ಯದ ಟೆಂಪರೇಚರು ಈಗ ಏನಿದೆಯೋ ಅದಕ್ಕೆ 2 ಪಾಲಾಗುತ್ತೆ. ಈಗ ಇದೇ ತರ ನಾವು ಬೆಳೆದ್ರೆ, ಪ್ರಕೃತಿ ಇಲ್ಲ ಅಂದ್ಮೇಲೆ ಬದುಕಿ ಫ್ಯೂಚರ್ ಕಟ್ಕೊಂಡು ಏನ್ ಮಾಡುದು? ನೆಲನ್ನು ಉಳಿಬೇಕು ತಾನೆ. ನೀರು ಉಳಿದ್ರೆ, ನೆಲ ಉಳಿದ್ರೆ, ಗಾಳಿ ಉಳಿದ್ರೆ, ಬಿಸಿಲು ಉಳಿದ್ರೆ, ನಮ್ಗೊಂದು ತಿನ್ಲಿಕ್ಕೆ ಅನ್ನ ಅಂತ ಒಂದು ಶುದ್ಧವಾದದ್ದು ಸಿಕ್ಕಿದ್ರೆ ನಾಳೆ ನಮ್ಮ ಫ್ಯೂಚರ್. ಇದು ಯಾವುದೂ ಇಲ್ಲದೆ ಕಟ್ಟಿಕೊಳ್ಳುವುದು ಅಂತಂದ್ರೆ, ನೀರೇ ಇಲ್ಲದ ಒಂದು ದೊಡ್ಡ ನದಿಯ ಪಾತ್ರವನ್ನು ನೋಡಿದಾಗ ಭಯ ಆಗ್ಬೇಕು ನಿಜವಾಗಿ. ಅದನ್ನ ನೋಡಿದ್ರೆ ಕ್ರಿಕೆಟ್ ಆಡ್ಲಿಕ್ಕೆ ಗ್ರೌಂಡ್ ಆಯ್ತು ಅಂತ ಅನ್ಕೊಂಡ್ರೆ ಹುಡುಗನ ಬುದ್ಧಿ ಅಂತ ಅರ್ಥ. ನಮ್ಗೆ ದೂರದ ಕಲ್ಪನೆ ಇಲ್ಲ ಅಂತ ಅರ್ಥ. ಹಾಗಾಯ್ತು ಈ ಸೇನೆ ಅಂತ. ಅಂದ್ರೆ ಯಾಕೆ ಮಹಾಭಾರತ ಸರ್ವಶಾಸ್ತ್ರೋಪಕಾರಕ ಅಥವಾ ಸರ್ವಶಾಸ್ತ್ರಗಳ ಸಾರ ಅಂದ್ರೆ ಈ ಕಾರಣಕ್ಕಾಗಿ. ಎಷ್ಟು ಆಸ್ಪೆಕ್ಟ್ಗಳಲ್ಲಿ ಒಂದು ವಿಷಯ ನಮ್ಗೆ ಹಚ್ಚುತ್ತೆ ಅಂದ್ರೆ, ಇದೇ ತರ ಬೇರೆನೂ ಇದೆ. ಇದೊಂದೇ ಅಲ್ಲ, ಸೇನೆ ಒಂದು ನಾಯಕನಿಲ್ಲದೆ ಹೋಗುದು ಅಂದ್ರೆ ಇದೆಲ್ಲ ಹೀಗೆ ಒಂದು ಮಾತಿನ ಪ್ರಪಂಚ ಹೇಗಿರುತ್ತೆ, ಒಂದು ಪ್ರಕೃತಿ ಹೇಗಿರುತ್ತೆ, ಆಕಾಶ ಹೇಗಿರುತ್ತೆ, ಗಾಳಿ ಹೇಗಿರುತ್ತೆ, ಇದೆಲ್ಲವನ್ನು ಯೋಚಿಸ್ಬೇಕಾಗತ್ತೆ. ಶರಭಾ ಹತ ಸಿಂಹೇವ ವೃಕೈವ ವನೇ ವೃದ್ಧ ಪೃಷತಿ ಹತಯೂಥಪ. ತೋಳಗಳಿಂದ, ವೃಕ ಅಂದ್ರೆ ತೋಳಗಳಿಂದ ಆಕ್ರಮಣಕ್ಕೆ ಒಳಗಾದ ತನ್ನ ಗುಂಪನ್ನು ಕಳಚಿಕೊಂಡ ಒಂದೇ ಒಂದು ಹುಲ್ಲೆ, ಜಿಂಕೆಯ ಮರಿ ಹೇಗಿತ್ತೋ ಹಾಗಿತ್ತು. ಯೂಥಪ ಅಂದ್ರೆ ಗುಂಪು, ಹತಯೂಥಪ ತನ್ನ ಗುಂಪನ್ನು ಕಳಚಿಕೊಂಡು ಹೊರಗೆ ಬಂದ್ಬಿಟ್ಟಿದೆ. ಅದು ನೀವು ಈ ಜಿಯೋಗ್ರಫಿಕ್ ಚಾನೆಲ್ಗಳಲ್ಲಿ ಕೆಲವೊಮ್ಮೆ ನೋಡುವಾಗ ತೋರಿಸ್ತಾರೆ. ಅದು ಗುಂಪಲ್ಲಿ ಹೋಗ್ತಾ ಇದ್ರೆ ಒಂದು ಹಿಂದುಳಿದು ಬಿಡುತ್ತೆ, ಹಾಗೆ ರಕ್ಷಿಸ್ಕೊಳ್ಳಿಕ್ಕೆ ಬೇರೆ ದಿಕ್ಕಿಗೆ ಸಾಗುತ್ತೆ, ಅದು ಗೊತ್ತಾಗಲ್ಲ ಮುಂದೆ ಹೋಗ್ತಾ ಇರೋದು. ಆಮೇಲೆ ಹೇಗೆ ಅವುಗಳನ್ನ ಅಟ್ಟಾಡಿಸ್ಕೊಂಡು ಎಲ್ಲಾ ಕಡೆಯಿಂದ ಸರೌಂಡ್ ಮಾಡಿ ಸುತ್ತುವರೆದು ಅದನ್ನು ಕೊಲ್ಲುತ್ತೆ ಅಂದ್ರೆ, ಅದು ಎಷ್ಟು ಪ್ರಯತ್ನ ಪಡುತ್ತೆ ಅಂದ್ರೆ ತನ್ನ ಉಸಿರಿರೋ ತನಕ ಪ್ರಯತ್ನ ಮಾಡುತ್ತೆ. ಹಾಗೆ ಈ ಸೇನೆ ಹತಯೂಥಪ, ಸೇನೆ ನಾಯಕನನ್ನು ಕಳಚಿಕೊಂಡಂತಹ ಗುಂಪಿನಿಂದ ಹೊರಗೆ ಬಿದ್ದಂತಹ ಸೇನೆಯಂತಿತ್ತು. ಅಷ್ಟೇ ಅಲ್ಲ, ಶರಭಾಹತ ಸಿಂಹೇವ ಮಹತಿ ಗಿರಿಕಂದರ. ಶರಭ ಅಂತ ಇಲ್ಲಿ ಈ ಉದಾಹರಣೆ ನಮ್ಗೆ ಇವತ್ತು ಸ್ವಲ್ಪ ರಿಲೆವೆಂಟ್ ಆಗದೆ ಇರ್ಬೋದು. ಯಾಕೆಂದ್ರೆ ಅವ್ರು ಹೇಳುದು ಶರಭ ಅಂತ ಒಂದು 8 ಕಾಲಿನ ಒಂದು ಪ್ರಾಣಿ, ಅದು ಸಿಂಹವನ್ನ ಹೊಡೆದಾಕುತ್ತೆ. ಸಿಂಹ ಸಾಮಾನ್ಯ ಕಾಡಿನ ರಾಜ. ಒಂದು ಗಿರಿ ಕಂದರದಲ್ಲಿ, ಬೇರೆ ಕಡೆ ಆದ್ರೂ ಅದು ಓಡೋಗ್ಬೋದು, ಒಂದು ಗುಹೆಯ ಒಳಗೆ ಶರಭದಿಂದ ಆಕ್ರಮಣಕ್ಕೆ ಒಳಗಾದಂತಹ ಒಂದು ಸಿಂಹ ಹೇಗಿತ್ತು ಹಾಗಿತ್ತು. ಅಂದ್ರೆ ಇವರು ವೀರರಲ್ಲದವರಲ್ಲ, ಆದ್ರೆ ಅವರಿಗಿಂತ ಬಲಿಷ್ಠರಾದರೂ ಕೈಯಲ್ಲಿ ಸಿಕ್ಕಿ ಬಿದ್ರೆ ಹೇಗಾಗುತ್ತೆ, ಹಾಗಾಗಿದೆ ಪರಿಸ್ಥಿತಿ. ಶರಭದಿಂದ ಏಟು ತಿಂದ ಸಿಂಹದ ಸ್ಥಿತಿ ಈ ಸೇನೆಗೆ ಒದಗಿ ನಿಂತಿದೆ. ಆ ಕಡೆಯಿಂದ ಸೂರ್ಯ ಮುಳುಗ್ತಾ ಇದ್ದಾನೆ, ಈ ಕಡೆಯಿಂದ ಜಾಹ್ನವಿ ಸುತ ಭೀಷ್ಮನು ಕೂಡ ತನ್ನ ಅವಸಾನದ ಸಮಯವನ್ನು ಮುಟ್ತಾ ಇದ್ದಾನೆ. ವಿಶ್ವಗಾಹತ ವಿಕ್ಷುಬ್ಧ ನೌರಿವಾಸೀದ್ ಮಹಾರ್ಣವೇ. ಈ ದೋಣಿ, ಹಾಯಿ ದೋಣಿ ಅಂತ ಹೇಳ್ತಾರೆ, ಅಥವಾ ದಿಕ್ಸೂಚಿ ಇರುವಂತದ್ದು ಇರುತ್ತೆ. ಕೆಲವೊಮ್ಮೆ ದಿಕ್ಸೂಚಿ ಕಳೆದೋಗ್ಬಿಟ್ರೆ ಸಮುದ್ರದ ಮಧ್ಯದಲ್ಲಿ ನಮ್ಗೆ ಇದು ಕಲ್ಪನೆನೇ ಇಲ್ಲ. ಒಂದ್ಸರ್ತಿ ಸಮುದ್ರದ ಮಧ್ಯಕ್ಕೆ ಹೋಗಿ ಯಾವ ದಿಕ್ಕಲ್ಲೂ ಏನು ಇರಬಾರ್ದು, ಆಗ ನಮ್ಮ ಹೃದಯ ಹೇಗಿರುತ್ತೆ ಅನ್ನೋದನ್ನ ನಾವು ಒಂದ್ಸರ್ತಿ ಯೋಚನೆ ಮಾಡ್ಬೇಕು. ಏನು ಕಾಣಬಾರ್ದು, ಏನು ಇಲ್ಲ, ಬರೀ ನೀರೇ. ಎಷ್ಟು ದೂರಕ್ಕೆ ಇಣುಕಿದ್ರು ಒಂದು ಸಣ್ಣ ಆಸರೆಯೂ ಕಾಣದೆ ಹೋಗುವ ಸ್ಥಿತಿ ಬಂದ್ರೆ ಹೇಗಿರುತ್ತೋ ಹಾಗಾಗಿತ್ತು ಈ ಸೇನೆಯ ಪರಿಸ್ಥಿತಿ. ಯಾವ ದಿಕ್ಕಿನಲ್ಲಾದ್ರೂ ನಮ್ಗೆ ರಕ್ಷಣೆ ಸಿಕ್ಕೀತು ಅಂತ ನೋಡಿದ್ರೆ ಎಲ್ಲ ಕಡೆ ಪಾಂಡವರ ಸೇನೆ ಎಂಬ ನೀರು. ಬರೀ ಇವರು ಮಾತ್ರ ಒಬ್ಬ ನಾಯಕ ದೋಣಿಯ ನಾವಿಕ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಬಂದು ಸಿಕ್ಕಾಕೊಂಡಿದ್ದಾರೆ ಹಾಗೆ ಕಾಣಿಸ್ತಿದೆ. ನೌರಿವ ಆಸೀನ್ ಮಹಾರ್ಣವೇ. ದೊಡ್ಡ ಸಮುದ್ರದ ಒಂದು ಸಣ್ಣ ತೆಪ್ಪ, ಹಡಗಾದ್ರೂ ಕೂಡ ಹೋಗ್ಬಿಡುತ್ತೆ. ತೆಪ್ಪ ಸಿಕ್ಕಾಕೊಂಡ್ರೆ ತೆಪ್ಪಕ್ಕೆ ಎಷ್ಟು ದೂರ ಹೋಗ್ಬೋದು? ಹುಟ್ಟು ಕಳಚಿ ಹೋಗ್ಬಿಟ್ಟಿದೆ. ಅದರ ಒಂದು ಪರದೆ ಇರುತ್ತಲ್ಲ ಬಟ್ಟೆದ್ದು, ಅದು ಇದ್ರೆ ನಿಮ್ಗೆ ಗಾಳಿ ಯಾವ ಕಡೆಗಿದೆ ಆ ಕಡೆಗಾದ್ರೂ ಕರ್ಕೊಂಡು ಹೋಗುತ್ತೆ, ಅದು ಹರಿದೋಗಿದೆ. ಅಂತ ಸ್ಥಿತಿಯಲ್ಲಿ ವಿಕ್ಷುಬ್ಧವಾದಂತಹ ಒಂದು ನೋವು
ಸಮುದ್ರದ ಮಧ್ಯದಲ್ಲಿದ್ರೆ ಹೇಗೋ ಹಾಗಾಗಿದೆ. ಹೀಗೆ ವೀರರಾದಂತಹ ಪಾಂಡವರ ಕೈಗೆ ಸಿಕ್ಕಿ ವೃಷ ಅರ್ಧಿತ, ಚೆನ್ನಾಗಿ ಏಟು ತಿಂದು ಪ್ರಾಣ ಹೋಗುವ ಸ್ಥಿತಿಯಲ್ಲಿದೆ. ಸಾತದಾಸೀದ್ ವೃಷಂ ಸೇನಾ ವ್ಯಾಕುಲಾಶ್ವರಥ ದ್ವಿಪ. ಆನೆಗಳು ಕುದುರೆಗಳು ಕೂಡ ಒಂಥರ ಎಲ್ಲ ಕಂಗಾಲಾಗಿ ಬಿಟ್ಟಿವೆ. ಅಂದ್ರೆ ಭೀಷ್ಮರ ಪಾತದ ಬಗೆಗೆ ಅವುಗಳಿಗೂ ಹಿಂಸೆ ಆಗಿದೆ. ನಮ್ಮ ನಾಯಕನನ್ನ ಕಳ್ಕೊಂಡ್ವಿ ಅನ್ನುವ ವೇದನೆ ಅವುಗಳಿಗೂ ಇದೆ. ನಾವ್ ಅನ್ಕೊಳ್ಳೋದು ಅವುಗಳಿಗೇನ್ ಗೊತ್ತಾಗುತ್ತೆ ಅಂತ, ಆದ್ರೆ ಅವುಗಳಿಗೂ ಮನುಷ್ಯನಷ್ಟೇ ಸಂವೇದನೆಗಳು ಉಂಟು ಅನ್ನೋದು ಗೊತ್ತಾಗುತ್ತೆ. ಕರ್ಣಸ್ಯ ಕುರವೋ ಮಾರ್ಷು ಸಹಿದೇವ ವ್ರತೋಪಮಃ ಸರ್ವಶಾಸ್ತ್ರಭೃತಾಂ ಶ್ರೇಷ್ಠಂ ರೋಚಮಾನಂ ಇವಾತಿಥಿಂ. ಮನಸ್ಸೆಲ್ಲ ಒಂಥರ ಬಿಗಡಾಯಿಸಿದೆ. ಸೈನಿಕರು, ರಾಜರು ಎಲ್ಲರೂ ಕೂಡ ದೇವವ್ರತನಿಂದ ಕಳ್ಕೊಂಡ ಸ್ಥಿತಿಯಲ್ಲಿ ಮೇಲೆ ಏರ್ಲಿಕ್ಕೆ ಏಣಿ ಇಲ್ಲದ ಹೊಂಡದಲ್ಲಿ ಬಿದ್ದರೆ ಹೇಗೋ ಹಾಗಾಗಿ ಬಿದ್ದಿದ್ದಾರೆ. ಪಾತಾಳದಲ್ಲಿ ಬಿದ್ದಿದ್ದಾರೆ, ಏರ್ಲಿಕ್ಕೆ ಏಣಿ ಇಲ್ಲ. ಬೆಳಕು ಎಲ್ಲೋ ಚೂರು ಕಾಣಿಸ್ತಿದೆ, ಹೌದೋ ಅಲ್ವೋ ಅಂತ ಸ್ಥಿತಿಯಲ್ಲಿ ಯಾರಾದ್ರೂ ನನಗೆ ಬೆಳಕು ಚೆಲ್ಲಿ ಏಣಿ ಹಾಕಿ ಮೇಲಕ್ಕೆ ಎತ್ತೋರಿದ್ದಾರೋ ಅನ್ನುವ ನಿರೀಕ್ಷೆಯಲ್ಲಿ ಇರಬೇಕಾದ್ರೆ ಮನಸ್ಸಿನಲ್ಲಿ ಒಂದಿಷ್ಟು ಜನಕ್ಕೆ ಯೋಚನೆ ಬಂತು. ನಮ್ಮ ಕುರುಗಳ ಸಮಸ್ಯೆಯನ್ನ ಪರಿಹರಿಸಬೇಕು ಅಂದ್ರೆ ದೇವವ್ರತನಿಗೆ ಸಮನಾದವನು ಬರಬೇಕು, ದೇವವ್ರತೋಪಮಃ ಅಂತವನು ಯಾರು ಅಂತ ಯೋಚನೆ ಮಾಡಿದ್ರೆ ಕರ್ಣ ಸರಿ. ಕರ್ಣ ಭೀಷ್ಮರಿಗೆ ಸಮನಾಗಿ ನಿಲ್ಲಬಲ್ಲವ. ಇದೆಲ್ಲ ಈ ಸೈನಿಕರದ್ದೇ ಅವರವರದ್ದೇ ಮಾತುಗಳು. ಅವರೆಲ್ಲ ಬಂಧು ಮಾಪದ್ಗತ ಸೇವಾ ತಮೇವೋಪ ಗಮನ್ಮನಃ, ಎಲ್ಲರ ಮನಸ್ಸು ಅವನ ಕಡೆಗೆ ನೆಟ್ಟಿತು. ನಮಗೊಬ್ಬ ಬಂಧು ಬೇಕು ಅಂತ ಬಯಸಿದಾಗ ಬಂಧು ರಕ್ಷಿಸಬಲ್ಲವ ಅಂತಂದ್ರೆ ಕರ್ಣನೊಬ್ಬನೇ. ಅವನ ಕಡೆಗೆ ಎಲ್ಲರ ಮನಸ್ಸು ಸಾಗಿತು. ಯಾಕೆಂದ್ರೆ ಸರ್ವ ಶಸ್ತ್ರಭೃತಾಂ ಶ್ರೇಷ್ಠ, ಎಲ್ಲ ಬಗೆಯ ಶಸ್ತ್ರಗಳನ್ನು ಬಲ್ಲವನಾದ್ರಿಂದಾಗಿ ಅವನು ನಮಗೆ ಖಂಡಿತ ಸಿಗ್ತಾನೆ. ಅದಕ್ಕೊಂದು ಉದಾಹರಣೆ, ರೋಚಮಾನಂ ಇವಾತಿಥಿಂ. ಅತಿಥಿಗಳು ಯಾವತ್ತೂ ತುಂಬಾ ಇಷ್ಟ ಆಗ್ತಾರೆ. ಅಪರೂಪಕ್ಕೆ ಬಂದ್ರೆ, ದಿನ ಬಂದ್ರೆ ಅವ್ರ ಬಗ್ಗೆ ಕಂಪ್ಲೇಂಟ್ ಶುರು ಆಗುತ್ತೆ. ಏನು ಯಾವಾಗ್ಲೂ ಅತಿಥಿ ಕಬ್ಜಾ ಹೋಗಿ ಅಂತ ಯಾವುದೋ ಒಂದು ಸಿನಿಮಾ ಇದೆಯಲ್ಲ, ಹಾಗೆ ಅವರಿಗೆ ಯಾವಾಗ ಹೊರಡ್ತೀರಿ ಅಂತ ಕೇಳುವ ಸ್ಥಿತಿಗೆ ಬಂದಿಲ್ಲ ಆಮೇಲೆ. ಹಾಗೆ ಬಹಳ ದಿವಸ, ಯಾಕಂದ್ರೆ ಇಷ್ಟು ದಿವಸಗಳ ಕಾಲ ನೋಡಿ, ವಸುತಃ ಅಲ್ಲಿ ದ್ರೋಣಾಚಾರ್ಯ ಇದ್ದಾರೆ, ಅವರನ್ನ ನೆನ್ಪು ಮಾಡ್ಕೊಳ್ಳಿಲ್ಲ. ಅಥವಾ ಇನ್ನೂ ಅನೇಕ ಜನ ಇದ್ದಾರೆ, ದುರ್ಯೋಧನನೇ ಇದ್ದಾನೆ ಸ್ವತಃ, ಯಾರು ನೆನಪಾಗ್ಲಿಲ್ಲ. ಇಲ್ಲದೆ ಇರೋ, ಯಾವಾಗ್ಲೂ ನೀವು ಯಾವ್ದಾದ್ರು ಮದುವೆಗೆ ಹೋದ್ರೆ ನಿಮ್ಮನ್ ಕೇಳೋದೇ ಇಲ್ಲ, ನಿಮ್ಮ ಅಪ್ಪ ಅಮ್ಮ ಬರ್ಲಿಲ್ಲ, ಅಪ್ಪ ಅಮ್ಮ ಯಾಕೆ ಬರ್ಲಿಲ್ಲ, ತಮ್ಮ ಬರ್ಲಿಲ್ಲ ಅಂದ್ರೆ ತಮ್ಮ ಯಾಕೆ ಬರ್ಲಿಲ್ಲ, ಅಕ್ಕ ಬರ್ಲಿಲ್ಲ ಅಂದ್ರೆ ಅಕ್ಕ ಯಾಕೆ ಬರ್ಲಿಲ್ಲ, ಅವ್ರನ್ನ ಕೇಳ್ತಾರ. ಎದುರುಗಡೆ ನೀವು ನಾನೊಬ್ಬ ಬಂದು ಬಿದ್ದಿದ್ದೇನೆ ಇಲ್ಲಿ, ನನ್ನನ್ನು ಮಾತಾಡಿಸಿ ಅಂತ ಹೇಳಿದ್ರೆ ಕೇಳೋರಿಲ್ಲ. ಹಾಗೆ ಅಲ್ಲಿ ಇಡೀ ಗುಂಪಲ್ಲಿ ಇಲ್ಲದೆ ಇರುವ ಕರ್ಣನ ಬಗ್ಗೆ ರೋಚಮಾನಮಿವ ಅತಿಥಿಂ, ಬಾರದೇ ಇರುವ ವ್ಯಕ್ತಿಯನ್ನ ಗಮನಿಸುವಂತೆ, ಅತಿಥಿಯಾಗಿ ಬಂದ ವ್ಯಕ್ತಿಯಲ್ಲೇ ಹೆಚ್ಚು ಆಸಕ್ತಿ ಮೂಡುವಂತೆ ಕರ್ಣನನ್ನ ಎಲ್ಲರೂ ಬಂಧುವತ್, ಅವನೇ ನಮಗೆ ಆಪದ್ಗತ. ಬಂಧು ಅಂದ್ರೆ ಏನ್ ಹೇಳಿ, ನಿಜವಾಗಿ ಕಷ್ಟದಲ್ಲಿದ್ದಾಗ ಹೆಗಲು ಕೊಡುವ ಬಂಧು. ನಮ್ಗೆ ಈಗ ಬಂದ್ರೆ ಅವನೇ ಕರ್ಣನೇ ಬಂಧು ಆಗಬೇಕು ಅಂತ. ಚುಕ್ರುಷು ಕರ್ಣ ಕರ್ಣೇತಿ ತತ್ರ ಭಾರತ ಪಾರ್ಥಿವಾಹ. ಇಡೀ ರಾಜರೆಲ್ಲರೂ ಕೂಡ ಕರ್ಣ 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 ಅಂತ. ಇದು ಹಳೇದಿದು, ಈ ಕಿರ್ಚುದೆಲ್ಲ ಹೊಸ್ತೇನಲ್ಲ. ಚುಕ್ರುಷು ಜೋರಾಗಿ ಕೂಕೊಂಡ್ರಂತೆ, ಡಿ ಬಾಸ್ ಅಂತ ಕಿರ್ಚ್ಕೊಂಡ ಹಾಗೆ. ಹಾಗೆ ಎಲ್ಲ ಕಡೆಯಿಂದಲೂ ಜನಗಳಿಗೆ ಇಲ್ಲ ಇಲ್ಲ, ಇವನು ಬಂದ್ರೇನೆ ನಮ್ಗೆ ಸರಿ. ರಾಧೇಯಂ ಹಿತಮಸ್ಮಾಕಂ ಸೂತ ಪುತ್ರಂ ತನುತ್ಯಜಂ. ನಮಗೋಸ್ಕರ ಪ್ರಾಣ ಬೇಕಾದ್ರೂ ಒತ್ತೆ ಇಟ್ಟು ರಕ್ಷಿಸಬಲ್ಲಂತಹ ಒಬ್ಬ ನಾಯಕನಾಗಿ ನಾವು ಕರ್ಣನನ್ನ ಆಶ್ರಯಿಸ್ತಾ ಇದ್ದೇವೆ. ಅವನು ಬೇಕು ನಮಗೆ. ರಥೇಶು ಗಣ್ಯಮಾನೇಶು ಬಲ ವಿಕ್ರಮಶಾಲಿಷು. ಆದ್ರೆ ಪಕ್ಕ ಯಾರೋ ಕೇಳಿದ್ರು, ಅಲ್ಲ ಇಷ್ಟು ದಿವಸ ಯಾಕೆ ಬರ್ಲಿಲ್ಲ? ಸಹಿ ನಾ ಯುದ್ಧ ತದಾ ದಶಾಹಾನಿ. ಈ 10 ದಿವಸ ಅವನು ಯುದ್ಧ ಮಾಡ್ಲಿಲ್ಲಲ್ಲ. ಅಯ್ಯೋ, ಅದು ಏನಾಯ್ತು ಗೊತ್ತಾ, ಎಲ್ಲ ಈ ಲೂಸ್ ಟಾಕ್ಗಳು. ಭೀಷ್ಮಾಚಾರ್ಯರಿದ್ದಾರಲ್ಲ, ಎಲ್ಲ ಕ್ಷತ್ರಿಯರು ಎದುರುಗಡೆ ಇದ್ದಾಗ ಈ ಅಂದ್ರೆ ಸತ್ಯವೂ ಇರುತ್ತೆ, ಅದರಲ್ಲಿ ಸತ್ಯನೇ ಇರುತ್ತೆ. ಆದ್ರೆ ಕೆಲವೊಂದ್ ಸರ್ತಿ ಊಹೆನೂ ಸೇರ್ಕೊಂಡಿರುತ್ತೆ ಅಷ್ಟೇ. ಈಗ ನಮ್ಮಲ್ಲೇ ಸರಿಯಾಗಿ ಗಮನಿಸಿದ ಇಂಥದ್ದು ಎಷ್ಟಿಲ್ಲ, ಸಂಬಂಧವೇ ಇಲ್ಲದ ಮಾತುಗಳು ಸೇರ್ಕೊಂಡಿರ್ತವೆ. ಒಂದಿಷ್ಟು ಅದಕ್ಕೆ ರೆಕ್ಕೆ ಪುಕ್ಕಕ್ಕೆ ಬೇಕಿರುವ ಅಂಶಗಳು ಇರ್ತವೆ. ಸಂಖ್ಯಾತಃ ಅರ್ಧರತಃ ಕರ್ಣ ದ್ವಿಗುಣ ಸನ್ನರರ್ಷಭ. ನರರಲ್ಲೇ ಋಷಭನೆನಿಸಿದಂತಹ, ಎನಿಸಿದ್ದಕ್ಕಿಂತ ಹೆಚ್ಚು ಗುಣಗಳಿಂದ ತುಂಬಿದಂತಹ ಕರ್ಣನನ್ನ ಅರ್ಧರತಃ ಇತಿ ಸಂಖ್ಯಾತಃ, ಅವನನ್ನು ಅರ್ಧರಥ ಅಂತ ಭೀಷ್ಮಾಚಾರ್ಯರು ಗುರುತಿಸಿದ್ರು.
ಅವನಷ್ಟು ಬಲಿಷ್ಠ ಯಾರಿದ್ದಾರೆ, ಬಲ ವಿಕ್ರಮಶಾಲಿಷು, ಅವನಷ್ಟು ವ್ಯಕ್ತಿಯೇ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವ್ರ ಕಡೆಯವರಿಗೆ ಹಾಗೆ ಕಾಣುದು, ಅವನ ವ್ಯಕ್ತಿಗಳ ಬೆಂಬಲಿಗರಿಗೆ. ಅವನು ಏನು ಅಗ್ರಣೀ, ಅವನು ರಥ ಅತಿರಥ ಮೊದಲಾದವರಿಗೂ ಅಗ್ರಣಿಯಾದವನು. ಶೂರಸಮ್ಮತ, ಅವನು ಅಸುರರನ್ನು ಬೇಕಾದ್ರೂ ಸೋಲಿಸ್ತಾನೆ. ದೇವೇಶಾನ್, ದೇವತೆಗಳನ್ನು ಕೂಡ ನಾಶ ಮಾಡ್ತಾನೆ. ಯೋದ್ಧಂ ಉತ್ಸಹೇತ್, ಅಂಥವನಿದ್ರೆ ನಿಜವಾಗಿ ಯುದ್ಧಕ್ಕೆ ಕಳೆ, ಅವನಿಲ್ಲ. ಆಗ ಅವನೇ ಈ ಭೀಷ್ಮಾಚಾರ್ಯರು ಯಾವಾಗ ಹೀಗಂದ್ರೋ ಸತು ತೇನೈವ ಕೋಪೇನ, ಅದೇ ಕೋಪಕ್ಕೆ ಅವನು ಗಾಂಗೇಯ ಮುಕ್ತವಾನ್, ಗಾಂಗೇಯನಿಗೆ ಹೇಳಿದ, ತ್ವಯಿ ಜೀವತಿ ಕೌರವ್ಯ ನಾಹಂ ಯೋತ್ಸೆ ಕದಾಚನ, ನೀನು ಬದುಕಿರುವ ತನಕವೂ ಕೂಡ ನಾನು ಶಸ್ತ್ರ ಹಿಡಿಯುವುದಿಲ್ಲ ಅಂತ ಅವನು ಪ್ರತಿಜ್ಞೆ ಮಾಡಿದ. ತ್ವಯಾತು ಪಾಂಡವೇಯೇಷು ನಿಹತೇಷು ಮಹಾಮೃಧೆ ದುರ್ಯೋಧನಮನುಜ್ಞಾಪ್ಯ ವನಂ ಯಾಸ್ಯಾಮಿ ಕೌರವ. ಹೇ ಭೀಷ್ಮಾಚಾರ್ಯನೇ, ಒಂದು ವೇಳೆ ಪಾಂಡವರು ನಿನ್ನನ್ನು ಕೊಂದ್ರೆ, ಅಲ್ಲಲ್ಲ ಮೊದಲು ನೀನು ಪಾಂಡವರನ್ನೆಲ್ಲರನ್ನು ಕೊಂದು ಬಿಟ್ರೆ, ರಾಜ್ಯ ಸಿಕ್ಕಿದ್ರೆ ನಾನು ಕೂಡಲೇ ಸನ್ಯಾಸ ತಗೊಂಡು ಕಾಡಿಗೆ ಹೋಗ್ಬಿಡ್ತೇನೆ. ನೀನು ಗೆದ್ದು ಕೊಟ್ಟದಕ್ಕೆ ಸಂತೋಷ, ನಾನಾ ಗೆಲುವಿನಲ್ಲಿ ಒಬ್ಬ ಭಾಗ ಆಗ್ಲಿಲ್ಲ, ಆದ್ರಿಂದ ನಂಗೆ ಅದರಲ್ಲಿ ಮತ್ತೆ ಮುಂದುವರಿಬೇಕಾ ಅಗತ್ಯ ಇಲ್ಲ. ಆದ್ರಿಂದಾಗಿ ದುರ್ಯೋಧನಂ ಅನುಜ್ಞಾಪ್ಯ ವನಂ ಯಾಸ್ಯಾಮಿ, ದುರ್ಯೋಧನನ ಒಪ್ಪಿಗೆಯನ್ನ ಪಡ್ಕೊಂಡೇ ನಾನು ಕಾಡಿಗೆ ಹೊರಟೋಗ್ಬಿಡ್ತೇನೆ. ನಾನು ಮತ್ತೆ ನಿನಗೆ ಯಾವತ್ತು ಮುಖ ತೋರಿಸಲ್ಲ. ಅಂದ್ರೆ ನೀನು ಗೆದ್ದು ಪಾಂಡವರನ್ನ ಕೊಂದು ದುರ್ಯೋಧನನಿಗೆ ರಾಜ್ಯವನ್ನ ಕೊಡಿಸಿದಿ ಅಂತಾದ್ರೆ ನಾನು ಕಾಡಿಗೆ ಹೊರಟೋಗ್ತೇನೆ. ಇಲ್ಲ, ತ್ವಯಿವಾ ಹತೇವಾ ತ್ವಯಿ ಪಾರ್ಥೈಸ್ತು ಯುಧಿ ಸ್ವರ್ಗಮುಪೇಯುಷಿ ಹಂತಾಸ್ಮಿ ಏಕರಥೇನೈವ ಕೃಷ್ಣಾನ್ ಯಾನ್ ಮನ್ಯಸೆ ರಥಾನ್. ನೀನು ಯಾರನ್ನೆಲ್ಲ ರಥರು ಅಧಿರಥರು ಮಹಾರಥರು ಅಂತೆಲ್ಲ ಅನ್ಕೊಂಡಿದ್ಯೋ ಅಂಥವರಲ್ಲೆಲ್ಲರನ್ನು ಕೂಡ ಏಕರಥೇನ, ಒಂದೇ ಒಂದು ರಥವನ್ನ ಬಳಸಿಕೊಂಡು ನೀನು ಒಂದು ವೇಳೆ ಪಾಂಡವರ ಕೈಯಿಂದ ಸತ್ತು ಸ್ವರ್ಗ ಸೇರಿದ್ರೆ, ನೀನು ಯುದ್ಧದಲ್ಲಿ ದೇಹ ತೊರೆದು ಸ್ವರ್ಗ ಸೇರಿದಿ ಅಂತಾದ್ರೆ ಆಗ ನಾನೊಬ್ಬನೇ ಈ ಕೌರವರ ಪಾಳಯಕ್ಕೆ ಸಾರಥಿಯಾಗಿ ಅಥವಾ ನಾಯಕನಾಗಿ ಅವರನ್ನ ದಡ ಮುಟ್ಟಿಸುವ ಕೆಲಸವನ್ನ ಮಾಡ್ತೇನೆ. ಅಥವಾ ನಾನೇ ಒಂದು ವೇಳೆ ಅವರ ಕೈಯಿಂದ ಸತ್ರೆ ಸರಿ, ನನ್ನ ಶಕ್ತಿ ಇರುವ ತನಕ ಹೋರಾಡಿ ನಾನು ಸಾಯ್ತೇನೆ, ನಿನ್ನೊಟ್ಟಿಗೆ ಸ್ವರ್ಗದಲ್ಲಿ ಒಟ್ಟಿಗೆ ಸಿಗ್ತೇನೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ನೀನು ಅಲ್ಲಿ ಎಲೆ ಹಿಡಿದಿರು, ನಾನು ಬರ್ತೇನೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಏವ ಮುಕ್ತ ಮಹಾಬಾಹು ದಶಾಹಾನ್ಯೇಕ ಏವ ಸಹ. ಹೀಗಾಗಿ 10 ದಿವಸಗಳ ಕಾಲ ಭೀಷ್ಮಾಚಾರ್ಯರು ಏಕ ಏವ, ಒಬ್ಬನೇ ಇದ್ದು ಹೋರಾಡಬೇಕಾದಂತಹ ಪರಿಸ್ಥಿತಿ ಬಂತು. ನಾಯುಧ್ಯತ ತತಃ ಕರ್ಣಃ ಪುತ್ರಸ್ಯ ತವ ಸಮ್ಮತೆ. ಸಂಜಯ್ ಹೇಳ್ತಾನೆ, ಈ ವಿಷಯ ಸತ್ಯ. ಅವನು ಹೋಗ್ಲಿಲ್ಲ ಅಂತ ಹೇಳಿ ಕಾರಣ ಕೊಟ್ಟದ್ದು ಸತ್ಯ. ಹಾಗಾಗಿ ದುರ್ಯೋಧನನ ಅನುಜ್ಞೆಯನ್ನ ಪಡೆದೇ ಕರ್ಣ ಯುದ್ಧಕ್ಕೆ ಹೋಗಿರ್ಲಿಲ್ಲ. ನಿನ್ನ ಮಗನ ಅಭಿಪ್ರಾಯವೂ ಅದೇ ಇತ್ತು. ಆಗ್ಲಿ ಅವನು ಎಷ್ಟು ತನಕ ಸೇಫ್ ಗಾರ್ಡ್, ಅದು ನಮಗೆ. ಅವನು ಎಷ್ಟು ನಾಶ ಮಾಡ್ತಾ ಹೋಗ್ತಾನೋ ನಮಗೆ ನಾಳೆ ಯುದ್ಧಕ್ಕೆ ಅಷ್ಟು ಜನ ಕಮ್ಮಿ ಆಯ್ತಲ್ವಾ. ಅವ್ರು ಹೋದ್ರೂ ತೊಂದರೆ ಇಲ್ಲ, ನಿನ್ನನ್ನು ಶುರುವಿಗೆ ಕಳುಹಿಸಿ ನಾನು ಕಳ್ಕೊಂಡ್ರೆ ನಾಳೆ ನೀನಿಲ್ಲದ ರಾಜ್ಯವನ್ನು ಅನುಭವಿಸಿ ಏನ್ ಸುಖ ಇರ್ಬೇಕು ನನಗೆ. ಅದೆಲ್ಲ ಅಭಿಮಾನ ವ್ಯಕ್ತಪಡಿಸೋದಷ್ಟೇ. ಹಾಗೆ ಅವನಿಗೆ ನಿಜವಾದ ಭಾವನೆ ಇಲ್ಲ ದುರ್ಯೋಧನನಿಗೆ. ಆದ್ರೆ ಹೇಳುವಾಗ ಹಾಗೆ ಹೇಳಿರ್ತಾನೆ. ಭೀಷ್ಮ ಸಮರ ವಿಕ್ರಾಂತ ಪಾಂಡವೇಶು ಭಾರತ ಜಗಾನ ಸಮರೇ ಯೋಧಾನ್ ಅಸಂಖ್ಯೇಯ ಪರಾಕ್ರಮ. ಭೀಷ್ಮ ಸಮರದಲ್ಲಿ ಅತ್ಯಂತ ಮುಂದುವರಿದವನಾಗಿ ಪಾಂಡವರ ಅಸಂಖ್ಯ ಸೈನ್ಯವನ್ನ ನಾಶ ಮಾಡಿದ್ದಾನೆ ಅನ್ನೋದಂತೂ ಸತ್ಯ. ಯಾವಾಗ ಅವನು ಬಿದ್ದನೋ, ಸತ್ಯಸಂಧನಾದಂತಹ ಅತ್ಯಂತ ತೇಜಸ್ಕನಾದಂತಹ ಅವನು ಬಿದ್ನೋ, ಆವಾಗ ನಿನ್ನ ಮಕ್ಕಳು ಈ ಕರ್ಣಧಾರ ಇಲ್ಲದೆ ಇರುವ ದೋಣಿ ಹೇಗೋ ಹಾಗಾಯ್ತು ಅಂತ. ಕರ್ಣಧಾರ ಅಂದ್ರೆ ಈ ನದಿಗಳಲ್ಲಿ ಅಥವಾ ಸಮುದ್ರದಲ್ಲಿ ಗಾಳಿ ತುಂಬಾ ವೇಗವಾಗಿ ಹೊಡಿತಾ ಇದೆ ಎಂದಾಗ ಒಂದು ಹೀಗಿರುತ್ತೆ, ಒಂದು ದೊಡ್ಡ ಕಡ್ಡಿ ಇರುತ್ತೆ, ಅದಕ್ಕೆ ಆಕ್ಸೆಸ್ ಏನೋ ಹೇಳ್ತಾರೆ. ಅದು ನೆಲಕ್ಕೆ ಹಾಕಿದ್ರೆ ಅಲ್ಲಿ ಹೋಗಿ ಮರದ ಬಂಡೆ ಅಥವಾ ಇನ್ನೇನಾದ್ರೂ ಸಿಕ್ಕೊಳ್ಳುತ್ತೆ. ಆಂಕರ್, ಪಾತಾಳ ಗರಡಿ ಅಂತಾರೆ ಅದಕ್ಕೆ. ಅದು ಸಿಕ್ಕೆ ಹಾಕಿಕೊಂಡ್ರೆ ಆಗ ಮಳೆ, ಇದು ಗಾಳಿ ಬೀಸಿ ಜೋರಾಗಿ ಎಲ್ಲೋ ಚೆಲ್ಲಾಪಿಲ್ಲಿ ಆಗುವ ತನಕ ಅದರಲ್ಲಿ ಸೇಫ್. ಆಮೇಲೆ ಮತ್ತೆ ವಾಪಸ್ ಅದನ್ನ ಎಳೆದು ವಾಪಸ್ ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಹಾಗೆ ಕರ್ಣ ಬಂದದ್ದು ಕರ್ಣಧಾರ ಸಿಕ್ಕಿದ ಹಾಗಾಯ್ತು. ಪಾತಾಳ ಗರಡಿ ಒಂದು ಸೇನೆಯ ನೌಕೆಗೆ ಧೈರ್ಯವನ್ನ ತುಂಬುವ ರೀತಿಯಲ್ಲಿ ಅವನು ಬಂದ ಹಾಗೆ ಆಯ್ತು. ಈಗ ಹಾ ಕರ್ಣ ಇತಿ ಚಾಕ್ರಂದನ್
ಕಾಲೋಯಮಿತಿ ಚಾಬ್ರುವನ್, ಅವನು ಬಂದ ತಕ್ಷಣವೇ ನಿನ್ನ ಮಕ್ಕಳೆಲ್ಲ ಜೋರಾಗಿ ಆ ಕಾಲ ದೇವತೆ ಬಂದೇ ಬಿಟ್ಟ, ನಮ್ಮ ಕರ್ಣ ಅಂತ ಹಚ್ಚೆ ಹಸಿಕೊಂಡ ಅಭಿಮಾನಿಗಳ ತರ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ್ರು. ಏವಂ ಏವಂ ತೇಹಿ ಸ್ಮರಾಧೇಯಂ ಸೂತಪುತ್ರಂ ತನುತ್ಯಜಂ ಚುಕೃಷು ಸಹಿತ ಯೋಧಾ ತತ್ರ ಮಹಾಬಲ. ಎಲ್ಲ ಕಡೆ ಅವನ ಬಗ್ಗೆ ಕೂಗು ಜಾಸ್ತಿ ಆಯಿತು. ಹೇಳಿದ್ರಂತೆ, ಜಾಮದಜ್ಞಾಭ್ಯನುಜ್ಞಾತಃ ಅಸ್ತ್ರೇ ದುರ್ವಾರ ಪೌರುಷಂ ಅಗಮನ್ನೋ ಮನಃ ಕರ್ಣಂ ಬಂಧುಮಾತ್ಯಾಯಿಕೇಶ್ವಪಿ. ಜಮದಗ್ನಿಯ ಮಗನಾದಂತಹ ಪರಶುರಾಮನ ಬಳಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಚೆನ್ನಾದ ಶಸ್ತ್ರಗಳ ತಿಳುವಳಿಕೆಯನ್ನು ಹೊಂದಿರುವವ. ದುರ್ವಾರ ಪೌರುಷಂ, ಸುಲಭದಲ್ಲಿ ಅವನನ್ನು ಯಾರು ಬಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಹ ಮನಃ ಕರ್ಣಂ ಅಗಮತ್, ನಮ್ಮ ಮನಸ್ಸು ಕರ್ಣನನ್ನ ನೆಟ್ಟಿತ್ತು. ಕರ್ಣ ನಮ್ಮ ಮನಸ್ಸಿನ ಕೂಗಿಗೆ ಓಗೊಟ್ಟು ಬಂದಂತೆ ಬಂದೇ ಬಿಟ್ಟಿದ್ದಾನೆ. ಸಹಿ ಶಕ್ತೋರಣೆ ರಾಜನ್ ತ್ರಾತುಂ ಅಸ್ಮಾನ್ ಮಹಾಭಯಾತ್ ತ್ರಿದಶಾನಿವ ಗೋವಿಂದ ಸತತಂ ಸುಮಹಾಭಯಾತ್. ಎಲ್ರಿಗೂ ಉದಾಹರಣೆಗೆ ಅದೇ ಸಿಗುದು. ಗೋವಿಂದ ದೇವತೆಗಳಿಗೆ ಭಯ ಉಂಟಾದಾಗ ಹೇಗೆ ರಕ್ಷಣೆಗೆ ಬಂದೋ ಹಾಗೇನೆ ಕರ್ಣ ಕೌರವರಿಗೆ ರಕ್ಷಣೆಗೆ ಅಂತ ಬಂದ ಅಂತ. ತ್ರಿದಶಾನ್ ಅಂದ್ರೆ ದೇವತೆಗಳಿಗೆ ಹಲವು ಯುದ್ಧಗಳಲ್ಲಿ ನಾರಾಯಣ ಮುಂದೆ ನಿಂತು ಅವರನ್ನ ಗೆಲ್ಲಿಸಿದ ಅನ್ನುವ ಕಥೆಗಳು ಪುರಾಣಗಳಲ್ಲಿ ಬೇರೆ ಬೇರೆ ಕಡೆ ಬರುತ್ತೆ. ಮಹಾಭಯದಿಂದ ಅವರನ್ನ ಪಾರು ಮಾಡಿದ. ಆಗ ಕರ್ಣನ ಹೆಸರು ಕೇಳ್ತಾ ಇದ್ದ ಹಾಗೆ ಧೃತರಾಷ್ಟ್ರನ ಶ್ವಾಸೋಚ್ಛ್ವಾಸ ಹೆಚ್ಚಿತು. ಕೇಳ್ತಾನೆ, ಏನು ನಿಜವಾಗಿಯೂ ಕರ್ಣ ಬಂದು ನಮ್ಮ ಸೇನೆಯನ್ನ ರಕ್ಷಿಸಿದ್ನಾ? ಅಪ್ಯರಕ್ಷತ್ ಸಹ ರಾಧೇಯ, ನಿಜವಾಗಿಯೂ ಕರ್ಣ ನಮ್ಮ ಸೇನೆಯನ್ನು ರಕ್ಷಿಸ್ತಾನ? ಸೂತಪುತ್ರ ತನುತ್ಯಜ, ಹೌದು, ದೇಹವನ್ನ ತೊರೆದು ಪ್ರಾಣ ಕೊಟ್ಟು ರಕ್ಷಿಸ್ತಾನೆ ಅನ್ನೋದ್ರಲ್ಲಿ ಅವನಿಗೆ ಕಮ್ಮಿ ಏನಿಲ್ಲ. ಅಪಿತನ್ ಮೃಷಾಕಾರ್ಷೀತ್ ಕಚ್ಚಿತ್ ಸತ್ಯಪರಾಕ್ರಮನಾಗಿರುವಂತಹ ಕರ್ಣ ಎಂದೂ ಕೂಡ ತನ್ನ ಪೌರುಷವನ್ನ ವ್ಯರ್ಥಗೊಳಿಸ್ಲಿಲ್ವಷ್ಟೇ. ಅಪಿ ಎನ್ನುವ ಶಬ್ದ ಯಾವತ್ತೂ ಕೂಡ ಆಯ್ತಾ ಹಾಗೆ. ಅಪಿ ತನ್ನ ಮೃಷಾಕಾರ್ಷೀತ್, ಅವನದನ್ನು ಸುಳ್ಳು ಮಾಡ್ಲಿಲ್ಲವಷ್ಟೇ. ಅಪಿ ತತ್ ಪೂರಯಾಂಚಕ್ರೆ ವರೋ ಯುಧಿ, ಧನುರ್ವರನಾದವನೊಬ್ಬ ಬೇಕು ಅನ್ನುವ ಜಾಗವನ್ನ ಕರ್ಣ ತುಂಬಿದನೆ. ಕೌರವರ ಭಯ ನಿವೃತ್ತಿ ಆಯ್ತಾ? ಭೀಷ್ಮರ ಸ್ಥಾನಕ್ಕೆ ಒಬ್ಬ ಬಂದ ಅಂತನ್ನುವ ಧೈರ್ಯ ನಮ್ಮವರಲ್ಲಿ ಹುಟ್ಟಿತ. ತತ್ಖಂಡಂ ಪೂರಯನ್ ಕರ್ಣ ಪರೇಶಾಂ ಅದಧದ್ಭಯಂ, ಉಳಿದವರಿಗೆ ಶತ್ರುಗಳಿಗೆ ಹೆದರಿಕೆ ಉಂಟಾಗುವಷ್ಟು ಅವನ ಪರಾಕ್ರಮ ಎಲ್ಲ ಕಾಣಿಸಿತ. ಕೃತವಾನ್ ಮಮ ಪುತ್ರಾಣಾಂ ಜಯಾಶಾಂ ಸಫಲಾಮಪಿ, ನಿಜವಾಗಿಯೂ ರಣದಲ್ಲಿ ಪ್ರಾಣವನ್ನ ಕೊಟ್ಟಾದ್ರೂ ಬಂಧುಗಳನ್ನ ರಕ್ಷಿಸಿಕೊಳ್ಬೇಕು ಅಂತ ನಿಯಮ. ಆ ವಿಷಯದಲ್ಲಿ ಜಯದ ಆಸೆಯನ್ನ ಕರ್ಣ ಈಡೇರಿಸಿದ್ನ ಅಂತ ಪ್ರಶ್ನೆ ಕೇಳುವಲ್ಲಿಗೆ ಮೊದಲನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ಎರಡನೇ ಅಧ್ಯಾಯದಲ್ಲಿ ಸಂಜಯ ಮತ್ತೆ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಹತಂ ಭೀಷ್ಮ ಮಥಾರ ಆಧಿರಥಿ ವಿಧಿತ್ವ. ಇದೆಲ್ಲ ಜನರ ಮತ್ತು ಸಂಜಯನ ದೃಷ್ಟಿಯಲ್ಲಿ ಬಂದ ಕಥೆ. ಈಗ ಅಲ್ಲಿ ಕಥೆ ನೇರವಾಗಿ ಏನಾಯ್ತು? ಆಧಿರಥಿ ಅಂದ್ರೆ ಕರ್ಣ, ಅಧಿರಥನ ಮಗ ಆಧಿರಥಿ ವಿಷಯ ಗೊತ್ತಾಯ್ತು ಅವನಿಗೆ. ಭೀಷ್ಮ ಬಿದ್ದ ಅಂತ ಗೊತ್ತಾಯ್ತು. ಪ್ರಸ್ತುತ ಕೋಪದಲ್ಲಿ ಹೇಳಿದ್ದ, ನೀವು ಬಿದ್ಮೇಲೆನೆ ಬರುದು ಅಂತ. ಆದ್ರೆ ಆ ವಿಷಯ ಕೇಳಿ ಭಿನ್ನಾಂ ನಾವಂ ವಾರಿಧೌ ಅತ್ಯಗಾಧೆ, ಅಗಾಧವಾದ ದೊಡ್ಡದಾದ ಸಮುದ್ರದ ಮಧ್ಯದಲ್ಲಿ ಒಂದು ಹಡಗು ಒಡೆದು ಹೋದ್ರೆ ಮಧ್ಯದಲ್ಲಿ ಅಂತ ಸ್ಥಿತಿ ಬಂತು. ನಮ್ಮ ಸೇನೆಗೆ ಭೀಷ್ಮಾಚಾರ್ಯರು ಬಿದ್ದ ಅಂದ್ರೆ ನಮ್ಮ ಸೇನೆ ಒಡೆದೋಯ್ತು, ನಮ್ಮ ನೌಕೆ ಒಡೆದೋಯ್ತು ಅಂತ ಅರ್ಥ. ಅಂತ ಸೋದರಿಯವತ್, ತನ್ನದೇ ಒಬ್ಬ ಬಂಧು ಬಳಗ ಯಾರಾದ್ರೂ ಬಿದ್ರೆ ಹೇಗೆ ನೋಯುತ್ತೋ ಹಾಗೆ ನೋಯಿಸಿಕೊಂಡು ಓಡಿ ಬಂದ ಅಂತೆ ಸೂತಪುತ್ರ. ವ್ಯಸನಾತ್ ಸೂತಪುತ್ರ ಸಂತಾರಯಿಷ್ಯಂತವ ಪುತ್ರಸ್ಯ ಸೇನಾ, ನಿನ್ನ ಮಗನ ಸೇನೆಗೆ ರಕ್ಷಣೆ ಎನ್ನುವ ಹಾಗೆ ಮತ್ತು ಕಳೆದು ಹೋದ ಭೀಷ್ಮಾಚಾರ್ಯರು ನಿಜವಾಗಿ ಇಲ್ಲಿ ತನಕ ಸೇನೆಯನ್ನು ರಕ್ಷಿಸಿದ್ದಾರೆ ಅನ್ನುವ ಭಾವವನ್ನು ಹೊತ್ತುಕೊಂಡೇ ಅಲ್ಲಿಗೆ ಬಂದ. ಹತೇತು ಭೀಷ್ಮೇ ರಥ ಸಪ್ತಮೇ ಪರೈ ನಿಮಜ್ಜತೀಂ ನಾವ ಮರ ಇವಾರ್ಣವೇ ಕುರೂನ್ ಪಿತೇವ ಪುತ್ರಾನ್ ತ್ವರಿತೋಭ್ಯಯಾತ್ತತಃ ಸಂತಾರಯಿಷ್ಯನ್ ತವ ಪುತ್ರಸ್ಯ ಸೇನಾ. ಒಬ್ಬ ತಂದೆ
ಮಗ ಬಿದ್ದೊಡನೆ ಓಡಿ ಬಂದಾಗ ಮಗುವಿಗೆ ಎಷ್ಟು ಧೈರ್ಯ ಬರುತ್ತೆ, ಅಪ್ಪ ಬಂದಿದ್ದಾನೆ ನನ್ನನ್ನು ರಕ್ಷಿಸ್ಲಿಕ್ಕೆ, ನಂಗೆ ಇನ್ನೇನು ಭಯ ಇಲ್ಲ ಅಂತ ಹೇಗೆ ಧೈರ್ಯ ಮೂಡಿಸ್ಬೇಕು ಅಪ್ಪ, ಹಾಗೆ ಇವನು ಕುರುಗಳ ಸೇನೆಯನ್ನ ಧೈರ್ಯದಿಂದ ಮುನ್ನಡೆಸುವಂತೆ ಓಡಿ ಬಂದ ನಿನ್ನ ಮಗನ ಸೇನೆಯ ಕಡೆಗೆ. ಕೂಡ್ಲೆ ತನ್ನ ಸಾರಥಿಗೆ ಹೇಳಿದ, ದಿವ್ಯವಾದ ಧನುಸ್ಸನ್ನ ತಗೊಂಡು ಬಾ, ಯಾವುದನ್ನ ಜಾಮದಗ್ನಿ ನನಗೆ ಕೊಟ್ಟಿದ್ದಾನೋ, ಯಾವುದರಿಂದ ಶತ್ರುಗಳ ಸೇನೆಯನ್ನ ನಾಶ ಮಾಡಲಾಗುತ್ತೋ ಆ ಧನುಸ್ಸನ್ನ ಕೊಡು, ಬಾಣಗಳನ್ನ ತೆರೆದಿಡು. ಉಲ್ಲಾಲಯನ್ ವಾಕ್ಯಮಿದಂಬ ಭಾಷೆ, ಅದನ್ನ ಎತ್ತಿ ಧನುಸ್ಸನ್ನ ಬಾಗಿಸಿ ಈ ಮಾತುಗಳನ್ನ ಕರ್ಣ ಹೇಳ್ತಾ ಇದ್ದಾನೆ. ಯಸ್ಮಿನ್ ಧೃತಿರ್ಬುದ್ಧಿ ಪರಾಕ್ರಮೌಜಃ ಸತ್ಯಂ ಸ್ಮೃತಿರ್ವೀರ ಗುಣಾಶ್ಚ ಸರ್ವೇ ಅಸ್ತ್ರಾಣಿ ದಿವ್ಯಾನತ ಸನ್ನತಿ ಹ್ರೀಹಿ ಪ್ರಿಯಾಚ ವಾಗ್ ಅನಸೂಯಾಚ ಭೀಷ್ಮೇ. ಭೀಷ್ಮಾಚಾರ್ಯರನ್ನ ಒಂದು ಸಾಲಿನಲ್ಲಿ ಸಂಗ್ರಹ ಮಾಡ್ತಾನೆ. ಯಸ್ಮಿನ್ ಯಾರಲ್ಲಿ, ಧೃತಿ, ಧೃತಿ ಅಂದ್ರೆ ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಮತ್ತೆ ಅಚಲ, ಮತ್ತೆ ಚೇಂಜ್ ಆಗುವ ಕಾರ್ಯಕ್ರಮ ಇಲ್ಲ. ಮತ್ತೆ ತೆಗೆದುಕೊಳ್ಳುವಾಗ ಮಾತ್ರ ಬುದ್ಧಿಪೂರ್ವಕವಾಗಿ ತಗೊಂಡಿರ್ತಾನೆ, ಸುಮ್ನೆ ಏನೋ ಒಂದು ಹೇಳ್ಬಿಡುದು, ಆಮೇಲೆ ನಾನು ಮಾತು ಕೊಟ್ಬಿಡ್ತೇನೆ ಏನ್ ಮಾಡುದು ಅಂತ ತಲೆ ಕೈ ಹಿಸ್ಕೊಳ್ಳೋದು, ಈ ಸ್ಥಿತಿ ಅಲ್ಲ. ಧೃತಿ ನಿರ್ಧಾರವನ್ನ ಸರಿಯಾಗಿ ತೆಗೆದುಕೊಂಡ ಮೇಲೆ ಅಚಲವಾಗಿರುವುದು. ಆಮೇಲೆ ಬುದ್ಧಿ, ವಿವೇಕ, ಪರಾಕ್ರಮ, ಎದುರಾಳಿಗಳನ್ನ ಮುಂದೆ ಹೆಜ್ಜೆ ಇಟ್ಟ ಮೇಲೆ ಹಿಂದೆ ಸರಿಯದೇ ಇರುವಂತಹದ್ದು. ಓಜಃ ಎದುರಾಳಿಗಳನ್ನ ಬಗ್ಗಿಸುವ ಶಕ್ತಿ. ಸತ್ಯಂ ಹಿಡಿದ ಕೆಲಸವನ್ನ ಪ್ರಾಮಾಣಿಕವಾಗಿ ನಡೆಸುವಂತಹ ಮನಸ್ಥಿತಿ. ಸ್ಮೃತಿ ಹಿಂದೆ ಏನೇನಾಗಿದೆ ಆ ಇತಿಹಾಸದ ಹಿನ್ನೆಲೆಯನ್ನು ಅರಿತುಕೊಂಡು ಯುದ್ಧದಲ್ಲಿ ಮುಂದೆ ಹೇಗೆ ಅವನಿಗೆ ಪ್ರತಿಕ್ರಿಯೆ ಕೊಡಬೇಕು ಅನ್ನುವ ಎಚ್ಚರ. ವೀರಗುಣ ಯುದ್ಧದಲ್ಲಿ ಇರಬೇಕಾದಂತಹ ಕೆಚ್ಚು ಇತ್ಯಾದಿ ಗುಣಗಳಿಂದ ದಿವ್ಯವಾದ ಅಸ್ತ್ರಗಳನ್ನ ಬಲ್ಲವನು, ಯುದ್ಧದಲ್ಲಿ ಎಂದೂ ಕೂಡ ಹಿಂದೇಟು ಹಾಕುವ ಸ್ವಭಾವವನ್ನು ಬಿಟ್ಟವನು, ಮತ್ತೆ ಎಲ್ಲರಿಗೂ ಪ್ರಿಯನಾದವನು, ಮತ್ತು ಎಂದು ಯಾರನ್ನು ಅಸೂಯೆ ಪಡೆದವನು. ಇಂತಹ ಭೀಷ್ಮ ಸದಾ ಕೃತಜ್ಞೆ. ತನಗೆ ಯಾರಾದ್ರೂ ಉಪಕಾರ ಮಾಡಿದ್ರೆ ಅವರ ವಿಷಯದಲ್ಲಿ ತುಂಬಾ ಪ್ರತಿ ಉಪಕಾರವನ್ನು ಮಾಡುವ ವಿಷಯದಲ್ಲಿ ತಪ್ಪಿಸುವವನಲ್ಲ. ದ್ವಿಜಶತ್ರು ಘಾತಕ್ಕೆ, ಯಾರಾದ್ರೂ ಶಾಸ್ತ್ರಾಧ್ಯಯನ ಅಥವಾ ಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಪರಾಧವನ್ನು ಮಾಡಿದ್ದಿದ್ರೆ ಅವರನ್ನು ನಿಗ್ರಹಿಸುವುದರಲ್ಲಿ ಮೊದಲ ಹೆಜ್ಜೆಯನ್ನು ಇಡ್ತಾ ಇದ್ದವ. ಶತ್ರುಘಾತಕ್ಕೆ, ದ್ವಿಜಶತ್ರುಗಳು ಅಂತ ಯಾರಿದ್ದಾರೋ ಅವರನ್ನು ಘಾತನ ಮಾಡುವ ವಿಷಯದಲ್ಲಿ. ಯಾಕೆ ಈ ಶಬ್ದವನ್ನ ಕರ್ಣ ಬಳಸ್ತಾನೆ ಅಂದ್ರೆ ಮುಂದೆ ಅವನ ವರ್ಣನೆ ಮಾಡುವಾಗ್ಲೂ ಅವನು ದ್ವಿಜಪ್ರಿಯ ಅಂತಿದೆ. ಅವನಿಗೆ ಯಾರಾದ್ರೂ ಸಜ್ಜನ, ಒಳ್ಳೆಯ ಅನುಷ್ಠಾನ, ಜ್ಞಾನವಂತ ಅಂತಂದ್ರೆ ಅವರಿಗೆ ಕೈ ಎತ್ತಿ ದಾನ ಕೊಡುವ ಒಂದು ಸ್ವಭಾವ ಇತ್ತು. ಹಾಗಾಗಿ ಅವನಿಗೆ ಭೀಷ್ಮನಲ್ಲಿದ್ದ ಆ ಗುಣ ಕಾಣುತ್ತೆ. ಯಾರಿಗೆ ಯಾವ ಗುಣ ಇರುತ್ತೋ ಅವರಿಗೆ ಇನ್ನೊಬ್ಬರಲ್ಲಿ ಆ ಗುಣ ಬೇಕು ಕಾಣುತ್ತೆ. ಇಲ್ಲ ಅಂದ್ರೆ ನಮ್ಗೆ ಆ ಗುಣ ಕಾಣ್ಲಿಕ್ಕೆ ಅವಕಾಶಗಳು ಬಹಳ ಕಮ್ಮಿ. ನಮಗೆ ಯಾವಾಗಾದ್ರೂ ಯಾರಾದ್ರೂ ಆ ಗುಣಗಳನ್ನ ನಮ್ಮಲ್ಲಿ ನೋಡ್ಲಿಲ್ಲ ಅಂದ್ರೆ ನಾವು ಬೇಸರ ಮಾಡ್ಲಿಕ್ಕಿಲ್ಲ, ಅವರಲ್ಲಿ ಆ ಗುಣ ಇಲ್ಲ ಆದ್ರಿಂದ ಕಾಣಲ್ಲ ಅಂತ ಸುಮ್ಮನೆ ಆಗ್ಬೇಕಷ್ಟೇ. ಅಥವಾ ನಮಗೂ ಕಾಣ್ಲಿಲ್ಲ ಅಂದ್ರೆ ನಾವಿನ್ನ ಆ ಗುಣ ಬೆಳೆಸ್ಕೊಳ್ಬೇಕು ಅಂತ ಅರ್ಥ ಅಷ್ಟೇ. ಅಷ್ಟೇ ಅಲ್ಲ, ಪ್ರಶಾಂತ, ತುಂಬಾ ಸಮಾಧಾನ ಚಿತ್ತ ಉಳ್ಳವನು. ಚಂದ್ರಮಸೀವ ಲಕ್ಷ್ಮೀ, ಚಂದ್ರನಂತೆ ಅತ್ಯಂತ ತಂಪೆರೆಯುವವ. ಮತ್ತು ಸನಾತನಂ, ಹಳೆಯ ವಿಷಯಗಳನ್ನೆಲ್ಲ ಬಲ್ಲವ. 800 ವರ್ಷದ ಇತಿಹಾಸಗಳನ್ನೆಲ್ಲ ಚೆನ್ನಾಗಿ ತಿಳಿದಿದ್ದವ. ಒಳ್ಳೆಯ ಲಕ್ಷಣವಂತ, ಪರವೀರರನ್ನ, ಶತ್ರುಗಳ ವೀರರನ್ನ ನಾಶಪಡಿಸುವವ. ಇವನು ಮನ್ಯೇ ಹತಾನೇವಚ ಸರ್ವವೀರಾನ್. ಭೀಷ್ಮ ಬಿದ್ದ ಅಂದ್ರೆ ಇಷ್ಟೂ ಗುಣಗಳು ಬಿದ್ದು ಹೋದವು. ಇಷ್ಟೂ ವ್ಯಕ್ತಿತ್ವದ ಜೊತೆಗೆ ಯಾರೆಲ್ಲ ಆಶ್ರಯ ಪಡ್ಕೊಂಡು ಬದುಕಿದ್ರು ಅವರೆಲ್ಲರೂ ಸತ್ರು ಅಂತ ಅರ್ಥ. ನೇಹ ಧ್ರುವಂ ಕಿಂಚನ ಜಾತು ವಿದ್ಯತೆ ಲೋಕೆ ಹ್ಯಸ್ಮಿನ್ ಕರ್ಮಣೋ ನಿತ್ಯ ಯೋಗಾತ್ ಸೂರ್ಯೋದಯೇ ಕೋಹಿ ವಿಮುಕ್ತ ಸಂಶಯೋ ಭಾವಂ ಕುರುವಿತಾಶ್ರ ಆರ್ಯ ಮಹಾವ್ರತೆ ಹತೆ. ಇಹ ಅಂದ್ರೆ ಈ ಸಂಸಾರದಲ್ಲಿ ಶಾಶ್ವತವಾದದ್ದು ಅಂತ ಯಾವುದೂ ಇಲ್ಲ. ನಾವೀಗ ಯಾವುದಕ್ಕೋಸ್ಕರ ಹೋರಾಡ್ತಾ ಇದ್ದೀವೋ ಆ ನೆಲ ಏನು ನಮ್ಮ ಕೈಯಲ್ಲೇ ಇರುತ್ತೆ ಅಂತಿಲ್ಲ. ನಮ್ಮನ್ನು ಭೂಮಿ ನೋಡಿ ನಗ್ತಾ ಇರುತ್ತೆ. ಅಯ್ಯೋ ನಿನ್ನಂತ ರಾಜರು 1000 ಜನ ಬಂದು ಹೋಗಿ ನಾನ್ ರಾಜ ಅಂತ ಧ್ವಜ ಊರಿ ಇದೇ ಧ್ವಜಗಡಿ ಅಡಿಯಲ್ಲಿ ಮಲಗಿದವರು ಬಹಳ ಜನ ಇದ್ದಾರೆ. ಯಾರು ಕೂಡ ಅವರದ್ದೇ ಹೆಣದ ಮೇಲೆ ಮತ್ತೆ ಅದೇ ಧ್ವಜವನ್ನು ಇಡ್ತಾರೆ. ಆದ್ರಿಂದಾಗಿ ನನ್ಗೆ ನಿನ್ನಂತವ್ರು ಇಂಥ ನಾಯಕರು ಬಹಳ ಜನ ಬಂದು ಹೋಗಿದ್ದಾರೆ ಅಂತ ಅದು ನಗುತ್ತೆ. ಲೋಕೇಶಸ್ಮಿನ್ ಕರ್ಮಣೋ ನಿತ್ಯ ಯೋಗಾತ್. ಇಂಥ ಕರ್ಮಗಳು ಕೂಡ ನಿರಂತರ ಮತ್ತೆ ಹೊಸ ರೂಪದಲ್ಲಿ, ಹೊಸ ದೃಷ್ಟಿಕೋನದಲ್ಲಿ ಮತ್ತೆ ಬರ್ತಾ ಇರ್ತದೆ. ಇದು ಅನಿತ್ಯ, ನಡೀತಾನೆ ಇರುತ್ತೆ. ಸೂರ್ಯೋದಯೇ ಕೋಹಿ ವಿಮುಕ್ತ ಸಂಶಯ ಭಾವಂ ಕುರುವೀತಾರ್ಯ ಮಹಾವ್ರತೆ ಹತೆ.
ಕತ್ತಲೆಯ ಹೊತ್ತಿಗೆ ಇದ್ದ ಸಂದೇಹ ಎಲ್ಲ ಸೂರ್ಯೋದಯ ಆಗುವಾಗ ತನ್ನಿಂದ ತಾನೇ ಪರಿಹಾರ ಆಗುತ್ತೆ. ನಮಗೆ ದೂರದಲ್ಲಿ ಯಾರೋ ನಿಂತ ತರ ಕಾಣಿಸ್ತಾ ಇರುತ್ತೆ ರಾತ್ರಿ, ಲೈಟ್ ಬಂದ್ಮೇಲೆ ಗೊತ್ತಾಗುತ್ತೆ, ಬೆಳಕು ಬಂದ್ಮೇಲೆ ಅದು ಆ ಕಡೆ ಮರದ ನೆರಳು ಅದ್ರ ಮೇಲೆ ಬಿದ್ದಿರುತ್ತೆ. ಅಷ್ಟೇನಾ, ನಾನು ಏನೋ ಅನ್ಕೊಂಡಿದ್ದೆ ಅಂತ ಸಂದೇಹ ಪರಿಹಾರ ಆಗುತ್ತೆ. ಹಾಗೆ ಸರಿಯಾದ ಒಬ್ಬ ವ್ಯಕ್ತಿ ನಮಗೆ ಜೊತೆಯಲ್ಲಿದ್ದಾಗ ಧೈರ್ಯ ಅನ್ನೋದು ಬರುತ್ತೆ. ಭೀಷ್ಮಾಚಾರ್ಯ ಜೊತೆಗಿದ್ರೆ ಎಲ್ಲ ಧೈರ್ಯವು ದೂರ ಆಗ್ತಿತ್ತು. ಅವನು ಎಂಥವನು? ವಸು ಪ್ರಭಾವೇ ವಸುವೀರ್ಯ ಸಂಭವೇ ಗತೆ ವಸೂನೇವ ವಸುಂಧರಾಧಿಪೇ ವಸೂನಿ ಪುತ್ರಾಂ ಚ ವಸುಂಧರಾ ತಥಾ ಕುರುಂ ಚ ಶೋಚ್ಯಾಂ ಶೋಚದ್ವಮಿಮಾಂ ಚ ವಾಹಿನಿ. ಎಲ್ಲ ವಸು 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 ಅಂತ ಶಬ್ದ ಹಾಕ್ಬಿಟ್ಟಿದ್ದಾರೆ. ವಸು ಪ್ರಭಾವ, ವಸು ಅಂದ್ರೆ ಸಂಪತ್ತು ಅಂತ ಅರ್ಥ. ಸಂಪತ್ತು ಅವನು ಸುಮ್ಮನೆ ನಿಂತಿದ್ರು ಬಂದ್ಬಿಡ್ತಿತ್ತು. ವಸುವನ್ನ ಪ್ರಭಾವಿಸುವಷ್ಟು ಪ್ರಭಾವಿ. ಸಂಪತ್ತನ್ನು ಯಾವತ್ತು ಬೆನ್ನಟ್ಕೊಂಡು ಹೋಗಿ ಹುಡುಕಿ ಪಡೆದದ್ದಲ್ಲ. ಅವನು ಇದ್ರೆ ಸಂಪತ್ತು ತಾನಾಗೆ ಟ್ಯಾಕ್ಸ್ ರೂಪದಲ್ಲಿ, ಭೀಷ್ಮಾಚಾರ್ಯ ಇದ್ದಾರ, ಏನು ವಿಚಾರ ಮಾಡೋದು ಬೇಡ, ಎಲ್ಲ ಕೊಟ್ಬಿಡಿ. ಅವರಿದ್ದಾರೆ ಅಂದ್ರೆ ನಾವ್ ಇದ್ರ ಬಗ್ಗೆ ಮತ್ತೆ ಈ ಕುದುರೆಯನ್ನು ನಿಲ್ಸುದು, ಆಮೇಲೆ ಗಲಾಟೆ ಆಗುದು, ಅವ್ರು ಬರುದು, ಇದೆಲ್ಲ ಬೇಡ. ಭೀಷ್ಮಾಚಾರ್ಯ ಇದ್ದಾರೆ ಅಂದ್ರೆ ಸಂಪತ್ತು ಕೊಟ್ಟು ಕಳಿಸಿ. ನಮ್ಗೆ ಹಸ್ತಿನಾವತಿ ಯಾವತ್ತೂ ಕೂಡ ಆತ್ಮೀಯವೇ. ಅವರ ಸಪೋರ್ಟ್ ಇದ್ರೇನೆ ನಮ್ಮ ಮೇಲೆ ಬೇರೆ ಯಾರಾದ್ರೂ ತೊಂದರೆ ಮಾಡಿದ್ರೆ ಅವ್ರ ಸಪೋರ್ಟ್ ನಾವು ಪಡ್ಕೊಳ್ಳಿಕ್ ಆಗುತ್ತೆ. ನಾವು ಅವರನ್ನು ವಿರೋಧ ಕಟ್ಟಿಕೊಂಡ್ರೆ ಶತ್ರುಗಳು ನಮ್ಮನ್ನ ತುಂದುವಾಗ ಸುಮ್ಮನೆ ಇದ್ ಬಿಡ್ತಾರೆ ಅವರು. ಅದರಿಂದಾಗಿ ಅವರಿಗೆ ಸಂಪತ್ತಿನ ಸಹಕಾರಕ್ಕೆ ನಾವು ಯಾವಾಗ್ಲೂ ಇರ್ತೇವೆ ಅಂತ ಜನರೇ ಹಸ್ತಿನಾವತಿಗೆ ಬೇಕಿರುವಂತಹ ವ್ಯವಸ್ಥೆಯನ್ನ ಭೀಷ್ಮಾಚಾರ್ಯರು ನಿತ್ಯ ನಿರಂತರ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ವಸು ವೀರ್ಯ ಸಂಭವೇ, ವಸುಗಳ ಸಾಮರ್ಥ್ಯದಿಂದಲೇ ಹುಟ್ಟಿದವನು. ಅವನು ವಸುಗಳಲ್ಲಿ ಒಬ್ಬ ಅಲ್ಲ, ದ್ರೋಣ ಅನ್ನುವ ವಸು. ಹಾಗಾಗಿ ವಸುಗಳೇ ಒಬ್ಬನಾಗಿ ಬಂದವ, ವಸುಗಳಲ್ಲೇ ಒಬ್ಬನಾಗಿ ಹುಟ್ಟಿದವ. ಗತೆ ವಸೂನೇವ ವಸುಂಧರಾಧಿಪೇ, ವಸುಂಧರಾಧಿಪೇ ಗತೆ. ಹಿಂದೆ ವಸುಗಳ ಅಧಿಪನಾಗಿ, ವಸುಂಧರ ಅಂದ್ರೆ ಭೂಮಿ, ವಸು ಅಂದ್ರೆ ಸಂಪತ್ತು. ಸಂಪತ್ತನ್ನು ಯಾವುದು ತನ್ನ ಒಡಲಲ್ಲಿ ಧರಿಸಿದೆಯೋ ಅದು ವಸುಂಧರ. ಭೂಮಿಗೆ ವಸುಂಧರ ಅಂತ ಯಾಕೆ ಹೆಸರು ಅಂದ್ರೆ, ಭೂಮಿಯಲ್ಲಿ ಅನೇಕ ನಿಕ್ಷೇಪಗಳಿರಬಹುದು ಅಥವಾ ನೀರು. ಎಲ್ಲದಕ್ಕಿಂತ ದೊಡ್ಡ ಸಂಪತ್ತೇನು? ಹೊರಗಡೆ ಎಷ್ಟು ನದಿ ಇದೆಯೋ ಆಳದಲ್ಲೂ ಅಷ್ಟೇ ನದಿಗಳಿವೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಅದನ್ನ ನಾವು ಡ್ರೈ ಮಾಡ್ತಾ 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 ಹೋದ್ರೆ ಅದು ಹೋಯ್ತು ಅಂದ್ರೆ ಆಮೇಲೆ ವಸುಂಧರ ನಿಜವಾಗಿಯೂ ಕೂಡ ಬರೀ ಧರ ಆಗ್ಬಿಡುತ್ತೆ, ಭಾರ ಆಗ್ಬಿಡುತ್ತೆ, ನಮ್ಗೆ ಹೊರಲಿಕ್ಕೂ ಆಗುದಿಲ್ಲ. ಆಮೇಲೆ ನಿನ್ನ ಮಕ್ಕಳ ಸಂಪತ್ತನ್ನ ಇಲ್ಲಿ ತನಕ ಉಳಿಸಿದವರೇ ಅವರು. ನಿನ್ನ ಮಕ್ಕಳಿಗೆ ಭೂಮಿಯನ್ನ ಇಲ್ಲಿ ತನಕ ದಕ್ಕುವಂತೆ ಮಾಡಿದವರೇ ಅವರು. ಆದ್ರಿಂದಾಗಿ ಕುರುಂಶ ಶೋಚಧ್ವಂ, ದಯವಿಟ್ಟು ನಿನ್ನ ಮಕ್ಕಳ ಬಗ್ಗೆ ನೀನು ಯೋಚಿಸ್ಬೇಕಾದದ್ದಿದೆ ಅಂತ ಹೇಳ್ತಾ ಸಂಜಯ ಮುಂದುವರಿಸ್ತಾನೆ. ಮಹಾಪ್ರಭಾವೇ ವರದೆ ನಿಪಾತಿತೆ ಲೋಕೇಶ್ವರೇ ಶಾಸ್ತರಿ ಚಾಮಿತೌ ಜಸಿ ಪರಾಜಿತೇಷು ಭರತೇಷು ದುರ್ಮನ ಕರ್ಣೋ ಭೃಶಂ ನ್ಯಶ್ವಸದ್ ಅಶ್ರುವರ್ತಯನ್. ಎಲ್ಲರಿಗಿಂತ ಅತ್ಯಂತ ಹೆಚ್ಚಿನ ಪ್ರಭಾವಿಯಾಗಿದ್ದವನು ಭೀಷ್ಮ. ಎಲ್ಲರಿಗೂ ಬೇಕಾದ್ದನ್ನ ಕಾಲಕಾಲಕ್ಕೆ ಒದಗಿಸಿ ಅವರಿಗೆ ರಕ್ಷಣೆ ಕೊಡ್ತಾ ಇದ್ದವ ಭೀಷ್ಮ. ಅವನೇ ಲೋಕೇಶ್ವರೇ, ಇಡೀ ಲೋಕಕ್ಕೆ ಒಡೆಯನಾಗಿ ಎಲ್ಲರನ್ನು ಶಾಸನ ಮಾಡಿದಂತಹ ಅಮಿತೌಜಸ್ಕನಾದಂತಹ ಭೀಷ್ಮನೇ ಭರತರಲ್ಲಿ ಅತ್ಯಂತ ಹಿರಿಯನು. ಸಾಮಾನ್ಯರಿಗೆ ಅವನನ್ನ ಇಲ್ಲಿ ತನಕ ಯಾರು ಏನು, ಅವನು ಹೇಗೆ ಎಲ್ಲ ಕಾರ್ಯಭಾರಗಳನ್ನ ರಾಜಕೀಯಗಳನ್ನ ನಡೆಸ್ತಾನೆ ಅಂತ ಅನ್ನೋದು ಗೊತ್ತೇ ಆಗ್ತಿರ್ಲಿಲ್ಲ. ಅಷ್ಟು ಸೂಕ್ಷ್ಮವಾದ ಆಡಳಿತದ ವರ್ತನೆ ಇದ್ದವ. ಅಂಥವನು ಬಿದ್ದು ಹೋದಾಗ, ನಮ್ಗೆ ಯಾರಾದ್ರೂ ಒಬ್ರು ಬೇಕು ಅಂದಾಗ ಕರ್ಣೋಭೃಶಂ ನ್ಯಶ್ವಸತ್, ಕರ್ಣ ಖಂಡಿತ ನಮಗೆ ಆಶ್ವಾಸನೆ ಕೊಡ್ತಾನೆ, ಖಂಡಿತ ನಮಗೆ ಮತ್ತೆ ಸೇನೆಯನ್ನು ಮುಂದುವರಿಸ್ಲಿಕ್ಕೆ ಒಬ್ಬ ನಾಯಕ ಇದ್ದಾನೆ ಅಂತ ಅನ್ನುವ ಭರವಸೆ ಬರುತ್ತೆ. ಜಗತ್ಯ ನಿತ್ಯೇ ಸತತಂ ಪ್ರಧಾವತಿ ಸಚಿಂತಯನ್ ಅಸ್ಥಿರ ಮಧ್ಯ ಲಕ್ಷಯೇ ಭವತ್ಸು ತಿಷ್ಟಸ್ವಿಹ ಪತ್ಪಾತಿತೆ ಮೃಧೆ ಗಿರಿಪ್ರಕಾಶ ಕುರುಪುಂಗವ ಕಥಂ. ಈ ಅನಿತ್ಯವಾದ ಜಗತ್ತು ನಿರಂತರ ಓಡ್ತಾ ಇರುತ್ತೆ. ನಾವು ಎಷ್ಟು ಶಾಶ್ವತವಾಗಿರ್ತೇವೆ ಅಂತ ಭಾವಿಸಿದ್ರು ಕೂಡ ನಮ್ಮ ದೇಹದಲ್ಲೂ ಆಗ್ತಾ ಇರುವ ಬದಲಾವಣೆ ನಮಗೆ ಅರ್ಥ ಆಗ್ಬೇಕಾಗ್ತದ್ದು. ಅದನ್ನ ಯಾರು ತಪ್ಪಿಸ್ಲಿಕ್ಕಾಗುದಿಲ್ಲ. ನೀವೆಲ್ಲ ಇಲ್ಲೇ ನಿಂತಿದ್ರು ಆಯುಷ್ಯ ಮಾತ್ರ ಮುಂದೆ ಹೋಗ್ತಾ ಇರುತ್ತೆ. ನಾವೇನು ಮಾಡ್ತಾ ಇಲ್ಲ, ನಾವೇನು ಬದಲಾಗುವುದಕ್ಕೆ ಬೇಕಿರುವಂತ ಪ್ರವೃತ್ತಿಯಲ್ಲಿ ಇಲ್ಲ ಅಂದ್ರೆ ಆಯುಷ್ಯ ಹೋಗ್ತಾ ಇರುತ್ತೆ. ನೀವು ನಿಂತಿರ್ಬೋದು, ನೀವು ಸುಮ್ಮನೆ ನಿಂತಿರ್ಬೋದು, ಕಾಲ ನಿಲ್ಲಲ್ಲ, ಕಾಲಕ್ಕೆ ತಡೆ ಇಲ್ಲ.
ನಿಮ್ಮ ಗಡಿಯಾರ ನಾನು ಆಫ್ ಮಾಡಿ ಇಟ್ಟಿದ್ದೇನೆ, ನಿಮ್ಮ ಗಡಿಯಾರ ಆಫ್ ಆಗಿರುತ್ತೆ ಅಷ್ಟೇ, ಕಾಲ ಹೋಗ್ತಾ ಇರುತ್ತೆ. ನಮ್ದೆಲ್ಲ ಕೆಲವೊಂದ್ ಸರ್ತಿ ಹಾಗಿರುತ್ತೆ, ನಾವು ಗಡಿಯಾರನೇ ಬಂದ್ ಮಾಡಿಬಿಟ್ರೆ ಆಯ್ತು, ನೀನ್ ಗಡಿಯಾರ ಬಂದ್ ಮಾಡಿದ್ರೆ ನಿನ್ ಕಾಲ ನಿಂತೋಯ್ತು ಅಷ್ಟೇ, ನಿನ್ಗೆ ಏನು ಗೊತ್ತಾಗುದಿಲ್ಲ. ಹೊರಗಡೆಯಿಂದ ಟೈಮ್ ಹೋಗ್ತಾ ಇರುತ್ತೆ. ಹಾಗೆ ವೇಗ ಅನ್ನೋದು ಜಗತ್ತಿನ ವೇಗ. ಹಾಗೆ ಗಿರಿಪ್ರಕಾಶ ಕುರುಪುಂಗವ ಕಥಂ, ಬೆಟ್ಟದಂತಹ ಎತ್ತರದ ವ್ಯಕ್ತಿತ್ವ ಇರುವಂತಹ ಕುರುಪುಂಗವನಾದಂತಹ ಭೀಷ್ಮಾಚಾರ್ಯರು ಹೇಗೆ ಈ ನೆಲದಲ್ಲಿ ಬೀಳುವುದು ಸಾಧ್ಯವಾಯಿತು? ಸೂರ್ಯ ತನ್ನ ಕಿರಣಗಳ ಮೂಲಕ ಭೂತಳವನ್ನ ಅತ್ಯಂತ ಚೆನ್ನಾಗಿ ರಕ್ಷಿಸುವವ ಅವನು. ಈ ಮಧ್ಯದಲ್ಲಿ ಧನಂಜಯನ ಬಾಣದ ಪೆಟ್ಟಿಗೆ ಹತನಾಗಿ ಬಿದ್ದು ಹೋಗಿದ್ದಾನೆ, ಭೀಷ್ಮಾಚಾರ್ಯ ಬಿದ್ದು ಹೋಗಿದ್ದಾರೆ. ಹೇಗೆ ಅಂತಂದ್ರೆ, ಸಾಮಾನ್ಯ ಕಾಡಿನ ಮರಗಳು ಬಿರುಗಾಳಿಗೆ ಬೇರು ಸಹಿತ ನಿಂತಾವೆ. ಭೀಮ ಯಾರು? ಅರ್ಜುನ ಅಥವಾ ಭೀಮ ಅಂದ್ರೆ ಬಿರುಗಾಳಿ ಇದ್ದ ಹಾಗೆ. ನಮ್ಮ ಸೇನೆಯಲ್ಲಿ ಇರುವಂತವರೆಲ್ಲರೂ ಕೂಡ ನಿನ್ನೆ ಮೊನ್ನೆ ಹುಟ್ಟಿದ ಗಿಡಗಳು, ಅದ್ರ ಬೇರೆ ಇನ್ನೂ ಆಳಕ್ಕೆ ಹೋಗಿರಲ್ಲ. ಅಷ್ಟರಲ್ಲಿ ಹೇಗೆ ತಾನೇ ಅದನ್ನ ಪ್ರಬೋಢಾರಂ ಗಿರಿಪ್ರಬೋಢಾರಂ ಇವ ಅನಿಲಂ ದ್ರುಮ. ದ್ರುಮ ಅಂದ್ರೆ ಮರಗಳು. ಬೆಟ್ಟವನ್ನೇ ಅಲ್ಲಾಡಿಸಬಲ್ಲವುಗಳು, ದೇವತೆಗಳನ್ನೇ ಅಲುಗಾಡಿಸಿದಂತಹ ಪಾಂಡವರು ನಮ್ಮಂತಹ ಸಾಮಾನ್ಯ ಮರಗಳನ್ನು ಉಳಿಸಿಯಾರೆ ಅಂತ ಬಿರುಗಾಳಿ. ಅದು ವಾತ ಪ್ರಹಾರ, ಜೋರಾದ ಪ್ರಹಾರದಿಂದ ಎಲ್ಲ ದಿಕ್ಕುಗಳಿಗೂ ಎಳ್ಕೊಂಡು ಹೋಗುತ್ತೆ ಅಂತಹ ಸೈನ್ಯ ಪಾಂಡವರದ್ದು. ಹತಪ್ರಧಾನಂತು ಇದಮಾರ್ಥ ರೂಪಂ ಪರೇಹತೋತ್ಸಾಹ ಮಥಾವನ ಅನಾಥ ಮಧ್ಯವೈ ಮಯಾ ಕುರುಣಾಂ ಪರಿಪಾಲ್ಯ ಮಾಹವೇ ಬಲಂ ಯಥಾ ತೇನ ಮಹಾತ್ಮನ ತಥಾ. ನಮಗೆಲ್ಲರಿಗೂ ಕೂಡ ಈಗ ದೊಡ್ಡ ಸಮಸ್ಯೆ ಎದುರಾಗಿದೆ. ನಾವು ಯಾವುದನ್ನು ಆಶ್ರಯಿಸಿ ನೆಲೆಸಿದ್ದೆವೋ ಅದೇ ಮರ ಇಲ್ಲ, ಬಿಸಿಲು ಸುಡ್ತಾ ಇದೆ. ಈಗ ಮತ್ತೆ ಯಾರಾದ್ರೂ ಒಂದು ಕೊಡೆ ಹಿಡಿಬೇಕು ಅಂದ್ರೆ ಅಷ್ಟೊತ್ತಾದ್ರೂ ಬದುಕಿರ್ಬೇಕಲ್ಲ. ಕೊಡೆ ಅಷ್ಟಕ್ಕೂ ಹೊತ್ತಾದ್ರೂ ನಾವು ರೆಡಿ ಇರ್ಬೇಕಲ್ಲ. ಅಷ್ಟು ಇಲ್ಲದೆ ಹೋದ್ರೆ ಹೇಗೆ? ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು, ಹೇಗಿದನ್ನ ಮುಂದುವರಿಸ್ಬೇಕು? ಜಗತ್ ತಾತ ಅನಿತ್ಯಮಿದಂಚ ಲಕ್ಷಯೇ ನಿಪಾತಿತಂ ಚಾಹವ ಚೌಂಡಮಾಹವೇ ಕಥನ್ನು ಕುರಿಯಾತ್ ಅಹಮೀದೃಶೇ ಭಯಂ. ನಿಮ್ಮೆಲ್ಲರ ಭಯವನ್ನ ಕಳೀಲಿಕ್ಕೆ ನಾನು ಏನ್ ಮಾಡ್ಬೇಕು? ಯುದ್ಧವನ್ನು ಮಾಡುವಾಗ ಶತ್ರುಗಳ ಸೇನೆಯನ್ನು ನಾಶ ಮಾಡಿಯೇ ಮಾಡ್ತೇನೆ ಅಂತ ದೊಡ್ಡ ಭಾರವನ್ನೇ ಹೊತ್ತುಕೊಂಡು ನಾನು ಬರಬೇಕು. ಈಗ ಬರುವಾಗ ನಾನು ಎಂಟ್ರಿ ಕೊಡ್ತಾ ಇದ್ದೇನೆ ಅಂದ್ರೆ ಸುಮ್ಮನೆ ಬಂದ ಶೋಕಿ ಮಾಡಿಕೊಂಡು ಸ್ಟೇಜಿನಲ್ಲಿ 2 ಪಟಾಕಿ ಬಿಟ್ರು, ಸ್ಟೇಜಿಂದ ಹಾಗೆ ಪರ್ಫಾರ್ಮೆನ್ಸ್ ಇಲ್ಲದೆ ಹೋದ ಅಂದ್ರೆ ಅದೇ ದೊಡ್ಡ ವೈರಲ್ ಆಗ್ಬಿಡುತ್ತೆ. ಆಮೇಲೆ ಏನು ಬಂದಾಗ ಕೊಟ್ಟ ಎಂಟ್ರೆನ್ಸು ಹಾಗೆ ಹೀಗೆ, ಆಮೇಲೆ ಕೇಳಿದ್ರೆ 1 ಡೈಲಾಗೋ ಇಲ್ಲ ಒಂಥರ ಬಾಯಲ್ಲಿ ಏನೇನೋ ಅವ್ರು ಕೇಳಿದ ಪ್ರಶ್ನೆ ಉಲ್ಟಾ ಉತ್ತರ ಕೊಟ್ಟು ನಿಮ್ಮ ಸ್ಟೇಜ್ಗೆಲ್ಲ ನಾನು ಅಲ್ಲಲ್ಲ, ನನಗೆ ಈ ಸ್ಟೇಜವೇ ಯೋಗ್ಯತೆ ಇಲ್ಲ, ನನಗಿದು ಸಂಬಂಧವೇ ಇಲ್ಲ ಅಂತ ಅನ್ಕೊಂಡು ಬೈಕೊಂಡು ಹೋದ ಹಾಗೆ ಆಗುತ್ತಲ್ವಾ. ನಿಪಾತಿತಂ ಆಹವ ಶೌಂಡಂ. ಶೌಂಡ ಅಂದ್ರೆ ಸಮರ್ಥ ಅಂತ ಅರ್ಥ. ಯುದ್ಧದಲ್ಲಿ ಅವನಿಗೆ ಸರಿಸಾಟಿಯೇ ಇಲ್ಲ ಅಂತನ್ನುವಂತ ಭೀಷ್ಮಾಚಾರ್ಯರೇ ಬಿದ್ದಿದ್ದಾರೆ ಎಂದಾಗ ನೀವು ಮುಂದಿನ ಬಗ್ಗೆ ದುಃಖಪಟ್ಟು ಅಳುವುದ್ರಲ್ಲಿ ಅರ್ಥ ಇಲ್ಲ. ನೀವು ಅವನು ಹೇಳುವ ಮಾತುಗಳು ಬಹಳ ಚಂದ. ಅದು ಈ ಒಳ್ಳೆತನದ ಮಧ್ಯದಲ್ಲೂ ಒಂದಿಷ್ಟು ಕೆಟ್ಟತನ ಅಂದ್ರೆ ಕೆಟ್ಟ ಸ್ವಭಾವ ಅಲ್ಲ, ಕೆಟ್ಟ ಬುದ್ಧಿ, ಒಂದು ಸಣ್ಣತನ ಅಂತ. ನೀವೆಲ್ಲ ನನಗೆ ಬೆನ್ನಿಗೆ ಭಾರ ಹೊರಿಸಿದ್ದೀರಿ, ನಿಮ್ಮ ಇಷ್ಟೆಲ್ಲ ಕಷ್ಟದ ನಡುವೆ ನಾನಲ್ದೇ ಇದ್ರೆ ಯಾರು ಸಿಗ್ತಾರೆ ನಿಮ್ಗೆ? ಅದು ಡೈರೆಕ್ಟ್ ಶಬ್ದ ಅಲ್ಲ, ಆದ್ರೆ ಆ ಶಬ್ದದಲ್ಲಿ ಏನು ಅಂದ್ರೆ ಕಥನ್ನು ಕುರಿಯಾಮಹ ನೀದೃಶೇ ಭಯಂ. ನಿಮ್ಮ ಭಯವನ್ನೆಲ್ಲ ನಾನು ಓಡಿಸ್ಲಿಕ್ಕೆ ನಾನಂತೂ ಪ್ರಯತ್ನಿಸ್ತೇನೆ, ಆಗ್ತದೋ ಇಲ್ಲೋ ಗೊತ್ತಿಲ್ಲ. ನೀವಂತೂ ನನ್ನ ಮೇಲೆ ವಿಶ್ವಾಸ ಇಟ್ಟರೆ ಹೆಗಲ ಮೇಲೆ ಭಾರ ಹೊರಿಸಿದ್ದೀರಿ, ನಾನು ಅದನ್ನು ಸಮರ್ಥವಾಗಿ ನಿರ್ವಹಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಹಂತು ತಾನ್ ಕುರು ವೃಷಭಾನ್ ಅಜಿಹ್ಮಗೈ. ಅಜಿಹ್ಮಗ ಅಂತಂದ್ರೆ ನೇರವಾಗಿ, ಸ್ವಲ್ಪವೂ ಅವಕಾಶಕ್ಕೆ ಕೊಡದೆ, ಸಂದೇಹಕ್ಕೆ ಅವಕಾಶ ಕೊಡದೆ, ಪ್ರವೇಶಯಂ ಯಮಸದನಂ ಚರನ್ ರಣೆ. ಅವರನ್ನು ಯಮನ ಮನೆಗೆ ಕಳಿಸಿ ಬರ್ತೇನೆ, ಅವರನ್ನು ಕಟ್ಟಿ ಹಾಕಿ ಬರ್ತೇನೆ. ಯಶಃ ಪರಂ ಜಗತಿ ವಿಭಾವ್ಯ ವರ್ತಿತ. ಹೆಸರು ಬರ್ಲಿ ಬಿಡ್ಲಿ, ನನಗೆ ಕೌರವರನ್ನ ಗೆಲ್ಲಿಸಿ ರಾಜ್ಯ ಕೊಡಿಸುವುದು ಬಹಳ ಮುಖ್ಯ. ಪರೇರ್ಹತೋ ಭುವಿ ಶಾಯಿತಾಥವಾ ಪುನಃ. ಒಂದು ವೇಳೆ ಯುದ್ಧದಲ್ಲಿ ನಾನು ಪ್ರಯತ್ನ ಪಟ್ಟು ಹೋರಾಡ್ತೇನೆ, ಅದಾಗಲೇ ಹೋದ್ರೆ ಪರೈಹಿ ಹತಃ, ಬೇರೆಯವರಿಂದಲೇ ಏಟು ತಿಂದು ಭುವಿ ಶಾಯಿತ, ನೆಲದಲ್ಲಿ ಮಲಗ್ಬಿಡ್ತೇನೆ. ನಾನು ಈ ಹಿಂದೆ ಎಲ್ಲರೂ ಮಲಗಿದ ದಾರಿಯಲ್ಲೇ ನಾನು ಮಲಗ್ತೇನೆ ಅಷ್ಟೇ. ಏನೇನ್ ಮಾಡುದು, ಬೇರೆ ದಾರಿ ಇಲ್ಲ.
ಯುಧಿಷ್ಠರೋ ಧೃತಿಮತಿ ಸತ್ಯ ಸತ್ವವಾನ್. ಕಷ್ಟ ಏನು ಅಂದ್ರೆ ಹೇಳ್ತಾನೆ, ಯುಧಿಷ್ಠಿರ ಧೃತಿ ಮತಿ ಸತ್ಯ ಮತ್ತು ಸತ್ವ ಇದರಿಂದ ಕೂಡಿದವನು. ಅವನನ್ನು ಸುಲಭದಲ್ಲಿ ಎದುರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನಲ್ಲಿರುವ ಧೃತಿ ಇದೆಯಲ್ಲ, ದೃಢವಾದ ಒಂದು ನಿರ್ಧಾರ, ಅದು ಮತ್ತೆ ಮಧ್ಯದಲ್ಲಿ ಬದಲಾಯಿಸ್ಲಿಕ್ಕೆ ಆಗುದಿಲ್ಲ. ಅರ್ಜುನ ಆದ್ರೂ ಸ್ವಲ್ಪ ಕೇಳುವ ಮನಸ್ಸು ಪ್ರಿಕ್ಕಲ್ ಆಗುದು ಅಂತಿದೆ, ಅಲ್ಲಾಡ್ತಾ ಇರುತ್ತೆ. ಹಾಗೆ ಮಾಡ್ಲೋ ಬೇಡೋ, ಹೀಗಿಡ್ಲೋ ಬೇಡೋ, ಅದು ಸಣ್ಣ ಸಣ್ಣ ವಿಷಯಕ್ಕೆ ಬರುತ್ತೆ. ಕೆಲವೊಮ್ಮೆ ನಾನು ಅಡಿಗೆ ಮಾಡುವಾಗ ಗ್ಯಾಸಲ್ಲಿ ಮಾಡ್ಲೋ ಒಲೆಯಲ್ಲಿ ಮಾಡ್ಲೋ, ಬೋರ್ ನೀರಲ್ಲಿ ಮಾಡ್ಲೋ ಆಕ್ವಾಗಾರ್ಡ್ ನೀರಲ್ಲಿ ಮಾಡ್ಲೋ, ಹಾಕಿದ್ಮೇಲೆ ಅದನ್ನ ತಂಬುಳಿ ಮಾಡಿ ಹಸಿ ಮಾಡ್ಲೋ ಬಿಸಿ ಬಿಸಿ ಮಾಡಿ ಏನಾದ್ರೂ ಹುಳಿಯೇ ಮಾಡು, ತಂಪು ಹುಳಿ ಆದ್ರೆ ತಂಬುಳಿ, ಬಿಸಿ ಹುಳಿ ಆದ್ರೆ ಹುಳಿ ಅಂತ 100 ಪ್ರಶ್ನೆ. ಕೆಲವೊಂದ್ ಸರ್ತಿ ಏನು ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಭಾರಿ ಆಶ್ಚರ್ಯ ಆಗುತ್ತೆ. ಇರ್ತಾರೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ, ಅದೇ ತರ ತಲೆಯಲ್ಲಿ ಹೊಳಿತಾ ಇರುತ್ತೆ. ಈಗ ಅವ್ರ ಅಕಸ್ಮಾತ್ ನನ್ನನ್ನು ಬೈದ್ರೆ, ಅಲ್ಲಿ ಆದ್ರೆ ಪ್ರಸಂಗವೇ ಬಂದಿರುದಿಲ್ಲ, ಇವನಿಗೆ ತಲೆಯಲ್ಲಿ ಹೋಗುವ ಮುಂಚೆನೆ ಅವ್ರ ಅಕಸ್ಮಾತ್ ನನ್ನನ್ನು ಬೈದ್ರೆ ನಾನು ಏನು ಉತ್ತರ ಕೊಡ್ಬೇಕು ಪ್ಲಾನ್. ಅಲ್ಲಿ ಅವ್ರು ಬನ್ನಿ ಬನ್ನಿ ಸ್ವಾಗತ ಮಾಡಿ ಮರ್ಯಾದೆ ಕೊಟ್ಟು ಕಳಿಸ್ಬಿಡ್ತಾರೆ. ಇವನು ಆ 1 ಗಂಟೆ ಯೋಚಿಸಿದ್ದು ಅಲ್ಲಿ 5 ನಿಮಿಷದ ಕೆಲಸನೇ ಮುಗಿದೋಯ್ತು. ಹಾಗೆ ಓವರ್ ಥಿಂಕಿಂಗ್ ಎಲ್ಲದರಲ್ಲೂ. ಹೀಗೆ ಯುಧಿಷ್ಠಿರ ನಮಗೆ ಕೈಗೆ ಸಿಗೋನಲ್ಲ, ಅವನು ಅಸಾಧಾರಣ ವ್ಯಕ್ತಿತ್ವ ಇರುವ, ಅವನಿಗೆ ಡೌಟ್ ಇಲ್ಲ, ಏನಾದ್ರೂ ನಿರ್ಧಾರ ತಗೊಂಡ್ಮೇಲೆ ಅದನ್ನ ಹಾಗೆ ಮುಂದುವರಿಸ್ತಾ ಹೋಗ್ತಾನೆ. ಪ್ರಾಮಾಣಿಕ. ಒಂದು ವಿಷಯವನ್ನ ಇವತ್ತು ಹೀಗೆ ಹೇಳಿದೆ, ನಾಳೆ ಇದನ್ನು ಚೇಂಜ್ ಮಾಡ್ತೇನೆ ಅಂತ ಮತ್ತೆ ವಾಕ್ಯ ಬದಲಾಯಿಸುವವನಲ್ಲ. ಅಷ್ಟೇ ಅಲ್ಲ, ಸತ್ವವಾನ್, ಒಳಗಿನಿಂದ ತಾಕತ್ತು ಇದೆ ಅವನಿಗೆ. ಸುಮ್ಮನೆ ಕೆಲವು ಮಾತಲ್ಲಿ ಇರ್ತಾರೆ, ಬಿಡು 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 ಅಂತ ಯಾರು ಹಿಡ್ದೇ ಇರಲ್ಲ. ಆದ್ರೆ ಯುದ್ಧತೆ ಅವ್ರು ಹಿಡ್ಲಿಲ್ಲ ಅಂದ್ರೆ ಇಷ್ಟ ಇನ್ನೊತ್ತಿಗೆ ಬಿಡ್ತಿರ್ಲಿಲ್ಲ ಅಂತ. ಯಾರು ಅಂತ ಅವ್ರು ತಿರುಗಿ ನೋಡಿದ್ರೆ ಯಾರು ಇರಲ್ಲ, ಅವ್ರು ಮೊದ್ಲೇ ಓಡೋಗಿರ್ತಾರೆ, ಇವನೊಬ್ಬನೇ ಯುದ್ಧಕ್ಕೆ ಅಂತ ಹೆಸರು ಹೇಳ್ಕೊಂಡು ಬಂದವನು. ತಪೋಭ್ಯುತೀರ್ಣಂ ತಪಸೈವ ಬಾಧ್ಯತೆ. ಪಾಂಡವ್ರ ಹತ್ರ ಸಿಕ್ಕ ಅದರ ಮುಂದಿನ ಮಾತು, ವೃಕೋದರೋ ಗಜಶತ ತುಲ್ಯ ವಿಕ್ರಮ. ಭೀಮ ಎಂತವನು ಅಂದ್ರೆ ಲೆಕ್ಕ ಇಲ್ಲದಷ್ಟು ಆನೆಗಳ ಬಲದಿಂದ ಕೂಡಿದವನು. ಇನ್ನು ತಥಾ ಅರ್ಜುನ ಸ್ತ್ರಿದಶವರಾತ್ಮಜ, ಅವನಿಗೆ ಸ್ವಂತದ್ದೇನಿಲ್ಲ, ಇಂದ್ರದೇವರ ಮಗನಾಗಿ ಹುಟ್ಟಿದ್ರಿಂದ ಅವನಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಮತ್ತೆ ಯುವ, 69 ವಯಸ್ಸು ಅವನಿಗೀಗ, ಯುವ. ಕರ್ಣ ಹೇಳುದು ಸಿಕ್ಕಾಪಟ್ಟೆ ಯೌವನ, ಸಿಕ್ಕಾಪಟ್ಟೆ ಗಟ್ಟಿಮುಟ್ಟು ಶರೀರ. ನ ತದ್ಬಲಂ ಸುಜಯಂ ಇಹ ಅಮರೈರಪಿ. ಅಮರರೂ ಕೂಡ ಅವನನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅರ್ಜುನನನ್ನ, ಅಂತಹ ಸಾಮರ್ಥ್ಯದಿಂದ ಕೂಡಿದವನು. ಇನ್ನು ತಮ್ಮಂದ್ರೆ ಕೇಳ್ಬೇಕಾ, ನಕುಲ ಸಹದೇವರು, ಅವರು ಅಸಾಧಾರಣ ಪರಾಕ್ರಮಿಗಳು. ಹೀಗೆ ಒಬ್ರಿಗಿಂತ ಒಬ್ರು ಘಟಾನುಘಟಿಗಳೇ ತುಂಬಿಕೊಂಡಿದ್ದಾರೆ. ಅದರಿಂದಾಗಿ ನಾವು ತಪಸ್ಸಿನ ಬಲದಿಂದಲೇ ಎದುರಾಳಿಗಳನ್ನ ಬಗ್ಗಿಸ್ಬೇಕು, ಕೇವಲ ಅಸ್ತ್ರದ ಬಲದಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪಾಂಡವರು ತಪಸ್ ಮಾಡಿ ಅರ್ಜುನನಿಂದ ಸೇನೆ, ನೀನು ಅಸ್ತ್ರಗಳನ್ನ ಪಡ್ಕೋ, ಮುಂದೆ ತುಂಬಾ ಉಪಯೋಗ ಆಗತ್ತೆ ಅಂತ ಹೇಳಿದ್ ಇದೇ ಕಾರಣಕ್ಕೆ. ನ ತದ್ಬಲಂ ಸುಜಯಂ ಇಹ ಅಮರೈರಪಿ. ಅವನ ಶಕ್ತಿಯನ್ನ ಎದುರಿಸಿ ಅಮರರೂ ಕೂಡ ಪಾಂಡವರನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಮನಶ್ಚಮೇ ಶತ್ರು ನಿವಾರಣೆ ಧ್ರುವಂ ಸ್ವರಕ್ಷಣೆ ಚಾಕ್ವಲ ಚಾಚಲವದ್ ವ್ಯವಸ್ಥಿತಂ ಚ ಅಚಲವತ್ ವ್ಯವಸ್ಥಿತಂ. ಬೆಟ್ಟದಂತೆ ತನ್ನ ರಕ್ಷಣೆಗೋಸ್ಕರ ತಾನು ನಿಂತು ಬಿಡ್ತಾನೆ. ಮನಸ್ಸನ್ನು ಎದುರಾಳಿಗಳನ್ನ ಸೋಲಿಸುವುದಕ್ಕೆ ಹೇಗೆ ಮಾಡಬೇಕು ಅಂತ ಚರ್ಚಿಸ್ತಾ ಇರ್ತಾನೆ. ದೈಹಿಕವಾಗಿ ಬೇಕಾದ ಪ್ರವೃತ್ತಿ ನಡೀತಾ ಇರುತ್ತೆ. ಇಂಥ ಸೈನಿಕರಿದ್ರೆ ನಮಗೆ ಶತ್ರುಗಳಿಂದ ಯಾವತ್ತೂ ಕೂಡ ಭಯ ಇಲ್ಲ. ಏವಂ ಚೈಷಾಂ ಬಾಧಮಾನ ಪ್ರಭಾವಂ ಗತ್ವೈವಾಹಂ ತಾಂಜಯಾಮ್ಯದ್ಯ ಸೂತ ಮಿತ್ರದ್ರೋಹೋ ಮರ್ಷಣೀಯೋ ನದೇ ಮೇಪ್ಯಂ ಭಗ್ನೇ ಸೈನ್ಯ ಯಸ್ಸಮೇಯಾತ್ ಸಮಿತ್ರಂ. ಈ ಕೌರವರ ಸೇನೆಗೆ ಬಾಧೆಯನ್ನು ಕೊಡ್ತಾ ಇರುವ ಪಾಂಡವರ ಸೇನೆಯನ್ನ ನಾನು ಮೊದಲು ಓಡಿಸ್ತೇನೆ, ನನ್ನ ಸಾಮರ್ಥ್ಯದಿಂದ ತಾನ್ ಜಯಾಮಿ, ಅವರನ್ನ ಮೊದಲು ಗೆಲ್ತೇನೆ. ಅವರ ಆತ್ಮವಿಶ್ವಾಸ ಮೊದಲು ಹೊಡಿಬೇಕು, ಅವರನ್ನು ಸೋಲ್ಸುದ ಆಮೇಲೆ. ಅವರಿಗಿರುವ ಆತ್ಮವಿಶ್ವಾಸ ಇದೆ, ಅದನ್ನು ಮೊದಲು ಹೊಡಿಬೇಕು, ಅದನ್ನ ನಾನು ಮಾಡ್ತೇನೆ. ಅಷ್ಟೇ ಅಲ್ಲ, ಇವ್ರಿರುವ ತನಕ ಉಳಿದವರಿಗೂ ಬಾಲ ಚೆನ್ನಾಗಿ ಚಿಗುರ್ತಾ ಇರುತ್ತೆ. ಇವ್ರು ಯಾವಾಗ ಹತಾಶರಾಗ್ತಾರೆ, ದಿಕ್ಕೆ ತೋಚದವರಾಗ್ತಾರೆ, ಅಥವಾ ಯಾವುದೇ ತನಗೆ ಒಂದು ರಕ್ಷಣೆಗೆ ಒಂದು ವ್ಯಕ್ತಿ ಇದೆ ಅನ್ನುವ
ಏನು ಹಿನ್ನೆಲೆ ಇದೆ ಅದನ್ನು ಮೊದಲು ತೆಗೆದು ಬಿಟ್ರೆ ಅದಿಲ್ಲ ಅಂತ ಗೊತ್ತಾದಾಗ ಭಯ ಜಾಸ್ತಿ ಆಗುತ್ತೆ. ಇದನ್ನು ನಾನು ಒಂದು ಕಡೆಯಿಂದ ಮಾಡ್ತೇನೆ ಅಂತ ಆ ಕರ್ಣ ಅವರ ಹಿಂದಿನ ಶಕ್ತಿಗೆ ನಾನೇನಾಗಿರ್ಬೇಕು ಕೊನೆಗೆ ಹೇಳ್ತಾನೆ, ಭಗ್ನೇ ಸೈನ್ಯ ಎಸ್ ಸಮಯ ಸಮಿತ್ರಂ. ಸೈನ್ಯ ಭಗ್ನವಾದಾಗ ಯಾರು ಎದುರು ಕೊಟ್ಟರು ನಾನ್ ನಿಮ್ಮನ್ನ ರಕ್ಷಿಸ್ತೇನೆ ಅಂತ ಹೇಳ್ತಾನೋ ಬಂಧು, ಅವನು ನಿಜವಾದ ಮಿತ್ರ ಅಂತ ಅನಿಸ್ಕೊಳ್ಳೋದು. ಅಂದ್ರೆ ಕರ್ಣನಿಗಿದೆ ನಾನು ಮಿತ್ರನ ಸ್ಥಾನದಲ್ಲಿ ಪೂರ್ತಿಯಾಗಿ ದುರ್ಯೋಧನನಿಗೆ ಹೆಗಲಾಗಿರ್ಬೇಕು ಅಂತ ಅವನಿಗಿದೆ. ಅವನು ಹೇಳ್ತಾನೆ ಮೈತ್ರಿ ಅಂದ್ರೆ ಯಾವ್ದು ಗೊತ್ತಾ, ಭಗ್ನೇ ಸೈನ್ಯ ಎಸ್ ಸಮಯ. ಎಲ್ಲರೂ ಕೈ ಕೊಟ್ಟಾಗ್ಲೂ ಯಾರು ಅವನಿಗೆ ಎದುರು ನಿಂತು ಅವನಿಗೆ ತೊಂದರೆ ಆಗದಾಗೆ ಎದೆ ಕೊಡ್ತಾನೋ ಅವನು ನಿಜವಾದ ಮಿತ್ರ. ಈಗಾಗ್ಲೇ ಏನೇನಾಗಿದೆ ಅನ್ನೋದನ್ನ ಈ ಮೊದಲ ವಾಕ್ಯದಲ್ಲಿ ಹೇಳಿದ್ರು. ಮಿತ್ರದ್ರೋಹ ಮಾಡಿರುವಂಥವ್ರು ಪಾಂಡವರು. ಅರ್ಜುನ ಹೇಳಿದ ಮಿತ್ರದ್ರೋಹೇ ಚಪಾತಕಂ, ನಾವೀಗ ಅವರಿಗೆ ದ್ರೋಹ ಮಾಡಿದ್ರೆ ಹೀಗಾಗತ್ತೆ ಅಂತ. ಕರ್ಣ ಅದನ್ನು ಡಿಸೈಡ್ ಮಾಡಿಬಿಟ್ಟಿದ್ದ. ಪಾಂಡವರಿಗೆ ದುರ್ಯೋಧನನ ಮೇಲೆ ಯಾವಾಗ್ಲೂ ಹುಟ್ಟಿನಿಂದ ದ್ವೇಷ ಅಂತ ಅವನು ಅನ್ಕೊಂಡಿದ್ದು. ಇವ್ರು ಹೇಳುದು ಪಾಂಡವರಿಗೆ ದ್ವೇಷ ಇತ್ತು ಅಂತ, ಅವ್ರು ಹೇಳುದು ಕೌರವರೇ ದ್ವೇಷ ಸಾಧಿಸಿದ್ದು ಅಂತ. ಕಥೆ ಏನು ಅಂತ ನಮಗೆ ಮಹಾಭಾರತ ಹೇಳಿದೆ. ಆದ್ರೆ ಅವ್ರ ತಲೆಯಲ್ಲಿ ಏನೇನಿದೆ ಅನ್ನೋದು ಗೊತ್ತಾಗ್ಲಿಕ್ಕೆ ಈ ಮಾತುಗಳು ಬೇಕು ಅಂತ. ಎಲ್ಲೋಯ್ತು, ಕರ್ತಾಸ್ಮಿ ನಾನೇ ಶತ್ರುಗಳನ್ನು ನಾಶ ಮಾಡುವವನು. ಪುರುಷಾರ್ಯ ಕರ್ಮ, ಯಾವ ಕರ್ಮವನ್ನ ಆರ್ಯರು ಕ್ಷೇಮವಾದ ಜಾಗದಲ್ಲಿ ನಡೆಸ್ತಾರೋ ಅದೇ ಜಾಗದಲ್ಲಿ ನಡೆಸಿದ್ರಿಂದ ನಾನು ದೋಷವನ್ನ ಕೈಗೊಂಡಿಲ್ಲ. ಪ್ರಾಣಾನ್ ಅನುಯಾಸ್ಯಾಮಿ ಭೀಷ್ಮಂ, ಒಂದು ವೇಳೆ ನನಗೆ ಗೆಲ್ಲಿಕ್ಕಾಗ್ಲಿಲ್ಲ ಅಂದ್ರೆ ಭೀಷ್ಮಂ ಅನುಯಾಸ್ಯಾಮಿ, ಭೀಷ್ಮರನ್ನ ಬೆನ್ನಟ್ಟಿಕೊಂಡು ಹೋಗ್ತೇನೆ. ಆದ್ರೆ ಹಾಗಾಗ್ಲಿಕ್ಕೆ ಬಿಡುದಿಲ್ಲ. ಶತ್ರು ಸಂಘಾನ್ ಹನಿಷ್ಯೆ, ಶತ್ರುಗಳ ಗುಂಪನ್ನೇ ನಾಶ ಮಾಡ್ತೇನೆ. ಹತೈತೈರುವ ವೀರಲೋಕಂ ಪ್ರಪತ್ಸಿ, ಅವ್ರು ಇದ್ದಲ್ಲಿಗೆ ಹೋಗಲ್ಲ, ಅವರಿದ್ದ ಜಾಗದಲ್ಲಿ ಬೇರೆ ಎಲ್ಲಿ ಆದ್ರೂ ಸ್ವರ್ಗದಲ್ಲಿ ಬುಕ್ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ನನ್ನ ಸೌಖ್ಯವನ್ನು ಅನುಭವಿಸ್ತೇನೆ. ಕುರೂನ್ ರಕ್ಷನ್ ಗುರೂನ್ ರಕ್ಷನ್ ಪಾಂಡುಪುತ್ರಾನ್ ಜಿಘಾಂಸಂ ತ್ಯಕ್ತ್ವಾ ಪ್ರಾಣಾನ್ ಘೋರ ರೂಪೇ ವರ್ಣೇಸ್ಮಿನ್ ಸರ್ವಾನ್ ಸಂಖ್ಯೋ ಶತ್ರು ಸಂಘಾನ್ ನಿಹತ್ಯ ದಾಸಾಮ್ಯಹಂ ಧಾರ್ತರಾಷ್ಟ್ರಾಯ ರಾಜ್ಯಂ. ಕುರುಗಳನ್ನು ಗೆಲ್ಲಿಸಿ ಪಾಂಡುಪುತ್ರರನ್ನು ಸೋಲಿಸಿ ಅಥವಾ ಕೊಂದು, ಎರಡು ರೀತಿ ಹೇಳ್ತಾನೆ. ಜಿಗಾಂಸನ್ ಕೊಂದು, ಅಥವಾ ಅವರನ್ನ ಪ್ರಾಣದಲ್ಲಿ ಬಿಟ್ಟರು ಕೂಡ ಮುಂದೆ ಎದ್ದು ಅವರು ಈ ಸೇನೆ ಅಂದ್ರೆ ರಾಜ್ಯ ನಮಗೆ ಬೇಕು ಅಂತ ಕೇಳಲಿಕ್ಕೆ ಬರಬಾರದು. ಆ ರೀತಿ ಅವರನ್ನು ಮಲಗಿಸಿ ಎಲ್ಲ ಸೌಖ್ಯವನ್ನು ನಿನಗೆ ಒದಗಿಸಿಕೊಡುವ ಜವಾಬ್ದಾರಿ ನಂದು, ನೀನ್ ನನ್ನ ನಂಬು, ಪ್ಲೀಸ್ ನನ್ನ ನಂಬು ಅಂತಾನೆ. ನಿಬದ್ಧತಾಮೇ ಕವಚಂ ವಿಚಿತ್ರಂ. ಓ ಸೂತನೇ, ಅವನಿಗೊಬ್ಬ ಸೂತ ಇದ್ದಾನೆ, ಅಂದ್ರೆ ಸೇನೆ ನಡೆಸೋನು. ನನ್ನ ಕವಚ ತಂದ್ಕೊಡು. ಹೈಮಂ, ಅದು ಬಂಗಾರದ ಕವಚ, ಅದಕ್ಕೆ ಮುತ್ತು ರತ್ನ ಮಣಿಮಾಲೆಗಳನ್ನೆಲ್ಲ ಚೆನ್ನಾಗಿ ಕ್ರಮವಾಗಿ ಪೋಣಿಸಿದ್ದಿದೆ. ಹೊಡೆಯುವಾಗ ಕೆಲವೊಮ್ಮೆ ಹಾರ ಹೋಗ್ತಾ ಇರುತ್ತೆ, ಮತ್ತೆ ಅದನ್ನು ರೆಡಿ ಮಾಡ್ತಿರ್ತಾರೆ. ಅಂದ್ರೆ ದಿನನಿತ್ಯ ಈ ರೀತಿ ಹಲವು ಋಷಿಗಳ ಕಾರ್ಯಭಾರ, ಅಂದ್ರೆ ತಕ್ಷಕರ ಕಾರ್ಯಭಾರ ಇಲ್ಲಿ. ತಕ್ಷಕ ಅಂದ್ರೆ ಕೆತ್ತುವವ, ಕುಡಿಯುವವ, ಕಮ್ಮಾರ ಚಮ್ಮಾರ ಇತ್ಯಾದಿಗಳೆಲ್ಲ, ಅವರಿಗೆಲ್ಲ ನಿರಂತರ ಕೆಲಸ ಇರ್ತಿತ್ತು. ಹಾಗೆ ಇವನು 100 ಕವಚಗಳನ್ನು ಮಾಡಿಸಿ, ಶಿರಸ್ತ್ರಾಣಂ, ತಲೆಗೆ ಪೆಟ್ಟು ಬೀಳದ ಹಾಗೆ, ಕೈ ಕರತ್ರಾಣ, ಕೈ ಗೌಸು, ಮುಖ ಗವಸು ಅಂದ್ರೆ ಏನದು ನಾವು ಮಾಸ್ಕ್. ಮುಖ ಗವಸು, ಗವಸು ಅಂದ್ರೆ ಮುಚ್ಚುವುದು, ಕೈ ಗವಸು ಅಂದ್ರೆ ಕೈ ಮುಚ್ಚುದು, ಶಿರೋಗವಸು ಅಂದ್ರೆ ತಲೆಯನ್ನ ಮುಚ್ಚುವಂಥದ್ದು, ಶಿರಸ್ತ್ರಾಣ ಅಂತ ಕರೀತಾರೆ ಅದಕ್ಕೆ. ಅದೆಲ್ಲವನ್ನು ಕೊಡು ಅಂತಾನೆ. ಯುದ್ಧಕ್ಕೆ ಹೊರಡುವಾಗ ಇದೆಲ್ಲ ಬೇಕು, ನನಗೆಲ್ಲವನ್ನು ಕೊಡು ಅಂತ ತನ್ನ ಸಹಾಯಕನನ್ನ ಕೇಳ್ತಾನೆ. ಒಂದು 16 ಧನುಸ್ಸುಗಳನ್ನು ಇಡು, ದಿವ್ಯವಾದ ಧನುಸ್ಸುಗಳನ್ನು ಇಡು, ಕತ್ತಿಗಳನ್ನಿಡು, ಶಕ್ತಿ ಆಯುಧಗಳನ್ನಿಡು, ಗದೆಗಳನ್ನಿಡು. ಎಲ್ಲ ಬಹುವಚನ ನೋಡಿ. ಅಸೀಂಷ್ಟ ಶಕ್ತೀಹಿ ಗದಾಶ್ಚ ಗುರುವೀಹಿ, ಶಕ್ತಿ ಮೊದಲಾದ ಅಸ್ತ್ರಗಳನ್ನು, ಗದೆ ಮೊದಲಾದ ಗುರುವೀಹಿ ಗದಾ, ದೊಡ್ಡದಾದ ಗದೆಗಳನ್ನು, ಶಂಖವನ್ನು, ಜಾಂಬೂನದ ಚಿತ್ರನಾಲಂ, ಅದರ ಶಂಖದಲ್ಲಿ ನೀವು ಅದನ್ನ ನೋಡಿದ್ರೆ ತುಂಬಾ ದೊಡ್ಡದಿದ್ರೆ ಮಾತ್ರ, ಚಿಕ್ಕದಲ್ಲಿ ಮಾಡೋದು ಕಷ್ಟ. ಚಿಕ್ಕದ್ರಲ್ಲಿ ಮಾಡಿರ್ತಾರೆ, ಕೆತ್ತಿರ್ತಾರೆ, ಒಂದು ಹೂ ಹೀಗೆ ಹೋಗಿ ಅದರ ಸುತ್ತ ಅರಳಿರುತ್ತೆ. ಅದನ್ನ ಬಂಗಾರದಲ್ಲಿ ತುಂಬಿಸಿದಾರಂತೆ.
ಕೆತ್ತಿ ಅದರಲ್ಲಿ ಶೇಪ್ ಮಾಡಿ ವಿಚಿತ್ರವಾದ ರೀತಿಯ ನಾಳದಿಂದ ಕೂಡಿದಂತಹ ಚಿತ್ರನಾಳ, ಅಂದ್ರೆ ಸಣ್ಣ ಸಣ್ಣ ಡಿಸ್ಕ್ರಿಪ್ಷನ್ಗಳು ಕೂಡ ಇವೆ. ನಮ್ಗೆ ಅದರ ಈ ಶಬ್ದಗಳು ಪರಿಚಯ ಕೆಲವೊಮ್ಮೆ ಆಗಲ್ಲ, ಯಾಕೆಂದ್ರೆ ಆ ವಸ್ತುವನ್ನೇ ನೋಡಿಲ್ಲ ನಾವು ಕೆಲವು ಇಲ್ಲಿ. ಅಂತ ತುಂಬಾ ವಸ್ತುಗಳನ್ನ ಕರ್ಣ ಡೀಟೇಲ್ ಆಗಿ ಇದೆಲ್ಲವನ್ನು ರಥದಲ್ಲಿ ಇಡು, ಇದೆಲ್ಲವೂ ಶಂಖ ಯಾಕೆಂದ್ರೆ ಸಿಂಹನಾದ ಮಾಡ್ಲಿಕ್ಕೆ. ಶಂಖ ನಮ್ಗೆ ಈಗ ಆದ್ರೆ ಮೈಕ್ ಇದೆ, ಏನಾದ್ರೂ ಹೇಳಲಿಕ್ಕೆ ಫೋನ್ ಇದೆ, ದೂರದವ್ರು ಕಮ್ಯುನಿಕೇಟ್ ಮಾಡ್ಬೇಕಲ್ಲ. ಶಂಖನ ಧ್ವನಿಯನ್ ಅಂದ್ರೆ ಕರ್ಣನ ಶಂಖದ ಧ್ವನಿ ಅಂತ ಅವರಿಗೆ ಪ್ರತ್ಯೇಕವಾಗಿ ಅಷ್ಟು ಚುರುಕಿರ್ಬೇಕು. ಪ್ರತಿಯೊಬ್ಬರ ಶಂಖದ ಧ್ವನಿ ಬೇರೆ ಬೇರೆ ಇರುತ್ತೆ, ಅದನ್ನು ಟ್ರೈನ್ ಮಾಡಿರ್ತಾರೆ. ಇದು ಯಾರ ಶಂಖ, ಇದು ಯಾರ ಸೂಚನೆ. ಅಥವಾ ಯಾರಿಗಾದ್ರೆ ಏನಾದ್ರೂ ಕೇಳಬೇಕು ಅಂತಿದ್ರೆ ಎಲ್ಲಿದ್ದಾನೆ ಅಂತಂದ್ರೆ ಅವನು ಅಲ್ಲಿದ್ದಾನೆ, ಶಂಖ ಅಲ್ಲಿಂದ ಕೇಳಿಸ್ತು ಓಡ್ತಾರೆ ಮೆಸೇಜ್ ಕೊಡ್ಲಿಕ್ಕೆ ಅಥವಾ ಮೆಸೇಜ್ ತಗೊಳ್ಲಿಕ್ಕೆ. ಯಾವುದು ವ್ಯರ್ಥ ಅಲ್ಲ, ಯುದ್ಧದಲ್ಲಿ ಏನ್ ಹಿಡ್ಕೊಂಡ್ರು ಅದು ಎಲ್ಲದಕ್ಕೂ ಒಂದು ಕಾರಣ ಇದೆ ಅಂತ ಗೊತ್ತಾಗುತ್ತೆ ಮುಂದೆ. ಧ್ವಜವನ್ನಿಡು. ದಿವ್ಯಂ ಇಂದೀವರಾಂಕಂ. ಒಂದು ಡೌಟ್, ಅದು ಏನು ಅಂತ ನೋಡ್ಬೇಕಿನ್ನು, ನನಗೆ ಇಲ್ಲೂ ಸಿಗ್ಲಿಲ್ಲ. ಇಲ್ಲಿ ಇಂದೀವರಾಂಕಂ ಅಂತಿದೆ, ಅವನ ಧ್ವಜ ನೈದೆಲೆಯ ಹೂವಿತ್ತು ಅಂತ. ಮುಂದೇನೆಂದ್ರೆ ಹಸ್ತಿಕಕ್ಷ್ಯ ಅಂತಿದೆ ಅವನ ಧ್ವಜದ ಚಿಹ್ನೆ. ಹಸ್ತಿಕಕ್ಷ್ಯ ಅಂದ್ರೆ ಆನೆಯ ಕೊರಳಿಗೆ ಹಾಕಿದ ಸರಪಳಿ. ಅಂದ್ರೆ ಹಸ್ತಿನಾವತಿ ಹಸ್ತಿ ಆದ್ರೆ ಅದರ ಸರಪಳಿ ನಾನು ಹಿಡ್ಕೊಳ್ತೇನೆ ಅಂತ, ಅವ್ರ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ನಾನಿದ್ದೇನೆ ಅಂತ ಅನ್ನುವ ಹಿನ್ನೆಲೆಯಲ್ಲಿ ಕಾಣತ್ತಲ್ಲಿ. ನೋಡ್ಬೇಕು ಇದಕ್ಕೆ ಇನ್ಯಾರು ಏನು ವಿವರಣೆ ಕೊಟ್ಟಿದ್ದಾರೆ ಅಂತ. ಅಲ್ಲಿ ನೋಡಿದ್ರೆ ಎರಡು ಧ್ವಜಂ ಜೈತ್ರಂ ದಿವ್ಯಂ ಅಂದ್ರೆ ದಿವ್ಯ ಅಂತ ಮತ್ತೆ ಹೇಳ್ಬೇಕಾದ್ದು ಯಾವುದು ಅಂದ್ರೆ ಇಂದೀವರಾಂಕಂ. ಇಂದೀವರ ಅಂದ್ರೆ ನೈದಿಲೆಯ ಚಿಹ್ನೆ ಉಳ್ಳ ಧ್ವಜವನ್ನು ಅವನು ತಯಾರು ಮಾಡು ಅಂತ ಹೇಳ್ತಾ ಇದ್ದಾನೆ. ಶ್ಲಕ್ಷ್ಣೈಹಿ ವಸ್ತ್ರೈ, ಮೆತ್ತಗಿನ ಬಟ್ಟೆಗಳು, ಮೈಗೆ ಹಿತ ಆಗ್ಬೇಕು. ಅದು ಒಳಗೆ ಬೆವುತು ನಾನೇ ಕೊಳುತು ಸತ್ತು ಹೋಗುವಂಗಾಗ್ಬಾರ್ದು, ಹಾಕೊಳ್ಳುದು ಮೈಗೆ ಹಿತ ಆಗ್ಬೇಕು. ಅಂತಹ ಅತ್ಯಂತ ಮೃದುವಾದ ಶ್ಲಕ್ಷ್ಣವಾದ ವಸ್ತ್ರಗಳನ್ನ ವಿಪ್ರಮುದ್ಯಮಾನಯಂತೂ, ಅದನ್ನು ಚೆನ್ನಾಗಿ ಒಗೆದು ಶುದ್ಧಿ ಮಾಡಿ ಹಾಕೊಂಡು ಹೋಗ್ಲಿಕ್ಕೆ ಬೇಕಾದ ಸಿದ್ಧತೆಯನ್ನ ಮಾಡು. ಆಮೇಲೆ ಮಾಲೆಗಳನ್ನು ಏನೇನು ಹೇಳಿದೆ ಅಷ್ಟನ್ನು ತಂದು ಕೊಡು. ಆಮೇಲೆ ಚಿತ್ರಾಂ ಮಾಲಾಂ ಚಾವರುದ್ಧಾಂ ತಜಾಲ ಸಜಾಲಾಂ ಅಶ್ವಾನ್ ಅಗ್ರ್ಯಾನ್ ಪಾಂಡುರ ಮಭ್ರಪಾಕಾನ್ ಪುಷ್ಟಾನ್ ಸ್ನಾತಾನ್ ಮಂತ್ರಪೂತಾಭ್ಯ ಇಹ ಅದ್ಭಿಹಿ. ಎಲ್ಲರೂ ಅಲ್ಲಿ ಬಂದಿದ್ದಾರೆ. ಜೊತೆಗೆ ಸಹಾಯಕ್ಕೆ ಕುದುರೆಗಳನ್ನ ತರಿಸುವಾಗ ಅದಕ್ಕೊಂದು ಶಬ್ದ ಹಾಕ್ತಾರೆ. ಪುಷ್ಟಾನ್ ತುಂಬಾ ಚೆನ್ನಾಗಿ ತುಂಬಿಕೊಂಡಿರ್ಬೇಕು, ಸ್ನಾತಾನ್ ಅದಕ್ಕೆ ಚೆನ್ನಾಗಿ ಸ್ನಾನ ಮಾಡಿಸಿರ್ಬೇಕು. ಆಮೇಲೆ ಅದು ಹೇಗೆ ಸ್ನಾನ, ಬರೀ ನೀರಲ್ಲಿ ಸ್ನಾನ ಅಲ್ಲ, ಮಂತ್ರಪೂತಾಭಿ ಅದ್ಭಿಹಿ ಸ್ನಾತಂ. ಆ ಕುದುರೆಗಳಿಗೆ ಮಂತ್ರಪೂತ ಅಂದ್ರೆ ಅವುಗಳಿಗೆ ರೋಗ ಬರದ ಹಾಗೆ, ಗಾಯ ಆದ್ರೂ ಕೂಡ ಸ್ವಲ್ಪ ಹೊತ್ತು ಧೈರ್ಯ ಇರುವ ಹಾಗೆ, ಅವುಗಳಿಗೂ ಕೆಲವೆಲ್ಲ ಟ್ರೈನಿಂಗ್ ಇರುತ್ತೆ. ಕುದುರೆ ಅಂದ್ರೆ ಸುಮ್ನೆ ಯಾವ್ದೋ ಒಂದು ಕುದುರೆ ತಂದ ಕೂತ ಅಂದ್ರೆ ಅದು ಅವನು ಕತ್ತಿ ಹಿಡ್ಕೊಂಡು ಯುದ್ಧ ಮಾಡುವಾಗ ಅದೇ ಹಿಂದೆ ತಿರುಗಿ ಡಬ್ಬ ಅಂತ ಬಿತ್ತು ಅಂದ್ರೆ ಕೆಲವೊಮ್ಮೆ ಅವುಗಳು ಮೇಲೆ ಏರೋದು ಇಷ್ಟ ಆಗ್ಲಿಲ್ಲ ಅಂದ್ರೆ ಅವುಗಳು ಬಿದ್ದು ಬಿಡ್ತವೆ, ಬೇಕು ಅಂತ ಎದ್ದುಕೊಂಡು ಹೋಗ್ಬಿಡ್ತವೆ. ಬಿದ್ದವನು ಬಿದ್ದೇಗತ್ತೆ, ಅಥವಾ ಅಡಿಗೆ ಬಿದ್ದ ಅಂದ್ರೆ ಗೋವಿಂದ ಅವನು. ಹಾಗೆ ಅವುಗಳಿಗೆ ಟ್ರೈನಿಂಗ್ ಆಗ್ಬೇಕು. ಅಂತ ಟ್ರೈನಿಂಗ್ ಕೊಡುವಾಗ ಅದನ್ನ ಹೇಗೆ ಕೊಡ್ತಾರೆ ಅಂತಂದ್ರೆ ಅದು ರಾಜನ ಕೆಚ್ಚನ್ನ ಹೆಚ್ಚಿಸುವಂತಹ ರೀತಿಯ ಭಾಗವನ್ನ ತೋರಿಸಿ ಅನೇಕ ವಿಧವಾದ ದ್ರವ್ಯಗಳನ್ನು, ಯಜ್ಞ ಯಾವುದಕ್ಕೆ ದ್ರವ್ಯ ಅಂತಂದ್ರೆ ಯುದ್ಧಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳು, ಆಮೇಲೆ ಅಲ್ಲೇ ಏನಾದ್ರೂ ಸಹಾಯಕ್ಕೆ ಬೇಕಾದಂತಹ ವಸ್ತುಗಳು ಇತ್ಯಾದಿಗಳನ್ನೆಲ್ಲ ಸೂತಪುತ್ರ ಆನಯಸ್ವ, ಹೇ ಸೂತಪುತ್ರನೇ ಆನಯಸ್ವ ತಂದುಕೊಡು, ಇದನ್ನೆಲ್ಲ ರಥದಲ್ಲಿ ಇಡಬೇಕು. ವಿಸ್ತಾರವಾಗಿ ಆ ರಥದಲ್ಲಿ ಏನೇನು ಇಡಬೇಕು ಅನ್ನೋದನ್ನೇ ಒಂದು ದೊಡ್ಡ ಪಟ್ಟಿ ಕೊಡ್ತಾನೆ. ಪ್ರಯಾಹಿ ಸೂತ ಆಶು ತತ್ಯತ ಕಿರೀಟಿ. ಕಿರೀಟಿಯಾದ ಅರ್ಜುನ ಎಲ್ಲಿದ್ದಾನೋ, ವೃಕೋದರ ಎಲ್ಲಿದ್ದಾನೋ, ಧರ್ಮಸುತನಾದಂತಹ ಧರ್ಮರಾಜ ಎಲ್ಲಿದ್ದಾನೋ, ಯಮ ಎಲ್ಲಿದ್ದಾನೋ, ಕೊನೆಗೆ ಆ ವಾಸುದೇವ ಎಲ್ಲಿದ್ದಾನೆ, ಯಾರನ್ನೆಲ್ಲ ಎದುರಿಸಿ ಭೀಷ್ಮಾಚಾರ್ಯರು ಬಿದ್ದು ಹೋದ್ರು ಅವ್ರೆಲ್ಲರನ್ನು ಈಗ ನಾನು ನಿಗ್ರಹಿಸ್ಬೇಕು, ಇದು ನನ್ನ ಕೆಲಸ. ಭೀಷ್ಮಾಚಾರ್ಯರು ಏನೇನು ಯುದ್ಧ ಮಾಡಿ ಅವರನ್ನ ಎದುರಿಸಿದ್ದಾರೆ, ಅದರ ಅಂದ್ರೆ ಹಿಂದಿನ
ಡೀಟೇಲ್ ಎಲ್ಲೆಲ್ಲಿ ಆಯ್ತು ಯುದ್ಧ, ಹೇಗಾಯ್ತು ಅದನ್ನೆಲ್ಲ ತಿಳ್ಕೊಳ್ತಾನೆ. ತಿಳ್ಕೊಂಡು ಯುಧಿಷ್ಠಿರ ಇದ್ದಲ್ಲಿಗೆ ಕರ್ಕೊಂಡು ಹೋಗು, ಯಾಕಂದ್ರೆ ಅವರನ್ನ ನನ್ನ ಉಸಿರಿರುವ ತನಕ ಅವರನ್ನ ಹೋರಾಡಿ ಕೊಲ್ಲುವ ಪ್ರಯತ್ನ ಮಾಡ್ತೇನೆ. ಕೊನೆಗೆ ಆಗ್ಲಿಲ್ಲ ಅಂದ್ರೆ ತಂಚೇನ್ ಮೃತ್ಯುಂ ಸರ್ವಹರೋಭಿ ರಕ್ಷೇತ್ ಅಪ್ರಮತ್ತ, ಎಚ್ಚರ ಇದ್ದಂತೂ ಹೋರಾಡ್ತೇನೆ. ಆಗ್ಲೂ ಇಲ್ಲ ಅಂದ್ರೆ ನಾನು ಕೂಡ ಯಾಸ್ಯಾಮಿವ ಭೀಷ್ಮ ಮುಖೋ ಯಮಾಯ, ಭೀಷ್ಮ ಯಮನ ಮನೆಯ ಅತಿಥಿ ಆದ್ರೆ ನಾನು ಅವನ ಪಕ್ಕದಲ್ಲಿ ನಂದು ತಿಥಿ ಹಾಕುವಂತ ಬಂದು ಕೂತು ಬಿಡ್ತೇನೆ ಅಂತ ಹೇಳ್ತಾನೆ. ಶ್ರವಣನ ಹೇಳ್ತಾ, ನಾನು ಪಾಂಡವರನ್ನ ಯಾಕೆ ನಿಗ್ರಹ ಮಾಡ್ತೇನೆ ಅಂತಂದ್ರೆ ಮಿತ್ರದ್ರೋಹ, ನನ್ನ ಆತ್ಮೀಯನಾದಂತಹ ದುರ್ಯೋಧನನನ್ನ ಅವರು ನಿಗ್ರಹಿಸ್ತಾ ಇದ್ದಾರೆ. ದುರ್ಬಲ ಭಕ್ತ್ಯ ಅವರಿಗೆ ಒಂದ್ ಮಾತು ಹೇಳ್ತಾನೆ ಏನು ಅಂದ್ರೆ, ಕೊನೆಗೆ ಪಾಂಡವರು ಹೀಗೆ ನನ್ನ ಯಜಮಾನನನ್ನ ವಿರೋಧಿಸಿದವರು. ಮತ್ತೊಂದೇನು ಅಂತಂದ್ರೆ, ಪಾಪಾತ್ಮರಾದವರು ನನಗೆ ಯಾರು ಇಲ್ಲಿ ಸಹಾಯಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆಲ್ಲರೂ ಸಹಾಯಕ್ಕೆ ಬರ್ಬೇಕು. ನೀವು ಯಾರು ಕೂಡ ಸಹಾಯಕ್ಕೆ ಬರ್ಲಿಲ್ಲ ಅಂದ್ರೆ ನಾನು ಒಬ್ಬನೇ ಹೋರಾಡ್ತೇನೆ, ನೀವೆಲ್ಲ ಬರ್ಬೇಕು. ನೀವೆಲ್ಲ ಬರದೇ ಇದ್ರೆ ನವಮೈತೆ ಸಹಾಯ, ಆದ್ರೆ ನೀವು ಮನಪೂರ್ವಕವಾಗಿ ದುರ್ಯೋಧನನಿಗೆ ಶ್ರೇಯಸ್ಸನ್ನು ಬಯಸಿ ಬರ್ಬೇಕು. ಬರ್ಲಿಲ್ಲ ಅಂದ್ರೆ ನಾನು ಒಬ್ಬನೇ ಹೋಗ್ತೇನೆ ಅಂತ ಸೂತನ ಹತ್ರ, ಅವನ ಜೊತೆಗೆ ಪರಿವಾರದವರು ಇದ್ದವ್ರ ಹತ್ರ ಎಲ್ಲ ಹೇಳ್ತಾನೆ. ಸಂಜಯ ಈ ಮಾತನ್ನ ಧೃತರಾಷ್ಟ್ರನಿಗೆ ಹೇಳಿ ಅವನಿಗೆ ಏನೇನ್ ಬೇಕಿತ್ತೋ ಅದನ್ನೆಲ್ಲ ತುಂಬಿಕೊಂಡ. ಸ್ಥಿತೋ ರರಾಜಾಧಿರತಿ ಮಹಾರಥಃ ಸ್ವಯಂ ವಿಮಾನೆ ಸುರರಾಡಿವ ಆಸ್ಥಿತಃ. ಹೇಗೆ ಇಂದ್ರ ತನ್ನ ಪರಿವಾರ ಜೊತೆಗೆ ಸೇರಿ ಮೆರೀತಾನೋ ಹಾಗೇನೆ ಕರ್ಣನು ಕೂಡ ತನ್ನ ಸುಸಜ್ಜಿತವಾದ ರಥದಲ್ಲಿ ಕೂತು ಸೇನಾ ರಣರಂಗದ ಮಧ್ಯದ ಭಾಗಕ್ಕೆ ರಥವನ್ನು ಹೊಡ್ಕೊಂಡು ಹೊರಡುತ್ತಾನೆ ಅನ್ನುವಲ್ಲಿಗೆ 2ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ನೇರವಾಗಿ ಶರತಲ್ಪದಲ್ಲಿ ಮಲಗಿರುವಂತಹ ಭೀಷ್ಮಾಚಾರ್ಯರ ಬಳಿಗೆ ಬರ್ತಾನೆ. ಭೀಷ್ಮಾಚಾರ್ಯರ ಬಳಿಗೆ ಬಂದು ಮಹಾವಾತ ಸಮೂಹೇನ ಸಮುದ್ರಮಿವ ಶೋಷಿತಂ, ಅವನು ಹೇಗಿದ್ದ ಅಂತ ಒಂದು ಉದಾಹರಣೆ. ದೊಡ್ಡ ಸಮುದ್ರವನ್ನ ಒಂದೇ ಸರ್ತಿಗೆ ಗಾಳಿ ಬಂದು ಖಾಲಿ ಮಾಡಿಬಿಟ್ರೆ ಒಣಗಿಸಿ ಹಾಗೆ ಇದ್ದ ಭೀಷ್ಮ ನೋಡ್ಲಿಕ್ಕೆ. ಅಂದ್ರೆ ಅವನನ್ನ ನಾವು ಮಹಾ ಸಮುದ್ರ ಅಂತ ತಿಳ್ಕೊಂಡದ್ದು, ಆದ್ರೆ ಒಂದು ಗಾಳಿ ಬಂದು ಶೋಷಿತ ಒಣಗಿಸಿ ಬಿಟ್ಟಿದೆ. ಹಾಗೆ ಸಮುದ್ರಮಿವ ಶೋಷಿತಂ ಶರತಲ್ಪೆ ಶಯಾನಂ ಅಮಿತೌಜಸಂ ದದರ್ಶ. ಅದು ಒಳ್ಳೆ ಒಂದು ಲಕ್ಷಣ ಹೇಳುತ್ತೆ. ಏನಂದ್ರೆ ಸಮುದ್ರ ಒಣಗಿದ ಹಾಗೆ, ಅಥವಾ ಈ ಕನಸಿನಲ್ಲಿ ಹೇಳುವಾಗ ಡ್ರೀಮಾಲಜಿಯಲ್ಲಿ ಸಮುದ್ರ ಒಣಗಿದ ಹಾಗೆ ಅನುಭವ ಬಂದ್ರೆ ಕನಸಿನಲ್ಲಿ ನಮ್ಮ ಆತ್ಮವಿಶ್ವಾಸ ತುಂಬಾ ಕುಂದಿ ಹೋಗಿದೆ ಅಂತ ಅರ್ಥ ಅಂತ. ನಮಗೆ ಒಳಗಿನಿಂದ ಮಾಡಬಲ್ಲೆ ಅನ್ನುವಂತ ವಿಶ್ವಾಸವೇ ಹೊರಟು ಹೋಗಿದೆ ಅನ್ನೋದನ್ನ ಕನಸು ಹಾಗೆ ಹೇಳುತ್ತೆ. ಹಾಗೆ ಇದು ಒಂಥರ ಅವನ ವಿಶ್ವಾಸವೇ ಹೊರಟು ಹೋಗಿದೆ ಈಗ. ಅಂದ್ರೆ ಸೇನೆಯ ವಿಶ್ವಾಸವೂ ಹೋಗಿದೆ, ತನಗೂ ಈಗ ಅವನು ಬತ್ತಿದ ಸಮುದ್ರದಂತೆ ಕಾಣಿಸ್ತಾ ಇದ್ದೇನೆ. ನಾವು ಗೆಲ್ತೇವ ಅಂತ ಒಂದು ಡೌಟ್. ಅದು ಇವರೇ ಬಿದ್ದೋಗಿದ್ದಾರೆ ಅಂದ್ಮೇಲೆ ನಾವು ಪಾಂಡವರನ್ನು ಗೆಲ್ಲುವುದುಂಟಾ ಅಂತ ಒಂದು. ದೃಷ್ಟ್ವಾ ಪಿತಾಮಹಂ ಭೀಷ್ಮಂ ಸರ್ವ ಕ್ಷತ್ರಾಂತಕಂ ಗುರುಂ, ಎಲ್ಲ ಕ್ಷಾತ್ರ ತೇಜಸ್ಸಿನ ಮಂದಿಯನ್ನು ನಿಗ್ರಹ ಮಾಡಿದಂತಹ ಪಿತಾಮಹನೆನಿಸಿದ ಗುರುವನ್ನ ನೋಡಿ ದಿವ್ಯೈಹಿ ಅಸ್ತ್ರೈಹಿ ಮಹೇಶ್ವಾಸಂ ಪಾತಿತಂ ಸವ್ಯಸಾಚಿಣ, ಸವ್ಯಸಾಚಿಯಾದಂತಹ ಅರ್ಜುನನ ಬಾಣಗಳಿಗೆ ತುತ್ತಾಗಿ ಕೆಳಕ್ಕೆ ಬಿದ್ದಿರುವ ಭೀಷ್ಮಾಚಾರ್ಯರ ಬಳಿಗೆ ಬಂದು ಅಪಾರಾಣಾಂ ಇವ ದ್ವೀಪಂ ಅಗಾಧೆ ಗಾಧಮಿಚ್ಛತಾಂ. ದಡ ಕಾಣದ ಮಂದಿಗೆ ಅಕಸ್ಮಾತ್ ದಡ ಕಂಡ್ರೆ ಹೇಗನ್ಸುತ್ತೋ ಹಾಗೆ ಕರ್ಣ ಬರುವುದನ್ನ ನೋಡಿ ಸೇನೆಗೆ ನಮಗೊಂದು ಗಡಿ ಸಿಕ್ಕಿತು, ನಮಗೊಂದು ದಡ ಸಿಕ್ಕಿತು ಅಂತ ಭಾವಿಸುವಂತಾಯಿತು. ಅವನು ಸೀದಾ ಬಿದ್ದಿರುವ ಭೀಷ್ಮಾಚಾರ್ಯರ ಬಳಿಗೆ ಬರ್ತಾನೆ. ಪದ್ಯಾಮೇವ ಜಗಾಮಾರ್ತೋ, ಬರಿಗಾಲಲ್ಲಿ ಹೋದ. ಅಲ್ಲಿ ಕಾಲಿಗೆ ಪಾದರಕ್ಷೆ ಎಲ್ಲ ಹಾಕೊಳ್ಳಿಲ್ಲ. ಪದ್ಯಾಮೇವ ಜಗಾಮಾರ್ಥ ಬಾಷ್ಪ ವ್ಯಾಕುಲ ಲೋಚನ, ಮನಸ್ಸು ತುಂಬಾ ದುಗುಡಕ್ಕೊಳಗಾಗಿತ್ತು.
ಅಭಿವಾದ್ಯಾಂಜಲಿಂ ಬದ್ಧ್ವಾ ವಂದಮಾನೋಭ್ಯಭಾಷತ. ಎರಡು ಕೈಗಳನ್ನು ಮುಗಿದು ನೇರವಾಗಿ ಬಂದು ಕಾಲಿಗೆ ಬಿದ್ದು ತಲೆಯನ್ನು ಮುಟ್ಟಿಸಿ ಕೈಗಳಿಂದ ಅದನ್ನು ಮುಟ್ಟಿ ಕರ್ಣೋಹಮಸ್ಮಿ ಭದ್ರಂತೆ ವದಮಾಮಿತಿ ಭಾರತ ಪುಣ್ಯಯ ಕ್ಷೇಮಯ ವಾಚ ಚಾಕ್ಷುಷ ಅವಲೋಕಯ. ಕರ್ಣ ಬಂದಿದ್ದೇನೆ, ನಾನು ರಾಧೇಯ, ನನಗೇನಾದ್ರೂ ಒಳ್ಳೆದನ್ನು ಹೇಳು. ನಿನ್ನ ಪುಣ್ಯಕರವಾದಂತ ಮಾತಿನಿಂದ ನನಗೆ ಆಶೀರ್ವಾದ ಮಾಡಿದರೆ ನಾನು ಖಂಡಿತ ಒಳ್ಳೆಯದನ್ನ ಮಾಡಬಲ್ಲೆ. ಇದು ನನಗಿರುವ ವಿಶ್ವಾಸ. ಯಾಕೆಂದ್ರೆ ನೀನು ಎಲ್ಲ ವಿಧದಿಂದಲೂ ವೃದ್ಧ, ನೀನು ಜ್ಞಾನದಿಂದಲೂ ವೃದ್ಧ, ಸಾಮರ್ಥ್ಯದಿಂದಲೂ ಎಲ್ಲವನ್ನು ಬಲ್ಲವ ಅಂತ ಅರ್ಥ. ನೀನು ಎಲ್ಲಾ ರೀತಿಯಿಂದಲೂ ಹಿರಿಯ. ಆದ್ರಿಂದಾಗಿ ನನ್ನನ್ನ ಪ್ರೀತಿಯ ಕಂಗಳಿಂದ ನೋಡು, ಪ್ರೀತಿಯ ಮಾತುಗಳಿಂದ ಆಶೀರ್ವದಿಸು, ಒಟ್ಟು ನನ್ನ ಕಡೆಗೆ ಒಂದು ಹಿತವಾದ ಭಾವನೆಯನ್ನ ತಾಳು. ನನೂನಂ ಸುಕೃತಸ್ಯೇಹ ಫಲಂ ಕಶ್ಚಿದಂ ಸಮಶ್ನುತೆ ಯತ್ರ ಧರ್ಮ ಪರೋ ವೃದ್ಧ ಶೇತೆ ಭುವಿ ಭವಾನಿವ. ಅವನು ಹೇಳ್ತಾನೆ, ನನಗನ್ಸತ್ತೆ ಎಷ್ಟೆಲ್ಲ ಸತ್ಕರ್ಮಗಳು ಮಾಡಿದ್ರು ಕೂಡ ಈ ಲೋಕದಲ್ಲಿ ಅದು ಫಲಿಸುವುದಿಲ್ಲ ಅಂತ ಅನ್ಸುತ್ತೆ. ನಿನ್ನ ನೋಡಿದ್ಮೇಲೆ ನನಗೆ ಹಾಗೆ ಅನ್ನಿಸ್ತು. ಏನು ಅಂದ್ರೆ ಧರ್ಮಪರನಾದ ವೃದ್ಧನಾದ ನೀನೇ ನೆಲದಲ್ಲಿ ಬಿದ್ದ ಮೇಲೆ ಲೋಕದಲ್ಲಿ ಪುಣ್ಯ ಕೆಲಸಗಳಿಗೆಲ್ಲ ಫಲ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಇದು ಕರ್ಣನ ಮಾತು. ನನೂನಂ ಸುಕೃತಸ್ಯೇಹ ಫಲಂ ಕಶ್ಚಿತ್ ಸಮಶ್ನುತೆ. ಯಾರು ಕೂಡ ಇಲ್ಲಿ ಒಳ್ಳೆ ಕೆಲಸಗಳಿಗೆ ಫಲವನ್ನು ಅನುಭವಿಸುವುದಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಕೋಶ ಸಂಚಯನೇ, ಅವನ ಗುಣಗಳನ್ನು ಹೇಳುತ್ತಾನೆ ಭೀಷ್ಮನದ್ದು. ಟ್ಯಾಕ್ಸ್ ಅನ್ನು ಹೇಗೆ ಸಂಗ್ರಹ ಮಾಡಬೇಕು ಅಂತ ಯಾರಾದ್ರೂ ಎಲ್ಲಿಯಾದ್ರೂ ನಮಗೊಂದು ಮಾರ್ಗದರ್ಶನ ಬೇಕು ಅಂದ್ರೆ ನಿಮ್ಮನ್ನು ನೋಡಿ ಕಲಿಬೇಕು. ಯಾರಿಗೂ ಹರ್ಟ್ ಮಾಡಲ್ಲ, ಅನಗತ್ಯವಾದದನ್ನು ಯಾರ ಮೇಲೂ ಹೇರಲ್ಲ. ಆದ್ರೆ ಕೋಶ ಯಾವತ್ತೂ ಬರಿದಾಗಲ್ಲ. ತುಂಬಾ ಜಾಗ್ರತೆಯಿಂದ ಚಾಕಚಕ್ಯತೆಯಿಂದ ಮಾಡಬೇಕಾದ ಕೆಲಸ ಕೋಶ ಸಂಗ್ರಹಣೆ. ಈಗ ಯಾರ್ಯಾರಿಗೆ ಯಾವ್ಯಾವ ವಿಷಯದಲ್ಲಿ ಆಸಕ್ತಿ ಇರುತ್ತೋ ಅವ್ರವ್ರಿಗೆ ಅದು ಬೇಗ ಕಾಣುತ್ತೆ. ಕರ್ಣನಿಗೆ ಅದು ತೀಕ್ಷ್ಣವಾಗಿ ಗಮನಕ್ಕೆ ಬಂದಿದೆ. ಕೋಶ ಸಂಗ್ರಹಣೆ, ಮಂತ್ರ ಅಂದ್ರೆ ಮಂತ್ರಾಲೋಚನೆ. ಏನಾದ್ರೂ ಒಂದು ವಿಷಯವನ್ನ ಮಾತಾಡಬೇಕು ಅಂದಾಗ ಎದುರಾಳಿಗಳು ಆಗ್ರಹಕ್ಕೀಡಾಗಬಾರದು ಮತ್ತು ಅವರಿಂದ ಎಲ್ಲ ವಿಷಯಗಳು ನಮ್ಗೆ ಗೊತ್ತಾಗ್ಬೇಕು. ಅದು ಮಾತಾಡೋದು ತುಂಬಾ ಟೆಕ್ನಿಕಲ್ ಆಗಿರುವಂತದ್ದು. ಅದು ನೀನು ಚೆನ್ನಾಗಿ ಮಾಡಬಲ್ಲವ, ನಿನಗೆ ಆ ಸಾಮರ್ಥ್ಯ ಇದೆ. ವ್ಯೂಹ ಅಂದ್ರೆ ಸೇನೆಯನ್ನ ರಚಿಸುವ ರೀತಿ. ಸೇನೆಯನ್ನ ರಚಿಸುವ ರೀತಿ ನಿನಗೆ ಚೆನ್ನಾಗಿ ಗೊತ್ತಿದೆ. ವ್ಯೂಹೆ ಪ್ರಹರಣೇಶು ಚ. ಎದುರಾಳಿಗಳನ್ನು ಯಾವ ತರದಲ್ಲಿ ಹೊಡೆದ್ರೆ, ಯಾವ ಭಾಗದಲ್ಲಿ ಹೊಡೆದ್ರೆ ಅಥವಾ ಯಾವ ರೀತಿಯಲ್ಲಿ ಹೊಡೆದ್ರೆ ಅವ್ರಿಗೆ ಪೆಟ್ಟಾಗುತ್ತೆ ಅಂತ ನಿನಗೆ ಗೊತ್ತಿರ್ತು. ಅದು ಎರಡು ರೀತಿ. ನೇರವಾಗಿ ಶಸ್ತ್ರಗಳಿಂದ ಹೊಡೆಯುವುದು ಒಂದಾದ್ರೆ, ಯುದ್ಧದ ಕ್ರಮವನ್ನು ಬದಲಾಯಿಸುವಾಗ ಶತ್ರುಗಳಿಗೆ ಹೇಗೆ ಘಾಸಿ ಆಗುತ್ತೆ ಅನ್ನೋದನ್ನು ನೀನು ಚೆನ್ನಾಗಿ ಬಲ್ಲವ. ನಾಹಮನ್ಯಂ ಪ್ರಪಶ್ಯಾಮಿ ಕುರುಣಾಂ ಕುರು ಪುಂಗವ. ನಮ್ಮ ಕುರುಗಳಲ್ಲಿ ಇಂಥ ಇನ್ನೊಬ್ಬ ವ್ಯಕ್ತಿಯನ್ನ ನಾನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧಿಯ ವಿಶುದ್ಧಯ ಯುಕ್ತ ಯಃ ಕುರೂನ್ ಸಮತ್ ತಾರಯೇದ್ ಭಯಾತ್ ಯೋಧಾನ್ ಸ್ವಮಾಪ್ಲುವೆ ಹಿತ್ವಾ ಪಿತೃಲೋಕಂ ಗಮಿಷ್ಯಸಿ. ನಿನ್ನ ವಿವೇಕ ತೀಕ್ಷ್ಣವಾದದ್ದು, ಅತ್ಯಂತ ವಿಶುದ್ಧವಾದದ್ದು. ಅಷ್ಟೇ ಅಲ್ಲ, ಕುರುಗಳನ್ನ ನೀನು ಭಯದಿಂದ ಪಾರು ಮಾಡಬಹುದಾದವನು ನೀನೊಬ್ಬನೇ. ನಿನ್ನನ್ನು ಹೊರತುಪಡಿಸಿ ಇನ್ಯಾರೂ ಕೂಡ ಹಾಗೆ ಪಾರು ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಷ್ಟೇ ಅಲ್ಲ, ಯೋಧಾನ್ ತ್ವಂ ಅಪ್ಲವೇ ಹಿತ್ವ. ಆದ್ರೆ ಈಗ ನೀನು ಎಲ್ಲ ನಮ್ಮ ಯೋಧರನ್ನ ದೋಣಿಯಿಂದ ಕೆಳಗಿಳಿಸಿ ನೀನೊಬ್ಬನೇ ಪಿತೃಲೋಕಕ್ಕೆ ಹೋಗ್ತಾ ಇದ್ದಿ. ನೀರಲ್ಲಿ ಬಿದ್ದವ್ರು ಏನಾಗ್ತಾರೆ? ಅವರು ಮೀನುಗಳು ತಿಂದು ಸತ್ತೋಗ್ತಾರೆ ಅಷ್ಟೇ. ದಡ ಇಲ್ಲ. ನೀನು ಪಿತೃಲೋಕದ ಯಾನದ ವಾಹನ ಬಂತು, ಅದ್ರಲ್ಲಿ ನೀನು ಹೊರಟು ಬಿಡ್ತಿ. ಇವ್ರನ್ನೆಲ್ಲ ನೀರೆಲ್ಲ ಕೆಳಗೆ ಇಳಿಸಿ ನೀನೊಬ್ಬನೇ ಹೋಗ್ತಾ ಇದ್ದಿ. ಇದು ನಮ್ಮ ಈಗ ಪರಿಸ್ಥಿತಿ. ಅದ್ಯ ಪ್ರವೃತ ಸಂಕ್ರುದ್ಧ ವ್ಯಾಘ್ರ ಇವ ಮೃಗಕ್ಷಯಂ ಪಾಂಡವ ಭರತ ಶ್ರೇಷ್ಠ ಕರಿಷ್ಯಂತಿ ಕುರುಕ್ಷಯಂ. ಹೇಗೆ ಸಿಟ್ಟುಗೊಂಡಂತಹ ಹುಲಿಗಳು ತಮ್ಮ ಬೇಟೆಯನ್ನ ಅನಾಯಾಸವಾಗಿ ಒಂದು ಸಿಕ್ಕಿತು ಅಂತಂದ್ಮೇಲೆ ಎಲ್ಲವನ್ನು ಹಿಡಿದು ಹಾಕ್ತವೆ, ಹಾಗೆ ನಾವು ಇನ್ನು ಕುರುಕುಲ ಕ್ಷಯ ಆಗ್ಲಿಕ್ಕೆ ಪಾಂಡವರ ಕೈಯಲ್ಲಿ
ಸಲೀಸಾಯ್ತು ನೀನು ಹೊರಟು ಹೋದ ಮೇಲೆ. ನೀನಿರುವ ತನಕ ಹೆದರುತ್ತಿದ್ರು ಮುಂದೆ ಬರ್ಲಿಕ್ಕೆ. ಈಗ ಮುಂದೆ ಹಾಗಿಲ್ಲ. ಸಮಿದ್ದೋಗ್ನಿರ್ ಯಥಾ ವೀರ ಮಹಾಜ್ವಾಲೋ ದ್ರುಮಾನ್ ದಹೇತ್ ಧಾರ್ತರಾಷ್ಟ್ರಾನ್ ಪ್ರದಕ್ಷಂತಿ ತಥಾ ಬಾಣ ಕಿರೀಟಿನಃ. ಅರ್ಜುನನ ಬಾಣಗಳು ಧಾರ್ತರಾಷ್ಟ್ರಾನ್ ಪಾಂಡವರ ಸೇನೆಯನ್ನ ಕ್ಷಣ ಮಾತ್ರದಲ್ಲಿ ನಿರ್ಮೂಲನೆ ಮಾಡುತ್ತೆ. ಹೇಗೆ ಅಂದ್ರೆ, ಚೆನ್ನಾಗಿ ಕಟ್ಟಿಗೆಗಳನ್ನ ತನ್ನ ಒಡಲಲ್ಲಿ ಇರಿಸಿಕೊಂಡ ಕಾಳ್ಗಿಚ್ಚು ಕಾಡನ್ನ ಹೇಗೆ ಅನಾಯಾಸವಾಗಿ ನುಂಗ್ತಾ ಹೋಗುತ್ತೆ. ಅದಕ್ಕೇನು ಸಮಯ ಬೇಡ. ನಾವು ಒಲೆಯಲ್ಲಿ ಹಾಕುವಾಗ ಉಫ್ 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 ಅಂತ ಊದಿ ಊದಿ ಗಂಟ್ಲೆ ಬಿದ್ದೋಗುತ್ತೆ. ಅಥವಾ ಕೆಲವೊಂದು ಎಲ್ಲ ಹಾಕಿ ಹೋಗಿರ್ತೇವೆ, ಈಚೆ ಬರುವಾಗ ತಣ್ಣಗಾಗೋಗಿರುತ್ತೆ. ಇದು ಎಷ್ಟು ಸಲ ಉರಿಸಬೇಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಅಂತಹ ಸ್ಥಿತಿ ಅಲ್ಲ ಇದು. ಪಾಂಡವರ ಸೇನೆಯ ಜ್ವಾಲೆ ಎಂತದ್ದು ಅಂದ್ರೆ ಕಾಳ್ಗಿಚ್ಚು. ಅದರ ನಡುವೆ ಸಿಕ್ಕಿದ ಕಾಡಿನ ಗಿಡಗಳು ನಾವು, ಮರಗಳು ಅಲ್ಲ. ಹಸಿ ಇದ್ರು ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮ ಆಗೋಗುತ್ತೆ. ಹಾಗಾಗಿದ್ದೇವೆ ನಾವೀಗ. ಏನ ಪ್ರಸರತೋ ವಾಯುವಗ್ನಿ ಸಹತೋ ಸಹಿತೋ ವನೆ ತೇನ ತೇನ ಪ್ರದಹತೋ ಭೂರಿಗುಲ್ ಮತ್ತು ತೃಣದ್ರುಮಾನ್. ಗಾಳಿ ಮತ್ತೆ ಬೆಂಕಿ ಒಟ್ಟಾದ್ರೆ ಹೇಗೆ ಇಡೀ ಎಲ್ಲ ತೃಣ ಗುಲ್ಮ, ಸಣ್ಣ ಹುಲ್ಲಿರ್ಬೋದು, ಪೊದೆ ಇರ್ಬೋದು, ಮರ ಇರ್ಬೋದು, ನಿಶೇಷವಾಗಿ ಸುಟ್ಟಾಗುತ್ತೆ. ಅಯ್ಯೋ ಇದು ಸಣ್ಣ ಗಿಡ, ಇದನ್ನು ಬೇಡ, ಅಯ್ಯೋ ಇದು ಯಾವುದೋ ಗುಚ್ಛವಾಗಿದೆ, ಏನು ತೊಂದರೆ ಕೊಡ್ತಾ ಇಲ್ಲ, ಸಿಕ್ಕಿದ್ದನ್ನೆಲ್ಲವನ್ನು ಸುಟ್ಟುಕೊಂಡು ಹೋಗುತ್ತೆ. ಯಾರದು? ವಾಯು ಮತ್ತೆ ಅಗ್ನಿ ಅಂದ್ರೆ ಅವನೇ ಹೇಳ್ತಾನೆ, ಯಾದೃಶೋಗ್ನಿ ಸಮುದ್ಭೂತ ತಾದೃಕ್ ಪಾರ್ಥೋ ನ ಸಂಶಯ. ಅಗ್ನಿ ಯಾರು ಅಂದ್ರೆ ಸ್ವತಃ ಪಾರ್ಥನೆ. ಗಾಳಿ ಯಾರಪ್ಪ? ಊದೋನು. ಯಥಾ ವಾಯುರ್ನರ ವ್ಯಾಘ್ರ ತಥಾ ಕೃಷ್ಣೋ ನ ಸಂಶಯ. ಗಾಳಿ ಯಾರು ಅಂದ್ರೆ ಕೃಷ್ಣ. ಅವನು ಉಫ್ ಅಂತ ಊದ್ತಾನೆ, ನೀವು ದಗ 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 ಅಂತ ಊರಿತಾನೆ. ಅವರಿಬ್ರು ಸೇರಿಕೊಂಡು ಬಿಟ್ರೆ ನಾವು ಮಹಾಕಕ್ಷರೆ, ದೊಡ್ಡ ಒಣಗಿದ ಕಾಡು. ಹೊಗಳಿಲ್ಲ ಅಂದ್ರೆ ಕರ್ಣನಿಗೆ ಯಾರ ಭಯವೋ ಅವನ ಬಗ್ಗೆ ಮಾತಾಡ್ತಾನೆ. ಕರ್ಣನಿಗೆ ಯಾವಾಗ್ಲೂ ದೃಷ್ಟಿ ಅರ್ಜುನನ ಮೇಲೆ. ಹಾಗಾಗಿ ಅರ್ಜುನನನ್ನೇ ಮಾತಾಡಿಸ್ತಾನೆ. ಅಯ್ಯೋ ಭೀಮನದು ಸಿಕ್ಕಾಪಟ್ಟೆ ಬಂದಿದೆ, ನಾವು ಗಮನಿಸಿಲ್ಲ ಅಷ್ಟೇ. ಮುಖ್ಯ ನಾವು ಹಿಂದಿನ ಕಥೆಗಳಲ್ಲೆಲ್ಲ ಕೇಳಿದ್ದೇವೆ, ಎಷ್ಟು ಕಡೆ ಬಂದಿದೆ, ಆದ್ರೆ ಯಾರು ಹೈಲೈಟ್ ಮಾಡಲ್ಲ. ಅರ್ಜುನನನ್ನ ತಲೆ ಮೇಲೆ ಮೊದಲೇ ಓದ್ಕೊಂಡ್ಬಿಟ್ಟಿರ್ತಾರ. ಆದ್ರಿಂದ ಕನ್ನಡದಲ್ಲಿ ಬಂದವುಗಳಲ್ಲಿ ಹೆಚ್ಚು ಕಡೆಗಳಲ್ಲಿ ಅರ್ಜುನನನ್ನೇ ಮುಖ್ಯ ಅಂತ ತೀರ್ಮಾನ ಮಾಡಿ ಕೂತಿದ್ದಾರೆ. ಆದ್ರಿಂದಾಗಿ ಭೀಮನ ಬಗ್ಗೆ ಯಾರು ಗಮನಿಸಲ್ಲ. ವ್ಯಾಸರು ಭೀಮಸೇನ ವ್ಯಾಸರು ಕಂಡಂತೆ ಅಂತ ಗೋವಿಂದಾಚಾರ್ಯರು ಒಂದು ಉಪನ್ಯಾಸದ ಸರಣಿಯನ್ನ ಒಬ್ರು ಸಂಗ್ರಹ ಮಾಡಿ ಬರ್ದಿದ್ದಾರೆ. ಅದರಲ್ಲಿ ಎಲ್ಲೆಲ್ಲಿ ಮಹಾಭಾರತದಲ್ಲಿ ಭೀಮನ ಬಗ್ಗೆ ಮಹಾತ್ಮ್ಯವನ್ನು ಹೇಳಿದ್ರು ಅದನ್ನೆಲ್ಲ ಸಂಗ್ರಹ ಮಾಡಿ ಬರ್ದಿದ್ದಾರೆ. ಒಂದ್ಸಲ ಓದಿದ್ರೆ ಗೊತ್ತಾಗ ಮಹಾಭಾರತದಲ್ಲಿ ಇಷ್ಟೆಲ್ಲ ಇದೆಯಾ ಅಂತ ಅನ್ಸುತ್ತೆ. ಆದ್ರೆ ನಾವು ಹೈಲೈಟ್ ಮಾಡಿಲ್ಲ ಅಷ್ಟೆ. ಈ ಯುದ್ಧದಲ್ಲಿ ಎಷ್ಟು ಕಡೆ ಬಂತು, ಅವನು ಬಂದ್ರೆ ಯಾರು ಸೇನೆ ನೆಲಕ್ಕೆ ಇಳಿತಿರ್ಲಿಲ್ಲ, ಅಂದ್ರೆ ರಣರಂಗ ಇಳಿತಿರ್ಲಿಲ್ಲ. ಅವನು ಬಂದ್ರೆ ಕೊನೆಗೆ ದುರ್ಯೋಧನ ಏನ್ ಮಾಡ್ತಿದ್ದ ಅಂದ್ರೆ ಆನೆಗಳನ್ನು ಬಿಟ್ಬಿಡ್ತಿದ್ದ. ಎಷ್ಟು? ಒಂದಲ್ಲ, 10,000 ಆನೆಗಳು ಬಿಟ್ರೆ ಭೀಮಸೇನ ಒಬ್ಬನೇ ಅಷ್ಟು ಆನೆಗಳ ಜೊತೆಗೆ ಹೋರಾಡಿ ಕೆಲವುಗಳಲ್ಲಿ ಅವುಗಳನ್ನು ಅಲ್ಲೇ ಟೇಮ್ ಮಾಡಿ ವಾಪಸ್ ಬಿಟ್ಟು ಕಳಿಸ್ತಿದ್ದ. ಅವುಗಳು ಬಂದು ಇವರ ಸೇನೆಯನ್ನೇ ನಾಶ ಮಾಡ್ತಾ ಇದ್ವು. ಹಾಗೆ ಭೀಮಸೇನನ ಯುದ್ಧದ ತಂತ್ರಗಳಿರ್ತಿತ್ತು ಅಂತ ಹೇಳ್ತಾರೆ. ಅವನು ಯಾವತ್ತು ಕೈಯಲ್ಲಿ ಆಯುಧ ಹಿಡ್ಕೊಂಡು ಹೋಗುದು ಅಂತ ಇಲ್ಲ. ಅವನು ಬಾಣನೂ ಚೆನ್ನಾಗಿ ಬಿಡ್ತಿದ್ದ, ಗದೆನೂ ಚೆನ್ನಾಗಿ ಬೀಳಿಸ್ತಿದ್ದ, ಕೈಗೆ ಯಾವ ವಸ್ತು ಸಿಕ್ಕಿದ್ರು ಅದನ್ನೇ ಆಯುಧ ಮಾಡ್ತಿದ್ದ. ಅವನು 2 ರಥಗಳು ಬಂತು ಅಂದ್ರೆ ಆ ರಥ ಈ ರಥ ಹಿಡ್ದ ಅಪ್ಪಚ್ಚಿ ಮಾಡ್ದ ಅಷ್ಟೇ. ಆ ರಥ ಈ ರಥ ಒಂದೇ ಸರ್ತಿ ಘರ್ಷಣೆ ಮಾಡಿ ಪುಡಿ ಮಾಡಿ ಬಿಸಾಕ್ತಿದ್ದ ಅಷ್ಟೇ. ಸಮಯವೇ ಸಿಗ್ತವೆ. ಇವರೆಲ್ಲ ಯುದ್ಧ ದ್ರೋಣಾಚಾರ್ಯ ಎಷ್ಟು ಸರ್ತಿ ಅವರ ರಥ ಕಳ್ಕೊಂಡು ನೆಲಕ್ಕೆ ಹಾರ್ತಾರೆ. ಭೀಷ್ಮಾಚಾರ್ಯನು ಬಿಟ್ಟಿಲ್ಲ ಅವನು. ಹಾಗಾಗಿ ಭೀಮಸೇನನ ಯುದ್ಧ ಎಲ್ರು ಅಲ್ಲಿದ್ರೆ ನಾವ್ ಬರಲ್ಲ ಅಂತ, ಭೀಮ ಇದ್ದಾನ ನೀವು ಮಾಡಿ, ನಾವ್ ಬರಲ್ಲ ಅಂತ ಹೊರಟೋಗ್ಬಿಡ್ತಿದ್ರಂತೆ. ಯಸ್ಯ ದಿವ್ಯಾನಿ ಕರ್ಮಾಣಿ ಪ್ರವದಂತಿ ಮನೀಷಿಣಃ ಅಮಾನುಷೈಶ್ಚ ಸಂಗ್ರಾಮಂ ತ್ರ್ಯಂಬಕೇಣ ಮಹಾತ್ಮನ. ಅರ್ಜುನನನ್ನ ನೀನು ಹೊರತುಪಡಿಸಿ ಯುದ್ಧ ಮಾಡ್ಲಿಕ್ಕೆ ಇನ್ಯಾರಿಗೂ ಸಾಧ್ಯ ಇದೆ? ಶಬ್ದಂ ಸೋಡುಂನ ಶಕ್ಷಂತಿ ತ್ವಾಮೃತೆ ವೀರ ಪಾರ್ಥಿವಾಹ. ಕಪಿಧ್ವಜನನ್ನು ಎದುರಿಸುವ ವಿಷಯದಲ್ಲಿ ನಿನ್ನ ಹೆಸರು ಇಲ್ಲದೆ ಇದ್ರೆ ಯಾರಿಗೂ ಧೈರ್ಯವೇ ಇಲ್ಲ. ಅಂತಾದ್ರಲ್ಲಿ ಈಗ ನೀನು ಇಲ್ಲದೆ ಹೋದಾಗ ಹೇಗೆ ಅವನನ್ನು ಎದುರಿಸುವುದು ಅನ್ನೋದು ನನಗೂ ಚಿಂತೆ ಹತ್ತಿದೆ. ಯಾರ ಅಸ್ತ್ರಗಳು ದಿವ್ಯವಾಗಿವೆಯೋ, ತ್ರ್ಯಂಬಕನಿಂದ ಏನೆಲ್ಲ ಅಸ್ತ್ರಗಳನ್ನ ಪಡೆದು ಅವನು ಆರಾಮವಾಗಿ ಯುದ್ಧದಲ್ಲಿ ಬಳಸುವುದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾನೋ ಅವನ ಜೊತೆಗೆ ಹೋರಾಡಬೇಕು ಅಂತಾದ್ರೆ ನೀವೇ ಅನುಗ್ರಹ ಮಾಡಬೇಕು. ಬೇರೆಯವರು ಇದ್ದು ಎದುರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೋನ್ಯ ಶಕ್ತು ರಣೇ ಜೇತುಂ ಪೂರ್ವಂ ಯೋನ ಜಿತಸ್ತ್ವಯ. ನಿನ್ನನ್ನು ಹೊರತುಪಡಿಸಿ
ಇನ್ಯಾರಿಂದ ತಾನೇ ಅರ್ಜುನನನ್ನ ಬಗ್ಗು ಬಡಿಲಿಕ್ಕೆ ಸಾಧ್ಯ? ಏನ್ ಜಿತೋ ಏನ ರಣೇ ರಾಮ ಭವತಾ ವೀರ್ಯಶಾಲಿನ. ಕೊನೆಗೆ ನೀನು ಅವನ ಪೆಟ್ಟಿಗೆ ಅಡ್ಡ ಬಿದ್ದಿ. ಇಡೀ ಕ್ಷತ್ರಕುಲವನ್ನೇ ನಾಶ ಮಾಡಿದ ಭೀಷ್ಮ ಪರಶುರಾಮನನ್ನ ಅಡ್ಡಡ್ಡ ಮಲಗಿಸಿದ ನೀನು ಮಲಗಿತ್ತೆ ಈಗ. ಹಾಗಾದ್ರೆ ಏನಾಯ್ತು ಈಗ ಅವನ ಸ್ಥಿತಿ? ಅವನು ಅದನ್ನು ಮೀರಿ ನಿಂತವ ಅಂತಾಯ್ತು. ಕ್ಷತ್ರಿಯ ಅಂತಕರೋ ಘೋರೋ ದೇವದಾನವದರ್ಪ ಸೋಪಿ ಅದ್ಯಾಪಿಹಿತ ಶೇತೆ ಶೈರೇ ಪ್ರೋತಶ್ಯ ಖಂಡಿನ. ಸೋಪಿ ಅದ್ಯ ಅಭಿಹತಃ ಶೇತೆ. ಯಾರು ಏನೇನು ಕೆಲಸಗಳನ್ನ ಮಾಡಿದ್ರೋ ಅಂತಹ ದೊಡ್ಡವರು ಕೂಡ ಇವತ್ತು ಬಿದ್ದಿದ್ದಾರೆ. ನೀನು ಬಿದ್ದ ಹಾಗೆ, ಶಿಖಂಡಿಯಿಂದ ಪೆಟ್ಟು ತಿಂದು ನೀನು ಬಿದ್ದ ಹಾಗೆ. ಅದರಿಂದಾಗಿ ನಾನು ಯುದ್ಧದಲ್ಲಿ ಅತ್ಯಂತ ಪರಾಕ್ರಮಿಗಳಾದಂತಹ ಪಾಂಡವರನ್ನು ಎದುರಿಸಲಿಕ್ಕೋಸ್ಕರ ನಾನು ನಿನ್ನಿಂದ ಅನುಶಿಷ್ಟ ಭವತಾ ಅನುಶಿಷ್ಟ, ಚಿಕ್ಕಂದಿನಿಂದ ನೀನು ನನ್ನನ್ನು ನೋಡಿದ್ದಿ. ಶೂರಂ ಶಕ್ಷ್ಯಾಮಿ ಅಸ್ತ್ರ ಬಲಾನ್ನಿ ಹಂತುಂ. ನೀವು ಅನುಗ್ರಹಿಸಿದ್ರೆ ನಾನು ಅವನ ಜೊತೆಗೆ ಹೋರಾಡಿ ನಮ್ಮವರಿಗೆ ಗೆಲುವನ್ನ ತರುವುದಕ್ಕೆ ನಾನು ಸಮರ್ಥನಾಗ್ತೇನೆ ಅಂತ ಹೇಳುವಲ್ಲಿಗೆ 3ನೇ ಅಧ್ಯಾಯ ಮುಕ್ತಾಯ ಆಗತ್ತೆ. ಮತ್ತೆ 4ನೇ ಅಧ್ಯಾಯದಲ್ಲಿ ಭೀಷ್ಮನ ಅನುಜ್ಞೆಯನ್ನು ಕರ್ಣ ಪಡೀತಾನೆ. ಆದರೆ ಭೀಷ್ಮ ಅನುಜ್ಞೆ ಕೊಡುವಾಗ ಹೇಗೆ ಯುದ್ಧ ಮಾಡಬೇಕು, ನಿನ್ನ ಸಾಮರ್ಥ್ಯ ಏನು, ನಾನು ನಿನಗೆ ಯಾಕೆ ಹಾಗೆಲ್ಲ ಹಿಂದೆ ನಿನ್ನನ್ನ ಮೂದಲಿಸಿದ್ದೆ ಅನ್ನೋ ಎಲ್ಲ ಸಂಗತಿಗಳನ್ನ ನಿರೂಪಿಸ್ತಾನೆ. ಮತ್ತೆ ಅದನ್ನು ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.